Hello my dear students, how are you all? Hope you all good. As you know that in our last sessions I have completed the electrochemistry chapter and I have discussed so many important MCQs based on electrochemistry chapter. Okay, and today onwards I am going to explain you about completely about the chemical kinetics competitive part, and I would like to discuss some of our important MCQs so which is related to Neet. Okay, and ಈ ವಿಡಿಯೋ ಕ್ಲಾಸಲ್ಲಿ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡೋದು ನೀಟ್ ಕ್ವಶನ್ಸ್ಗಳನ್ನ, ನೀಟ್ ಓರಿಯೆಂಟೆಡ್ ಕ್ವಶನ್ಸು ಕೆಮಿಕಲ್ ಕನೆಟಿಕ್ಸಲ್ಲಿ ಯಾವ ರೀತಿ ಬರುತ್ತೆ ಕನೆಟಿಕ್ಸ್ ಚಾಪ್ಟರಲ್ಲಿ ಅದನ್ನು ಡಿಸ್ಕಸ್ ಮಾಡ್ತೀನಿ. ಸೊ ಬಿಫೋರ್ ದ್ಯಾಟ್ ಐ ವುಡ್ ಲೈಕ್ ಟು ಎಕ್ಸ್ಪ್ಲೇನ್ ಎ ಸಿನಾಪ್ಸಿಸ್, ಬ್ರೀಫ್ ಸಿನಾಪ್ಸಿಸ್ ಅಬೌಟ್ ದ ಇಂಟ್ರೊಡಕ್ಷನ್ ಆಫ್ ಟು ರೇಟ್ ಆಫ್ ರಿಯಾಕ್ಷನ್ ಆ್ಯಂಡ್ ಆಲ್ಸೋ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ರೇಟ್ ಆಫ್ ರಿಯಾಕ್ಷನ್. ಓಕೆ, ಸೊ ಬಿಫೋರ್ ದ್ಯಾಟ್ ಯಾವ ಕೈಂಡ್ ಆಫ್ ಕ್ವಶನ್ಸು ನಿಮ್ಮ ನೀಟ್ ಎಕ್ಸಾಮ್ಗೆ ಅರೈಸ್ ಆಗುತ್ತೆ, ಓಕೆ, ನೀಟ್ ಎಕ್ಸಾಮ್ ಯಾವ ಕೈಂಡ್ ಆಫ್ ಪ್ಯಾಟರ್ನಲ್ಲಿ ನೀವು ಓದಬೇಕಾಗುತ್ತೆ ಅಂತ ಹೇಳೋದು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ನಾನು ಹೇಳ್ತಾ ಇದ್ದೀನಿ ಈ ಕ್ಲಾಸಲ್ಲಿ ನಾನು ಕಂಪ್ಲೀಟು ಡಿಸ್ಕಸ್ ಮಾಡೋದು ನೀಟ್ ಓರಿಯೆಂಟೆಡ್ ಕ್ವಶನ್ಸ್. ಸ್ವಲ್ಪ ಟಫ್ ಕ್ವಶನ್ಸು ಕೂಡ ಇರುತ್ತೆ, ಸ್ವಲ್ಪ ಈಸಿಯೆಸ್ಟ್ ಕ್ವಶನ್ಸ್ ಕೂಡ ಇರುತ್ತೆ. ಹಾಗಿದ್ರೆ ನೀಟ್ಗೆ ನೀವು ಯಾವ ರೀತಿ ಪ್ರಿಪೇರ್ ಆಗಬೇಕು ಕನೆಟಿಕ್ಸ್ ಚಾಪ್ಟರ್ಲಿ ಅಂತಂದರೆ, ನೀವು ಪ್ರಿಫರೆನ್ಷಿಯಲ್ ಆರ್ಡರ್ ಹೋಗೋಕ್ಕಿಂತ ಕನೆಟಿಕ್ಸಲ್ಲಿ ಯಾವ ರೀತಿ ಕ್ವಶನ್ಸ್ ಅರೈಸ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಎಲ್ಲ ಕಾನ್ಸೆಪ್ಟಿಂದ ಕ್ವಶನ್ಸ್ ಅರೈಸ್ ಮಾಡೋದು ಚಾನ್ಸ್ ಇರುತ್ತೆ. 2 or 3 ಕ್ವಶನ್ಸ್, ಮಿನಿಮಮ್ 2 ಕ್ವಶನ್ಸ್ ಅಂತ ಕನ್ಫರ್ಮ್ ಇದ್ದೇ ಇರುತ್ತೆ ನೀಟ್ ಎಕ್ಸಾಮಲ್ಲಿ. ಓಕೆ, ಹಾಗಿದ್ರೆ ಯಾವ ಬೇಸಿಸ್ ಮೇಲೆ ಕ್ವಶನ್ ಇರುತ್ತೆ, ಯಾವುದಕ್ಕೆ ನೀವು ಪ್ರಿಫರೆನ್ಸ್ ಜಾಸ್ತಿ ಚೆನ್ನಾಗಿ ಕೊಡಬೇಕು ಅಂತಂದರೆ, ಸೊ ನೋಡಿ ಪ್ರಿವಿಯಸ್ ಇಯರ್ ಕ್ವಶನ್ಸ್ಗಳನ್ನ ನೋಡಿದ್ರೆ ಜಾಸ್ತಿ ಕ್ವಶನ್ಸ್ ಅರೈಸ್ ಆಗಿರೋದು ಹಾಫ್ ಲೈಫ್ ಕಾನ್ಸೆಪ್ಟ್ ಮೇಲೆ. ಓಕೆ, ಫಸ್ಟ್ ಪ್ರಿಫರೆನ್ಸ್ ನೀವು ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನಲ್ಲಿ ಬರೋ ಅಂಥ ಈಕ್ವೇಷನ್ಸ್ ಆಗಿರ್ಬೋದು ಅಥವಾ ಹಾಫ್ ಲೈಫ್ ಪೀರಿಯಡ್ ಮೇಲೆ ಆಗಿರ್ಬೋದು, ಅದಕ್ಕೆ ನೀವು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟರೆ ತುಂಬ ಒಳ್ಳೆಯದು. ಓಕೆ, ಹಾಫ್ ಲೈಫ್ ಪೀರಿಯಡ್ ಮೇಲಿರೋ ಪ್ರಾಬ್ಲಮ್ಸ್ಗಳು, ಸೊ ಫಸ್ಟ್ ಆರ್ಡರ್, ಸೆಕೆಂಡ್ ಆರ್ಡರ್, 0 ಆರ್ಡರ್ಲಿ ಹಾಫ್ ಲೈಫ್ ಕ್ವಶನ್ಸ್ ಯಾವ ರೀತಿ ಅರೈಸ್ ಆಗುತ್ತೆ, ಆ್ಯಂಡ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನಲ್ಲಿ ಕ್ವಶನ್ಸ್ ಯಾವ ರೀತಿ ಅರೈಸ್ ಆಗುತ್ತೆ, ಸೊ ಆ ಬೇಸಿಸ್ ಮೇಲೆ ಕ್ವಶನ್ಸು ನಿಮಗೆ ಬರ್ಬೋದು ನೀಟ್ ಎಕ್ಸಾಮ್ಗೆ. ಆ್ಯಂಡ್ ಆಫ್ಟರ್ ದ್ಯಾಟ್ ತುಂಬ ಇಂಪಾರ್ಟೆಂಟ್ ಇನ್ನೊಂದು ಏನಪ್ಪ ಅಂದರೆ ಬೇಸಿಕ್ ಕಾನ್ಸೆಪ್ಟು ರೇಟ್ ಆಫ್ ರಿಯಾಕ್ಷನ್ ಮತ್ತು ರೇಟ್ ಕಾನ್ಸ್ಟೆಂಟ್ ರಿಲೇಟೆಡ್ ಇಕ್ವೇಷನ್. ರೇಟ್ ಆಫ್ ರಿಯಾಕ್ಷನ್ ಆಗಿರ್ಬೋದು, ರೇಟ್ ಕಾನ್ಸ್ಟೆಂಟು ಮತ್ತು ಆರ್ಡರ್ ಆಫ್ ರಿಯಾಕ್ಷನ್, ಮೂರನ್ನೂ ಒಟ್ಟಿಗೆ ಹೇಳ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಪ್ರಿಫರೆನ್ಸ್ ಅದಕ್ಕೆ ಕೊಡಿ ನೀವು, ರೇಟ್ ಆಫ್ ರಿಯಾಕ್ಷನ್, ರೇಟ್ ಕಾನ್ಸ್ಟೆಂಟು, ಆರ್ಡರ್ ಆಫ್ ರಿಯಾಕ್ಷನ್, ಈ 3 ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ನ ಅರೈಸ್ ಮಾಡ್ತಾರೆ. ಸೊ ಆರ್ಡರ್ನ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ತುಂಬ ಜನ ಕನ್ಫ್ಯೂಷನ್ ಇರುತ್ತೆ. ಒಂದು ಕ್ವಶನ್ ಕೊಟ್ಟಾಗ ಆರ್ಡರ್ನ ಹೇಗೆ ಫೈಂಡ್ ಔಟ್ ಮಾಡೋದು ತುಂಬ ಜನ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಅದನ್ನು ಕ್ಲಿಯರ್ ಮಾಡ್ತೀನಿ ಈ ಡಿಸ್ಕಷನ್ ನಾನು. ಓಕೆ, ಹಾಗಿದ್ದಾಗ ಆರ್ಡರ್ ಆಫ್ ರಿಯಾಕ್ಷನ್, ರೇಟ್ ಆಫ್ ರಿಯಾಕ್ಷನ್, ರೇಟ್ ಕಾನ್ಸ್ಟೆಂಟ್ ಮೇಲೆ ಡಿಸ್ಕಷನ್ ಮಾಡೋಣ, ಗೊತ್ತಾಗುತ್ತೆ ಹೇಗೆ ಅಂತ. ಆ್ಯಂಡ್ ಲಾಸ್ಟ್ ಪ್ರಿಫರೆನ್ಸ್ ಏನಪ್ಪ ಅಂದರೆ ಟೆಂಪ್ರೇಚರ್ ಡಿಪೆಂಡೆನ್ಸ್ ಅಥವಾ ಎಫೆಕ್ಟ್ ಆಫ್ ಕೆಟಲಿಸ್ಟ್. ಓಕೆ, ಇದನ್ನು ನಾವು ಡಿಸ್ಕಸ್ ಮಾಡಬೇಕು. ರೇಟ್ ಆಫ್ ರಿಯಾಕ್ಷನ್ ಮೇಲೆ ಟೆಂಪ್ರೇಚರ್ ಎಫೆಕ್ಟು ಮತ್ತು ಕೆಟಲಿಸ್ಟ್ ಎಫೆಕ್ಟ್ ಯಾವ ರೀತಿ ಆಗುತ್ತೆ ಅಂತ. ಸೊ ಅದ್ರ ಮೇಲೆ ಕ್ವಶನ್ಸ್ ಅರೈಸ್ ಆಗ್ಬೋದು. ಹಾಗಿದ್ದಾಗ ನೀವು ಫಸ್ಟ್ ಪ್ರಿಫರೆನ್ಸ್ ನೀವು ಹಾಫ್ ಲೈಫ್ ಪೀರಿಯಡ್ ಅಂತ ಏನಿದೆ ಈಕ್ವೇಷನ್ಸ್ ಅದಕ್ಕೆ ಕೊಡಿ. ನೆಕ್ಸ್ಟ್ ಪ್ರಿಫರೆನ್ಸು ರೇಟ್ ಆಫ್ ರಿಯಾಕ್ಷನ್, ರೇಟ್ ಕಾನ್ಸ್ಟೆಂಟ್, ಆರ್ಡರ್ ಆಫ್ ರಿಯಾಕ್ಷನ್ ಈ ಕಾನ್ಸೆಪ್ಟ್ ಮೇಲೆ ಕೊಡಿ. ಸೊ ಲಾಸ್ಟ್ ಪ್ರಿಫರೆನ್ಸ್ ಏನಿದೆ ಟೆಂಪ್ರೇಚರ್ ಡಿಪೆಂಡೆನ್ಸ್ ಮೇಲೆ ಕೇಳ್ಬೋದು. ಓಕೆ, ಈ ರೀತಿ. ಬಟ್ ನಾನು ಪ್ರಿಫರೆನ್ಷಿಯಲ್ ಆರ್ಡರ್ ಹೇಳ್ತಾ ಇದ್ದಂದರೆ ಇದೇ ಥರ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ನಾನು ಹೇಳ್ತಾ ಇರೋದು ಈ ಥರನೇ ಫಾರ್ಮೆಟಲ್ಲಿ ಓದಿದ್ರೆ ನೀವು ಸೊ ಯೂಸ್ ಆಗುತ್ತೆ. ಸೊ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಪ್ಯಾಟರ್ನ ನೋಡಿ ಹೇಳ್ತಾ ಇದ್ದೀನಿ ನಾನು. ಓಕೆ, ಸೊ ಹಾಗಿದ್ದಾಗ ಈ ಪ್ಯಾಟರ್ನ್ ಗೊತ್ತಾಯ್ತು ನಿಮಗೆ. ಹಾಗಿದ್ರೆ ಈಗ ನಾನು ಡಿಸ್ಕಸ್ ಮಾಡೋದೇನಪ್ಪ ಅಂದರೆ ಇಂಟ್ರೊಡಕ್ಷನ್ ಟು ರೇಟ್ ಆಫ್ ರಿಯಾಕ್ಷನ್ ಆ್ಯಂಡ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ರೇಟ್ ಆಫ್ ರಿಯಾಕ್ಷನ್. ಸೊ ಸಿನಾಪ್ಸಿಸ್ ಬೋತ್ ಫಾರ್ ನೀಟ್ ಆ್ಯಂಡ್ CET ಸಿನಾಪ್ಸಿಸ್ ವಿಲ್ ಬಿ ಕಾಮನ್. ಓಕೆ, ಕಾಮನ್ ಆಗಿರುತ್ತೆ, ಅದು ಎರಡೂ ಕೂಡ ಸೇಮ್ ಇರುತ್ತೆ. ಬಟ್ ಎಕ್ಸ್ಟ್ರಾ ಪಾಯಿಂಟ್ಸ್ಗಳು ನೀಟ್ CET ಎರಡಕ್ಕೂ ಆದಂಗೂ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಬೇಸಿಕ್ ನೀವು ಆಗಲೇ ಥಿಯರಿನ ಚೆನ್ನಾಗಿ ಓದಿದ್ದೀರಾ, ಬಟ್ ನಾನು ಹೇಳ್ತಾ ಇರೋದು ಜಸ್ಟ್ ಬ್ರೀಫ್ ಎಕ್ಸ್ಪ್ಲನೇಷನ್, ಕಂಪ್ಲೀಟ್ ಕೀ ಪಾಯಿಂಟ್ಸ್ಗಳನ್ನ ಹೇಳ್ಕೊಂಡು ಹೋಗ್ತೀನಿ. ಓಕೆ, ಸೊ ಹಾಗಾದರೆ ಈಗ ಸಿನಾಪ್ಸಿಸ್ ಬಗ್ಗೆ ಡಿಸ್ಕಸ್ ಮಾಡೋಣ, 1 by 1 ಏನು ಕೀ ಪಾಯಿಂಟ್ಸ್ ಇದೆ ಅಂತ ಅಂದ್ಬಿಟ್ಟು. ಓಕೆ ಸ್ಟೂಡೆಂಟ್ಸ್, ಹಾಗಾದರೆ ಈಗ ಕೆಲವೊಂದು ಕೀ ಪಾಯಿಂಟ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಇಂಟ್ರೊಡಕ್ಷನ್ ಟು ಕೆಮಿಕಲ್ ಕನೆಟಿಕ್ಸ್ ಅಂದರೆ ಇಂಟ್ರೊಡಕ್ಷನ್ ಟು ರೇಟ್ ಆಫ್ ರಿಯಾಕ್ಷನ್ ಆ್ಯಂಡ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ರೇಟ್ ಆಫ್ ರಿಯಾಕ್ಷನ್. ಸೊ ಕೆಮಿಕಲ್ ಕನೆಟಿಕ್ಸ್ ಅಂತ ಬ್ರಾಂಚ್ ಏನು ಅಂತ ನಿಮಗೆಲ್ಲ ಗೊತ್ತಿದೆ ಕಂಪ್ಲೀಟಾಗಿ. ಸೊ ಇಲ್ಲಿ ನಾವೇನು ಸ್ಪೀಡ್ ಆಫ್ ರಿಯಾಕ್ಷನ್, ದಟ್ ಮೀನ್ಸ್ ಯಾವ ಎಕ್ಸ್ಟೆಂಟ್ ತನಕ ಕೆಮಿಕಲ್ ರಿಯಾಕ್ಷನ್ ಯಾವ ರೀತಿ ನಡೀತಾ ಇದೆ, ಸೊ ವೆದರ್ ಇಟ್ ಇಸ್ ಫಾಸ್ಟ್ ಆರ್ ಸ್ಲೋ ಆರ್ ಮಾಡರೇಟ್ ರಿಯಾಕ್ಷನ್ ಅಂತ ಡಿಸ್ಕಸ್ ಮಾಡ್ತೀವಿ. ದಟ್ ಮೀನ್ಸ್ ಈಗ ವೆರಿ ಫಾಸ್ಟ್ ರಿಯಾಕ್ಷನ್ ಕೂಡ ನಮಗೆ ಕಂಪ್ಲೀಟು ಸ್ಪೀಡ್ನ ಚೆಕ್ ಮಾಡೋಕ್ಕಾಗಲ್ಲ, ರೇಟ್ ಆಫ್ ರಿಯಾಕ್ಷನ್ನ ಸ್ಪೀಡ್ನ ಚೆಕ್ ಮಾಡೋಕ್ಕಾಗಲ್ಲ, ರಿಯಾಕ್ಷನ್ ಯಾವ ರೀತಿ ನಡೀತಾ ಇದೆ ಅಂತ. ತುಂಬ ಸ್ಲೋ ರಿಯಾಕ್ಷನ್ ಚೆಕ್ ಮಾಡೋಕ್ಕಾಗಲ್ಲ, ಬಟ್ ಮಾಡರೇಟ್ ಸ್ಪೀಡಲ್ಲಿ ನಡೀತಾ ಇರೋಂಥ ರಿಯಾಕ್ಷನ್ ಚೆಕ್ ಮಾಡ್ಬೋದು ಸ್ಪೀಡ್ ಅನ್ನೋದನ್ನ. ಹಾಗಿದ್ದಾಗ ಇಲ್ಲಿ ನಾವು ಡಿಸ್ಕಸ್ ಮಾಡೋದೇನು, ದಟ್ ಇಸ್ ಸ್ಪೀಡ್ ಆಫ್ ರಿಯಾಕ್ಷನ್, ದಟ್ ಮೀನ್ಸ್ ವೆಲಾಸಿಟಿ ಆರ್ ರೇಟ್ ಆಫ್ ರಿಯಾಕ್ಷನ್. ಸೊ ನಮಗೆ ಫಸ್ಟ್ ಬರೋದು ಅದಿಲ್ಲಿ ರೇಟ್ ಆಫ್ ಅ ರಿಯಾಕ್ಷನ್ ಅಂದರೆ ಏನು. ಹಾಗಾದರೆ ರೇಟ್ ಆಫ್ ಅ ರಿಯಾಕ್ಷನ್ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದೆ. ರೇಟ್ ಆಫ್ ಅ ರಿಯಾಕ್ಷನ್ ದಟ್ ಮೀನ್ಸ್ ಇಟ್ ಡಿಫೈನ್ಡ್ ಆಸ್ ದ ವಾಟ್, it is a change of concentration of reactants or products with respect to time. Okay, change in concentration of reactants or products with respect to time, that is what rate of reaction. Okay, rate of reaction ಅಂದ್ರೆ ಏನು, ರೇಟ್ ಅಂತ ಸ್ಪೀಡ್ ಅಂತ ಹೇಳಿದೆ. ಸೊ ಕಾನ್ಸಂಟ್ರೇಷನ್ ಅನ್ನೋ ಟೈಮ್ ಜೊತೆ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಆರ್ ಪ್ರಾಡಕ್ಟ್ಸ್ ಚೇಂಜ್ ಆಗ್ತಾ ಇರುತ್ತೆ ಟೈಮ್ ಜೊತೆ. ಸೊ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಏನಾಗುತ್ತೆ, ಫಾರ್ ಎಕ್ಸಾಂಪಲ್, ಸೊ A moles of A plus B moles of B gives C moles of C plus D moles of D. ಸೊ ರಿಯಾಕ್ಟೆಂಟ್ಸ್ ಪ್ರಾಡಕ್ಟ್ಸ್ ಅಂತ ಇದೆ. ಸೊ ರಿಯಾಕ್ಷನ್ ಸ್ಟಾರ್ಟ್ ಆಗುವ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಮ್ಯಾಕ್ಸಿಮಮ್ ಇರುತ್ತೆ, ಅದು ಗೊತ್ತೇ ಇದೆ ನಿಮಗೆ. ಪ್ರಾಡಕ್ಟ್ ಕಾನ್ಸಂಟ್ರೇಷನ್ 0 ಇರುತ್ತೆ ಅನ್ಕೊಳ್ಳೋಣ. ಸೊ ಆಸ್ ದ ಟೈಮ್ ಗೋಸ್ ಆನ್, ಟೈಮ್ ಆಗ್ತಾ 0, 5 minutes, 10 minutes, 15 minutes ಅಂತ ಆಗ್ತಾ ಏನಾಗುತ್ತೆ, ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತಾ ಇರುತ್ತೆ. ಯಾಕೆ ಡಿಕ್ರೀಸ್ ಆಗುತ್ತೆ, ರಿಯಾಕ್ಟೆಂಟ್ಗಳು ಕನ್ಸ್ಯೂಮ್ ಆಗಿ ಪ್ರಾಡಕ್ಟ್ನ ಫಾರ್ಮ್ ಮಾಡ್ತಾ ಇರೋದು. ಸೊ ಹಾಗಿದ್ದಾಗ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗುತ್ತೆ, ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಇರುತ್ತೆ.
ಸೊ ಹಾಗಾಗಿ ಇಂಡಿಕೇಟ್ ಮಾಡೋದು ನೋಡಿ, ಪ್ಲಸ್ ಆರ್ ಮೈನಸ್ ಅಂತ ಏನಕ್ಕೆ ಇಂಡಿಕೇಟ್ ಮಾಡಿದ್ದೀನಿ, ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ಸ್, ದಟ್ ಮೀನ್ಸ್ ಇಲ್ಲಿ ಬರೀತೀನಿ ನೋಡಿ. ಸೊ ಮೈನಸ್ ಆಫ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಬೈ ಟೈಮ್ ಆ್ಯಂಡ್ ಪ್ಲಸ್ ಆಫ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಬೈ ಟೈಮ್. ಸೊ ದಿಸ್ ಇಸ್ ವಾಟ್ ರೇಟ್ ಆಫ್ ಚೇಂಜ್ ಆಫ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್. ನೆಗೆಟಿವ್ ಸೈನ್ ಏನಿಗೆ ಇಂಪ್ಲೈ ಮಾಡುತ್ತೆ, ನೆಗೆಟಿವ್ ಸೈನ್ ಏನು ಇಂಪ್ಲೈ ಮಾಡುತ್ತೆ ಅಂತಂದರೆ ರೇಟ್ ಆಫ್ ರಿಯಾಕ್ಟೆನ್ಸ್ ಆರ್ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತದೆ ಇಂಡಿಕೇಟ್ ಮಾಡುತ್ತೆ. ಓಕೆ, ಬಟ್ ರೇಟ್ ಆಫ್ ರಿಯಾಕ್ಷನ್ ಇಸ್ ನಾಟ್ ನೆಗೆಟಿವ್, ಅದು ನೆಗೆಟಿವ್ ಅಂತ ಹೇಳೋಕ್ಕಾಗಲ್ಲ, ನಾವು ಆಲ್ವೇಸ್ ಪಾಸಿಟಿವ್ ಅಂತ ಹೇಳ್ಬೋದು. ಸೊ ಬಟ್ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತದೆ ಇಂಡಿಕೇಟ್ ಮಾಡೋಕೆ ನೆಗೆಟಿವ್ ಸೈನ್ ಇಂಡಿಕೇಟ್ ಮಾಡ್ತೀವಿ ನಾವು. ಆ್ಯಂಡ್ ಪ್ಲಸ್ ಅಂತಂದರೆ ಪ್ರಾಡಕ್ಟ್ ಸೈನ್, ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಿರುತ್ತೆ ಅಂತ ಇಂಡಿಕೇಟ್ ಮಾಡ್ತೀವಿ. ಓಕೆ, ಸೊ ಹಾಗಾದರೆ ಈ ಒಂದು ರಿಯಾಕ್ಷನ್ಗೆ ಡಿಫರೆನ್ಷಿಯಲ್ ಈಕ್ವೇಷನ್ ಫಾರ್ಮ್ ಬರೀರಿ ಅಂತ ಕೇಳ್ತಾರೆ. ಸೊ ಹೇಗೆ ಬರೀತೀರಾ? ಫಾರ್ ಎಕ್ಸಾಂಪಲ್ ABCD, ಈ ಸ್ಮಾಲ್ ABCD ಏನಿದೆ ದಟ್ ಇಸ್ ಸ್ಟೈಕೋಮೆಟ್ರಿಕ್ ಕೋಎಫಿಷಿಯಂಟ್. ಹಾಗಾಗಿ ಹೇಗೆ ಬರೀತಾರ ಇದನ್ನು ಮೈನಸ್ ಆಫ್ 1/a ಇಂಟು DA/dt ದಟ್ ಇಸ್ ಈಕ್ವಲ್ ಟು minus of 1/b into dB/dt that is equal to 1/c plus of 1/c into dC/dt is equal to plus of 1/d into dE of d/dt. This is the differential form. ಈ ರೀತಿ ನಿಮಗೆ ಈಕ್ವೇಷನ್ ಒಂದು ಕ್ವಶನ್ ಅರೈಸ್ ಮಾಡ್ತಾರೆ ಬೋತ್ ಫಾರ್ ನೀಟ್ ಆ್ಯಂಡ್ CET. ಇದರಲ್ಲಿ ಕ್ವಶನ್ಸ್ ಅರೈಸ್ ಮಾಡ್ಬೋದು. ಒಂದು ರಿಯಾಕ್ಷನ್ ಕೊಟ್ಟು ಈ ರೀತಿ ಡಿಫ್ರೆನ್ಷಿಯಲ್ ಈಕ್ವೇಷನ್ ಬರೀರಿ, ಇಲ್ಲ ರಿಲೇಷನ್ಗಳನ್ನ ಬರೀರಿ ಅಂತ ಕೇಳ್ತಾರೆ. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೊ ಹಾಗಿದ್ದಾಗ ನೆಗೆಟಿವ್ ಸೈನ್ ಇಂಡಿಕೇಟ್ ಮಾಡುತ್ತೆ, ಸೊ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತದೆ. ಪಾಸಿಟಿವ್ ಸೈನ್ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತದೆ ಅಂತ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಓಕೆ, ದಿಸ್ ಇಸ್ ವಾಟ್ ರೇಟ್ ಆಫ್ ರಿಯಾಕ್ಷನ್. ಇದನ್ನು ಹೇಳ್ತೀವಿ ನಾವು ರೇಟ್ ಆಫ್ ರಿಯಾಕ್ಷನ್ ಅಂತ. ಸೊ ಗೊತ್ತಾಗಿದೆ ಅನ್ಕೋತೀನಿ. ನೆಕ್ಸ್ಟ್ ಹಾಗಾದರೆ ಇದಾದ್ಮೇಲೆ ಇರುವಂಥದ್ದು ರೇಟ್ ಆಫ್ ರಿಯಾಕ್ಷನ್ ಅಲ್ಲಿ ನಮ್ಗೆ 2 ಟೈಪ್ ಬರುತ್ತೆ ಹೇಳಿದೆ. ಯಾವುದು? ಅವರೇಜ್ ಮತ್ತು ಇನ್ಸ್ಟಂಟೇನಿಯಸ್. ಓಕೆ, ಅವರೇಜ್ ರೇಟ್ ಆಫ್ ಅ ರಿಯಾಕ್ಷನ್ ಆ್ಯಂಡ್ ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಅ ರಿಯಾಕ್ಷನ್. ಕರೆಕ್ಟ್ ಅಲ್ವಾ? ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಅ ರಿಯಾಕ್ಷನ್. ಅವರೇಜ್ ರೇಟ್ ಅಂದರೆ ಇಂಡಿಕೇಟ್ ಮಾಡೋದು ಡೆಲ್ಟಾ ಆಫ್ C ಡಿವೈಡ್ ಬೈ ಡೆಲ್ಟಾ T. ಸೊ ಪ್ಲಸ್ ಆರ್ ಮೈನಸ್ ಇದನ್ನು D ಆಫ್ C/dt. ಸೊ ಪ್ಲಸ್ ಆರ್ ಮೈನಸ್ ಅಂತ ಬರಿತೀನಿ. ಸೊ C ಅಂದರೆ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್ ಯಾವ್ದು ಬೇಕಾದ್ರೂ ಆಗಿರ್ಬೋದು. ಓಕೆ, ಅದನ್ನು ಬರಿತೇನೆ. ಅವರೇಜ್ ರೇಟ್ ಅಂದರೆ ಒಂದು ಲಾಂಗ್ ಟೈಮ್ ಇಂಟರ್ವಲಲ್ಲಿ ತೊಗೊಳ್ಳೋದು ಅವರೇಜ್ ರೇಟ್. ಒಂದು ಸ್ಮಾಲ್ ಟೈಮ್ ಇಂಟರ್ವಲಲ್ಲಿ ನಾವು ಮೆಷರ್ ಮಾಡೋದು ಇನ್ಸ್ಟಂಟೇನಿಯಸ್ ರೇಟ್ ಅಟ್ ಅ ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್. ಹಾಗಿದ್ದಾಗ ದಿಸ್ ಡೆಲ್ಟಾ ರೆಪ್ರೆಸೆಂಟ್ ಲಾರ್ಜ್ ಚೇಂಜ್. ಓಕೆ, ಲಾರ್ಜ್ ಚೇಂಜ್ ಇಂಟರ್ವಲ್, ಲಾರ್ಜ್ ಚೇಂಜ್ ರೇಟ್ ಆಫ್ ರಿಯಾಕ್ಷನ್. ರೇಟ್ ಆಫ್ ರಿಯಾಕ್ಷನ್ ಫೈವ್ ಮಾಡ್ತೀವಿ, ಒಂದು ಲಾರ್ಜ್ ಚೇಂಜ್ ಅಂತ ಹೇಳ್ಬೋದು. D ಅಂತ ಇಂಡಿಕೇಟ್ ಮಾಡುತ್ತೆ ಒಂದು ಸ್ಮಾಲ್ ಚೇಂಜ್, ಸ್ಮಾಲ್ ಇಂಟರ್ವಲ್ ಆಫ್ ಟೈಮ್ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ದಿಸ್ ಇಸ್ ಇನ್ಸ್ಟಂಟೇನಿಯಸ್ ಆ್ಯಂಡ್ ಅವರೇಜ್ ರೇಟ್ ಆಫ್ ರಿಯಾಕ್ಷನ್. ಇದ್ರ ಮೇಲೆ ನಿಮ್ಮ ಕ್ವಶನ್ ರೈಸ್ ಆಗುತ್ತೆ. ಹೇಗೆ? ಫಾರ್ ಎಕ್ಸಾಂಪಲ್ R2 minus R1. ಓಕೆ, ಸೊ ಡಿವೈಡ್ ಬೈ ಡೆಲ್ಟಾ T. ಈ ರೀತಿ ಕ್ವಶನ್ ರೈಸ್ ಆಗ್ಬೋದು. ಇದರ ಫಾರ್ಮುಲಾ, ಈ ಫಾರ್ಮುಲಾಸ್ ಎಲ್ಲ ಗೊತ್ತಿದೆ ನಿಮಗೆ, ಆಲ್ಮೋಸ್ಟ್ ಓದಿದ್ದೀರಿ, ಕ್ಲಾಸಲ್ಲಿ ನೋಡಿದ್ದೀರಾ. ಸೊ ಅದ್ರ ಬಗ್ಗೆ ವರ್ಕೌಟ್ ಮಾಡಿ. ಸೊ ಈ ರೀತಿ ಕ್ವಶನ್ಸ್ಗಳು ಅರೈಸ್ ಆಗ್ಬೋದು. ಈ ಫಾರ್ಮುಲಾ ಮೇಲೆ ಫಾರ್ಮುಲಾನ ವರ್ಕೌಟ್ ಮಾಡಬೇಕು ನೀವು. ಓಕೆ, ಸೊ ನೆಕ್ಸ್ಟು ಇನ್ಸ್ಟಂಟೇನಿಯಸ್ ಮತ್ತು ಅವರೇಜ್ ರೇಟ್ ಆಫ್ ರಿಯಾಕ್ಷನ್ ಅಂದರೆ ಗೊತ್ತಾಯಿತು. ಇದಾಂದ್ರೆ ಇರುವಂಥದ್ದು ಯಾವ್ದು ನಮಗೆ? ಸೊ ರೇಟ್ ಆಫ್ ರಿಯಾಕ್ಷನ್ ಅಂದಮೇಲೆ ನಾನು ಹೇಳಿದೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ರೇಟ್ ಆಫ್ ರಿಯಾಕ್ಷನ್. ಓಕೆ, ಯಾವ ಫ್ಯಾಕ್ಟರ್ಸು ಅಫೆಕ್ಟ್ ಮಾಡುತ್ತೆ ರೇಟ್ ಆಫ್ ರಿಯಾಕ್ಷನ್ನ, ಯಾವ ಫ್ಯಾಕ್ಟರ್ಸ್ಗಳು ಅಫೆಕ್ಟ್ ಮಾಡುತ್ತೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಅದರ ಮೇಲೆ ಒಂದು ಸಿಂಪಲ್ ಕ್ವಶನ್ ಅರೈಸ್ ಆಗುತ್ತೆ ಅಷ್ಟೇ. ಹಾಗೆ ರೇಟ್ ಆಫ್ ರಿಯಾಕ್ಷನ್ ಅಫೆಕ್ಟ್ ಮಾಡೋ ಫ್ಯಾಕ್ಟರ್ಸ್ಗಳು ಯಾವುದು? ಫಾರ್ ಎಕ್ಸಾಂಪಲ್ ಟೆಂಪ್ರೇಚರ್. ಓಕೆ, ಟೆಂಪ್ರೇಚರ್ ಅಫೆಕ್ಟ್ ಮಾಡುತ್ತೆ ರೇಟ್ ಆಫ್ ರಿಯಾಕ್ಷನ್ನ. ಆ್ಯಂಡ್ ಕೆಟಲಿಸ್ಟ್. ಓಕೆ, ಕೆಟಲಿಸ್ಟ್ ಅಫೆಕ್ಟ್ ಮಾಡ್ಬೋದು. ಆ್ಯಂಡ್ ಸರ್ಫೇಸ್ ಏರಿಯಾ ಆ್ಯಂಡ್ ನೇಚರ್ ಆಫ್ ರಿಯಾಕ್ಟೆಂಟ್. ಓಕೆ, ನೇಚರ್ ಆಫ್ ರಿಯಾಕ್ಟೆಂಟ್ ಆ್ಯಂಡ್ ಆಲ್ಸೋ the photochemical reactions ಏನು ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ದ ಆಕ್ಟಿವೇಶನ್ ಎನರ್ಜಿ. ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್, ಸಮ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ಸ್ ದ ರೇಟ್ ಆಫ್ ಆರ್ ರಿಯಾಕ್ಷನ್. ರೇಟ್ ಆಫ್ ರಿಯಾಕ್ಷನ್ ಸ್ಪೀಡ್ನ, ರೇಟ್ನ ಜಡ್ಜ್ ಮಾಡೋದು ಅಂದರೆ ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡೋಂಥ ಫ್ಯಾಕ್ಟರ್ಸ್ಗಳು ಯಾವುದು? ಸೊ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ? ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸ್ ಆಗುತ್ತೆ. ಯಾಕಂದರೆ ಕೊಲೋಷನ್ ಜಾಸ್ತಿ ಆಗುತ್ತೆ. ಓಕೆ, ಸಿಂಪಲ್ ಕೊಲೋಷನ್ ಥಿಯರಿ, ಅಕಾರ್ಡಿಂಗ್ ಟು ಸಿಂಪಲ್ ಕೊಲೋಷನ್ ಥಿಯರಿ. ಸೊ ನಾವೇನು ಹೇಳ್ತೀವಿ, ಟೆಂಪ್ರೇಚರು ನೀವು 10 ಡಿಗ್ರಿ ಅಷ್ಟು, 1 ಡಿಗ್ರಿ ಅಷ್ಟು ಇನ್ಕ್ರೀಸ್ ಮಾಡ್ತಾ ಹೋಗ್ತಿದ್ರೆ ಏನಾಗುತ್ತೆ ಅಂತಂದರೆ ಸೊ ರೇಟ್ ಆಫ್ ರಿಯಾಕ್ಷನ್ ಡಬಲ್ ಆಗ್ತಾ ಇರುತ್ತೆ ಅಂತ ಹೇಳ್ತೀವಿ. ಸೊ ಎವ್ರಿ ಫಾರ್ 10 ಡಿಗ್ರಿ. ಸೊ ಇದು ಹಾಗಾದರೆ ಟೆಂಪರೇಚರ್ ಏನು ಮಾಡುತ್ತೆ? ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸ್ ಮಾಡುತ್ತೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸ್ ಮಾಡುತ್ತೆ. ಆ್ಯಂಡ್ ವೆನ್ ವಿ ಕಮ್ಸ್ ಟು ಕೆಟಲಿಸ್ಟ್ ಆಲ್ಸೋ ಇನ್ಕ್ರೀಸ್ ದ ರೇಟ್ ಆಫ್ ರಿಯಾಕ್ಷನ್. ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆದರೂ ಮಾಡ್ಬೋದು ಅದು. ಓಕೆ, ಆಲ್ಟರ್ ಮಾಡುತ್ತೆ ಅಂತ ಹೇಳ್ತೀವಿ ರೇಟ್ ಆಫ್ ರಿಯಾಕ್ಷನ್. ಬಟ್ ಯಾವ ರೀತಿ ಆಲ್ಟರ್ ಮಾಡುತ್ತೆ ಅಂತಂದರೆ ಒಂದು ಪಾತ್ವೇನ ತೋರಿಸುತ್ತೆ ಕೆಟಲಿಸ್ಟ್ ಅನ್ನೋದು. ಓಕೆ, ಒಂದು ಲಾಂಗ್ ಟೈಮಲ್ಲಿ ರಿಯಾಕ್ಷನ್ ಆಗ್ತಾರೋದನ್ನ ಸಿಂಪಲ್ ಒಂದು ಸ್ಮಾಲ್ ಟೈಮಲ್ಲೇ ರಿಯಾಕ್ಷನ್ ಕಂಪ್ಲೀಟ್ ಆಗೋಗಿ ಒಂದು ಪಾತ್ವೇನ ಇಂಡಿಕೇಟ್ ಮಾಡುತ್ತೆ ಕೆಟಲಿಸ್ಟ್. ಸೊ ಇಟ್ ಆಲ್ಟರ್ಸ್ ದ ರೇಟ್ ಆಫ್ ರಿಯಾಕ್ಷನ್. ಅದು ಸ್ಪೀಡ್ ಆದರೂ ಮಾಡ್ಬೋದು, ಇಲ್ಲಾಂದರೆ ಸ್ಲೋ ಆದರೂ ಮಾಡ್ಬೋದು. ಒಂದು ತುಂಬ ರಿಯಾಕ್ಷನ್ ತುಂಬ ಫಾಸ್ಟ್ ನಡೀತಾ ಇದೆ ಅಂದರೆ ಅದನ್ನು ಸ್ಲೋ ಮಾಡ್ಬೋದು, ತುಂಬ ಸ್ಲೋ ನಡೀತಾ ಇದೆ ಅಂದರೆ ಅದನ್ನು ಫಾಸ್ಟ್ ಮಾಡೋಕ್ಕೆ ಕೆಟಲಿಸ್ಟ್ನ ಆ್ಯಡ್ ಮಾಡ್ತೀವಿ. ಸೊ ಒಂದು ಆಲ್ಟರ್ನೇಟ್ ಪಾತ್ವೇನ ತೋರಿಸುತ್ತೆ ಕೆಟಲಿಸ್ಟ್ ಅನ್ನೋದು. ಆ್ಯಂಡ್ ಆಫ್ಟರ್ ದಟ್
ಸರ್ಫೇಸ್ ಏರಿಯಾ ಜಾಸ್ತಿ ಪ್ರೊವೈಡ್ ಆದಷ್ಟು ಏನಾಗುತ್ತೆ ನಮಗೆ ರೇಟ್ ಆಫ್ ರಿಯಾಕ್ಷನ್ ಕೂಡ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತೀವಿ. ದಟ್ ಇಸ್ ವಾಟ್ ಸರ್ಫೇಸ್ ಏರಿಯಾ. ಆ್ಯಂಡ್ ನೆಕ್ಸ್ಟ್ ಒನ್ ನೇಚರ್ ಆಫ್ ರಿಯಾಕ್ಟೆಂಟ್ ಅಥವಾ ಫಿಸಿಕಲ್ ಸ್ಟೇಟ್ ಆಫ್ ರಿಯಾಕ್ಟೆಂಟ್ ಅಂತ ಹೇಳ್ತೀವಿ. ಅಂದರೆ ಫಿಸಿಕಲ್ ಸ್ಟೇಟ್ ಆಫ್ ರಿಯಾಕ್ಟೆಂಟ್ಸ್ ಅಂದರೆ ಸೊ ಸಾಲಿಡ್ ಸ್ಟೇಟ್, ಲಿಕ್ವಿಡ್ ಸ್ಟೇಟ್, ಗೇಷಿಯಸ್ ಸ್ಟೇಟ್ ಬಂದರೆ ಯಾವುದು ಚೆನ್ನಾಗಿ ರಿಯಾಕ್ಟ್ ಆಗುತ್ತೆ. ಗೇಷಿಯಸ್ ಸ್ಟೇಟಲ್ಲಿದ್ದರೆ ತುಂಬ ಚೆನ್ನಾಗಿ ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸ್ ಆಗುತ್ತೆ. ಯಾಕೆ ಅಂತಂದರೆ ಗೇಷಿಯಸ್ ಸ್ಟೇಟಲ್ಲಿ ಕೊಲೂಷನ್ ಜಾಸ್ತಿ ಕಂಪೇರ್ಡ್ ಟು ಸಾಲಿಡ್ ಆರ್ ಲಿಕ್ವಿಡ್ ಸ್ಟೇಟ್. ಸೊ ಆಗಿದ್ದಾಗ ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸ್ ಆಗುತ್ತೆ. ಸೊ ಗೇಷಿಯಸ್ ಸ್ಟೇಟಲ್ಲಿ. ಆ್ಯಂಡ್ ಫೋಟೋಕೆಮಿಕಲ್ ರಿಯಾಕ್ಷನ್ ಅಂದರೆ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಓಕೆ, ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಕೂಡ ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸ್ ಆಗುತ್ತೆ. ಒಂದು ನ್ಯಾಚುರಲ್ ರಿಯಾಕ್ಷನ್ಸ್ ಅಂತ ಆಗಿರ್ಬೋದು. ಸೊ ಫಾರ್ ಎಕ್ಸಾಂಪಲ್ ಕ್ಲೋರಿನೇಷನ್, H2 + Cl2 gives 2HCl ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಸೊ ಅದೆಲ್ಲ ಎಕ್ಸಾಂಪಲ್ ಕೊಡ್ಬೋದು. ಆ್ಯಂಡ್ ನೆಕ್ಸ್ಟು ಆಕ್ಟಿವೇಷನ್ ಎನರ್ಜಿ. ಆಕ್ಟಿವೇಷನ್ ಎನರ್ಜಿ ಅಂತ ಬಂದಾಗ ಲೋರ್ ದ ಆಕ್ಟಿವೇಷನ್ ಎನರ್ಜಿ ಹೈಯರ್ ವಿಲ್ ಬಿ ದ ರೇಟ್ ಆಫ್ ರಿಯಾಕ್ಷನ್. ಆಕ್ಟಿವೇಷನ್ ಎನರ್ಜಿ ಕಡಿಮೆ ಇದೆ ಅಂದರೆ ಸೊ ದಟ್ ಮೀನ್ಸ್ ಕೆಟಲಿಸ್ಟ್ ಇದು ಮಾಡಿದಾಗ ಕೆಟಲಿಸ್ಟ್ ಪಾತ್ವೆನ ಕಡಿಮೆ ಮಾಡುತ್ತೆ, ಆಕ್ಟಿವೇಷನ್ ಎನರ್ಜಿ ಕೂಡ ಕಡಿಮೆ ಆಗುತ್ತೆ. ಸೊ ಹಾಗಿದ್ದಾಗ ಸೊ ನಮಗೆ ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸ್ ಆಗುತ್ತೆ. ಸೊ ಆಕ್ಟಿವೇಷನ್ ಎನರ್ಜಿ ಏನು ಅಂತ ನಾವು ನೆಕ್ಸ್ಟ್ ಇನ್ನೊಂದು ಸಿನಾಪ್ಸಿಸಲ್ಲಿ ಡಿಸ್ಕಸ್ ಮಾಡೋಣ. ಡೋಂಟ್ ವರಿ. ಓಕೆ, ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ರೇಟ್ ಆಫ್ ರಿಯಾಕ್ಷನ್. ಸೊ ಇದು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ರೇಟ್ ಆಫ್ ರಿಯಾಕ್ಷನ್ ಅಂತ ಗೊತ್ತಾಯಿತು ನಿಮಗೆ. ನೆಕ್ಸ್ಟ್ ಡಿಸ್ಕಸ್ ಮಾಡೋದೇನಪ್ಪ ಅಂದರೆ ರೇಟ್ ಆಫ್ ರಿಯಾಕ್ಷನ್ ಹೋದ್ಮೇಲೆ ನಮ್ಮ ರೇಟ್ ಲಾ ಅಂತ ಹೇಳಿದ್ವಿ. ಕರೆಕ್ಟಾ? ರೇಟ್ ಲಾ ಅಂತ ಡಿಸ್ಕಸ್ ಮಾಡಿದ್ವಿ. ರೇಟ್ ಲಾ ಅಂತಂದ್ರೆ ತುಂಬ ಸಿಂಪಲ್ ಏನಪ್ಪ ಅಂತಂದರೆ ರೇಟ್ ಈಸ್ directly proportional according to law of mass action. Rate is directly proportional to active masses of the reactant. Okay, xy ಅಂತ ಹೇಳ್ತೀವಿ, stoichiometric coefficient. Okay, rate is equal to k into a into x b y. This is what rate law. So k ಅಂದ್ರೆ ಇಲ್ಲಿ rate constant. This is very important term. Rate constant. ಆ rate constant ಅಂದ್ರೆ ಏನು ಅಂತ ಹೇಳ್ತೀನಿ. So ax by concentration of a and concentration of b. Reactant concentration ಮೇಲೆ ಡಿಪೆಂಡ್ ಆಗುತ್ತೆ ರೇಟ್ ಆಫ್ ರಿಯಾಕ್ಷನ್ ಅನ್ನೋದು ಅಕಾರ್ಡಿಂಗ್ ಟು ಲಾ ಆಫ್ ಮಾಸ್ ಆಕ್ಷನ್ ಪ್ರಕಾರ ತಗೊಂಡಿರೋದು. ನಾಟ್ ಪ್ರಾಡಕ್ಟ್, ರಿಯಾಕ್ಟೆಂಟ್ ತಗೋಬೇಕು. ಸೊ xy ಅಂದರೆ ಸ್ಟೈಕಿಯೋಮೆಟ್ರಿಕ್ ಕೋಎಫಿಷಿಯೆಂಟ್ಸ್. ಅಂದರೆ ಈ ಕೋಎಫಿಷಿಯೆಂಟ್ಸ್ ಏನಿದೆ ಸ್ಟೈಕಿಯೋಮೆಟ್ರಿಕ್ ಕೋಎಫಿಷಿಯೆಂಟ್ ಏನು ಬರಿತೀವಿ ಅದಕ್ಕೆ ಈಕ್ವಲ್ ಆಗಿರ್ಬೋದು, ಈಕ್ವಲ್ ಆಗಿಲ್ಲದೆ ಇರ್ಬೋದು. ಮೇ ಆರ್ ಮೇ ನಾಟ್ ಬಿ ಈಕ್ವಲ್ ಟು ದ ಸ್ಟೈಕಿಯೋಮೆಟ್ರಿಕ್ ಕೋಎಫಿಷಿಯೆಂಟ್ಸ್. ಸೊ ಈಕ್ವಲ್ ಆಗಿರ್ಬೋದು, ಈಕ್ವಲ್ ಆಗಿಲ್ಲದೆ ಇರ್ಬೋದು. ಸೊ ಹಾಗಿದ್ದಾಗ ಇದನ್ನು ಹೇಳ್ತೀವಿ ರೇಟ್ ಲಾ. ದೆನ್ ವಾಟ್ ಇಸ್ ರೇಟ್ ಕಾನ್ಸ್ಟೆಂಟ್? ರೇಟ್ ಕಾನ್ಸ್ಟೆಂಟ್ ಅಂದರೆ ಏನಪ್ಪ ಅಂದರೆ ಇಟ್ ಇಸ್ ಅ ರೇಟ್ ಆಫ್ ರಿಯಾಕ್ಷನ್ ವೆನ್ ದ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಈಕ್ವಲ್ಸ್ ಟು ಯೂನಿಟಿ 1. ಸೊ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ 1 ಮೋಲಾರ್ ಇದ್ದಾಗ ಏನು ರೇಟ್ ಆಫ್ ರಿಯಾಕ್ಷನ್ ಬರುತ್ತೆ ದಟ್ ಇಸ್ ವಾಟ್ ರೇಟ್ ಕಾನ್ಸ್ಟೆಂಟ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕಂಡೀಷನ್. ಏನು ವೆರಿ ಇಂಪಾರ್ಟೆಂಟ್ ನೋಟ್ ಏನು ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸು 1 ಇದ್ದಾಗ 1 ಮೋಲಾರ್ ಇದ್ದಾಗ ಸೊ ವಾಟ್ ವಿಲ್ ವಿ ಗೆಟ್ ದ ರೇಟ್ ಆಫ್ ರಿಯಾಕ್ಷನ್ ದಟ್ ಇಸ್ ವಾಟ್ ರೇಟ್ ಕಾನ್ಸ್ಟೆಂಟ್. ಓಕೆ, ರೇಟ್ ಆಫ್ ರಿಯಾಕ್ಷನ್ ಅಂತ ಏನು ಸಿಗುತ್ತೆ ಅದನ್ನು ರೇಟ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ವೆನ್ ದ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಇಸ್ 1 ಮೋಲಾರ್. ಓಕೆ, ಅದನ್ನು ಹೇಳ್ಬೋದು ರೇಟ್ ಕಾನ್ಸ್ಟೆಂಟ್ ಅಂತ. ಸೊ ಹಾಗಿದ್ದಾಗ ಈ ರೇಟ್ ಕಾನ್ಸ್ಟೆಂಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ನೋಟ್. ರೇಟ್ ಕಾನ್ಸ್ಟೆಂಟ್ ಅನ್ನೋದು ಡಿಪೆಂಡ್ ಆಗೋದು ಟೆಂಪ್ರೇಚರ್ ಮೇಲೆ. ಟೆಂಪ್ರೇಚರ್ ಎಫೆಕ್ಟ್ ಮಾಡುತ್ತೆ. ಓಕೆ, ಟೆಂಪ್ರೇಚರ್ ಎಫೆಕ್ಟ್ ಮಾಡುತ್ತೆ, ಬಟ್ ಪ್ರೆಷರ್ ಇಂಡಿಪೆಂಡೆಂಟ್. ಅದು ಟೆಂಪ್ರೇಚರ್ ಮಾತ್ರ ಅಫೆಕ್ಟ್ ಮಾಡುತ್ತೆ ರೇಟ್ ಕಾನ್ಸ್ಟೆಂಟ್ನ. ಹೇಗೆ ಫಾರ್ ಎಕ್ಸಾಂಪಲ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ KC ಅಂತ ಡಿಸ್ಕಸ್ ಮಾಡಿದ್ವಿ ಫಸ್ಟ್ PUCಲಿ. ಆ KCನ ಅಫೆಕ್ಟ್ ಮಾಡುವಂಥ ಟರ್ಮ್ ಯಾವುದು? ಒಂದು ಪ್ರಾಪರ್ಟಿ ಯಾವುದು? ಟೆಂಪ್ರೇಚರ್ ಮಾತ್ರ. ಸೇಮ್ ಅದೇ ರೀತಿ ಇಲ್ಲಿ K ಅನ್ನೋ ರೇಟ್ ಕಾನ್ಸ್ಟೆಂಟ್ ಅನ್ನೋದು ಟೆಂಪ್ರೇಚರ್ ಅಫೆಕ್ಟ್ ಮಾಡುತ್ತೆ. ಸೊ ಟೆಂಪ್ರೇಚರ್ ಇನ್ಕ್ರೀಸ್ ಆದರೆ ರೇಟ್ ಕಾನ್ಸ್ಟೆಂಟ್ ಕೂಡ ಇನ್ಕ್ರೀಸ್ ಆಗ್ಬೋದು. ಸೊ ಹಾಗಿದ್ದಾಗ ಆ್ಯಂಡ್ ದಿಸ್ ರೇಟ್ ಕಾನ್ಸ್ಟೆಂಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ಅ ರಿಯಾಕ್ಟೆಂಟ್. ರೇಟ್ ಆಫ್ ರಿಯಾಕ್ಷನ್ ಅನ್ನೋದು ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಮೇಲೆ ಡಿಪೆಂಡ್ ಆಗಿದೆ, ಬಟ್ ರೇಟ್ ಕಾನ್ಸ್ಟೆಂಟ್ ಅದು ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಮೇಲೆ ಇಂಡಿಪೆಂಡೆಂಟ್ ಅಂತ ಹೇಳ್ಬೋದು. ಸೊ ಹಾಗಿದ್ದಾಗ ಸೊ ನಾವು ಹೇಳ್ಬೋದು ಈಗ ಏನಂತಂದ್ರೆ ಸೊ ರೇಟ್ ಕಾನ್ಸ್ಟೆಂಟ್ ಇಸ್ ಡಿಪೆಂಡೆಂಟ್ ಆನ್ ಟೆಂಪರೇಚರ್ ಅಂತ ಅಂದ್ಬಿಟ್ಟು. ಸೊ ಅರ್ಥ ಆಗಿದೆ ಅನ್ಕೋತೀನಿ. ಸೊ ದಿಸ್ ಇಸ್ ವಾಟ್ ರೇಟ್ ಕಾನ್ಸ್ಟೆಂಟ್. ಆಮೇಲೆ ಏನಪ್ಪ ಅಂದರೆ ನಿಮ್ಗೆ ಇಲ್ಲಿ ಬರೋದು ನೆಕ್ಸ್ಟು ಸೊ XY ಅಂದ್ರೇನು? x + y ಅಂತ ಬರೀತೀವಿ. ದಿಸ್ ಇಸ್ ಈಕ್ವಲ್ ಟು ಏನೋ ಒಂದು ನಂಬರ್ ಬರುತ್ತೆ. ಬಟ್ XY ಅಂದ್ರೇನು ಅದನ್ನು ಇಂಡಿಕೇಟ್ ಮಾಡೋದು ಆರ್ಡರ್ ಆಫ್ ರಿಯಾಕ್ಷನ್. ಇಲ್ಲಿ ಏನು ಬರುತ್ತೆ? ದ ಸಮ್ ಆಫ್ ದಿಸ್ ಕೋಎಫಿಷಿಯೆಂಟ್ಸ್ ಪವರ್ಸ್ ಇನ್ ಎ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ ರೇಟ್ ಈಕ್ವೇಷನ್ ಇಸ್ ಕಾಲ್ಡ್ ಆರ್ಡರ್ ಆಫ್ ಅ ರಿಯಾಕ್ಷನ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಆರ್ಡರ್ ಆಫ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ದ ಸಮ್ ಆಫ್ ದ ಪವರ್ಸ್ ಇನ್ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ ರೇಟ್ ಈಕ್ವೇಷನ್ ಅದನ್ನು ಹೇಳೋದು ನಾವು ಆರ್ಡರ್ ಆಫ್ ರಿಯಾಕ್ಷನ್ ಅಂತ. ಆರ್ಡರ್ ಆಫ್ ರಿಯಾಕ್ಷನ್ ಅಂತ ಬಂದಾಗ ಎಷ್ಟು ಆರ್ಡರ್ಸ್ ಇದೆ ನಿಮಗೆ? 0 ಆರ್ಡರ್, ಫಸ್ಟ್ ಆರ್ಡರ್, ಸೆಕೆಂಡ್ ಆರ್ಡರ್, ಥರ್ಡ್ ಆರ್ಡರ್ ಅಂತ ಬರುತ್ತೆ. 0 ಆರ್ಡರ್ ಅಂದರೆ ಏನು? 0 ಆರ್ಡರ್ ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಮೇಲೆ ಡಿಪೆಂಡ್ ಆಗಿರಲ್ಲ ಅಂತ ರೇಟ್ ಆಫ್ ರಿಯಾಕ್ಷನ್ ಅಂತ ಆರ್ಡರ್ನ ಹೇಳ್ತೀವಿ ನಾವು 0 ಆರ್ಡರ್ ರಿಯಾಕ್ಷನ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ನೋಟ್. 0 ಆರ್ಡರ್ ಅನ್ನೋದು ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಮೇಲೆ ಡಿಪೆಂಡ್ ಆಗಿಲ್ಲ, ಯಾಕಂದರೆ ಪ್ರೆಸೆನ್ಸ್ ಆಫ್ ಕೆಟಲಿಸ್ಟ್ ಕೂಡ ಇರುತ್ತೆ ಅಲ್ಲಿ. ಓಕೆ, ಸೊ ಹಾಗಿದ್ದಾಗ ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ಬಟ್ ಫಸ್ಟ್ ಆರ್ಡರ್ ಅಂತಂದರೆ ಫಸ್ಟ್ ಪವರ್ ಅಂತ ಹೇಳ್ತೀವಿ. ಓಕೆ, ಸಮ್ ಏನಿದೆ ಫಸ್ಟ್ ಪವರ್ ಅಂತಂದರೆ ಅದು ಫಸ್ಟ್ ಆರ್ಡರ್ ಡಿಟರ್ಮೈನ್ ರೇಟ್ ಈಕ್ವೇಷನಲ್ಲಿ ಫಸ್ಟ್ ಪವರ್ ಏನಿದೆ ಅದನ್ನು ಫಸ್ಟ್ ಆರ್ಡರ್ ಅಂತ ಹೇಳ್ತೀವಿ. ಅಥವಾ ಇಟ್ ಈಸ್ ಈಕ್ವಲ್ ಟು ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ 1 ರಿಯಾಕ್ಟೆಂಟ್ ಅಂತ ಹೇಳ್ಬೋದು. ಅದನ್ನು ಫಸ್ಟ್ ಆರ್ಡರ್ ಅಥವಾ ಸೆಕೆಂಡ್ ಆರ್ಡರ್, ಥರ್ಡ್ ಆರ್ಡರ್ ಈ ರೀತಿಯೇ ಬರುತ್ತೆ. ಬಟ್ ಅಲ್ಲಿ ಸೆಕೆಂಡ್ ಆರ್ಡರ್, ಥರ್ಡ್ ಆರ್ಡರ್ ಜಸ್ಟ್ ಲುಕಿಂಗ್ ಎಟ್ ದ ರಿಯಾಕ್ಷನ್ ನಾವು ಫಸ್ಟ್ ಆರ್ಡರ್, 0 ಆರ್ಡರ್, ಸೆಕೆಂಡ್ ಆರ್ಡರ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಬೇರೆ ರೀತಿಯೇ ಕ್ವಶನ್ಸ್ ಅರೈಸ್ ಆಗುತ್ತೆ ನಿಮಗೆ. ನೋಡಿದ ತಕ್ಷಣ ರಿಯಾಕ್ಷನ್ ಹೇಳೋದು ಕೆಲವೊಂದು ಕಡಿಮೆ ಮಾತ್ರ. ಸೊ ಹಾಗಾದ್ರೆ ಆರ್ಡರ್ ಆಫ್ ರಿಯಾಕ್ಷನ್ಗೆ ಈ 0 ಆರ್ಡರ್ಗೆ ಫಸ್ಟ್ ಆರ್ಡರ್ಗೆ ರೇಟ್ ಕಾನ್ಸ್ಟೆಂಟ್ಗೆ ನಿಮ್ಗೆ ಯೂನಿಟ್ಗಳು ಕೇಳ್ತಾರೆ. ಓಕೆ, ಯಾವುದಕ್ಕೆ? ರೇಟ್ ಕಾನ್ಸ್ಟೆಂಟ್ಗೆ ಯೂನಿಟ್ಗಳನ್ನ ಕೇಳ್ತಾರೆ. ರೇಟ್ ಕಾನ್ಸ್ಟೆಂಟ್ ಯೂನಿಟ್ ಏನು? K ಯೂನಿಟ್ ಏನು? ರೇಟ್ ಆಫ್ ರಿಯಾಕ್ಷನ್ ಯೂನಿಟ್ ಏನಪ್ಪ? ರೇಟ್ ಆಫ್ ರಿಯಾಕ್ಷನ್ ಯೂನಿಟ್ ಬಂದು ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್. ಓಕೆ, ದಿಸ್ ಇಸ್ ದ
ಯೂನಿಟ್ ಆಫ್ ರೇಟ್ ಆಫ್ ರಿಯಾಕ್ಷನ್. ಕಾನ್ಸಂಟ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತಂದರೆ ಕಾನ್ಸಂಟ್ರೇಷನ್ ಯೂನಿಟ್ ಏನು ಮೋಲ್ ಪರ್ ಲೀಟರ್, ಟೈಮ್ ಯೂನಿಟ್ ಏನು ಪರ್ ಸೆಕೆಂಡ್. ಓಕೆ, ಇದು ರೇಟ್ ಆಫ್ ರಿಯಾಕ್ಷನ್. ಬಟ್ ರೇಟ್ ಕಾನ್ಸ್ಟೆಂಟ್ ಯೂನಿಟ್ ಏನು, ಅದಕ್ಕೆ ಒಂದು ಜನರಲ್ ಫಾರ್ಮುಲಾ ಹೇಳೋದಾದ್ರೆ ರೇಟ್ ಕಾನ್ಸ್ಟೆಂಟ್ ಯೂನಿಟ್ ಬೇಕು ಅಂದರೆ ಮೋಲ್ ಪರ್ ಲೀಟರ್ ಟು ದ ಪವರ್ ಆಫ್ 1 - m per second ಅಥವಾ ಪರ್ ಮಿನಿಟ್ ಯಾವ್ದು ಬೇಕಾದ್ರೂ ಇರ್ಬೋದು. ಸೊ ಇದು ಜನರಲ್ ಫಾರ್ಮುಲಾ ಟು ಫೈಂಡ್ ಔಟ್ ಆರ್ಡರ್ ಆಫ್ ರಿಯಾಕ್ಷನ್. ಎನ್ ಅಂದರೆ ಇಲ್ಲಿ ಆರ್ಡರ್ ಆಫ್ ರಿಯಾಕ್ಷನ್. ಫಾರ್ ಝೀರೋ ಆರ್ಡರ್ ರಿಯಾಕ್ಷನ್ n is equal to 0. n is equal to 0 ಏನು ಬರುತ್ತೆ, ಸೊ 1 - 0 1. ಸೊ ಫೈನಲ್ ಇಕ್ವೇಷನ್ ಬರುತ್ತೆ ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್. ದಿಸ್ ಇಸ್ ದ SI ಯೂನಿಟ್ ಫಾರ್ ಝೀರೋ ಆರ್ಡರ್ ರಿಯಾಕ್ಷನ್. ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್ n ಏನಾಗುತ್ತೆ, n is equal to 1 ಆಗುತ್ತೆ. ಸೊ 1 - 1 0. ಸೊ ಮೋಲ್ ಪರ್ ಲೀಟರ್ ಪವರ್ 0 1. ಏನು ಬರುತ್ತೆ ಫೈನಲಿ ಪರ್ ಸೆಕೆಂಡ್. ಫಸ್ಟ್ ಆರ್ಡರ್ಗೆ ಕಾನ್ಸ್ಟೆಂಟ್ ರೇಟ್ ಕಾನ್ಸ್ಟೆಂಟ್ SI ಯೂನಿಟ್ ಅಲ್ಲ, ಯೂನಿಟ್ ಬಂದು ಪರ್ ಸೆಕೆಂಡ್. ಆ್ಯಂಡ್ ಸೆಕೆಂಡ್ ಆರ್ಡರ್ ಬಂದು ಸೆಕೆಂಡ್ ಆರ್ಡರ್ಗೆ n is equal to 2 ಅಂತ ಆಗುತ್ತೆ. ಸೊ ಹಾಗೆ n is equal to 2 ಅಂದರೆ 1 - 2 ಆಗುತ್ತೆ. ಸೊ -1 ಬರುತ್ತೆ. -1 × -1 +1 ಆಗುತ್ತೆ. ಹಾಗಿದ್ದಾಗ ಪರ್ ಮೋಲ್, ಓಕೆ, ಪರ್ ಮೋಲ್ ಲೀಟರ್ ಪರ್ ಸೆಕೆಂಡ್ ಅಥವಾ ಲೀಟರ್ ಪರ್ ಮೋಲ್ ಪರ್ ಸೆಕೆಂಡ್ ಅಂತ ಬರೀಬೋದು. ಅದೇ ರೀತಿ n is equal to 3 ಅಂತಂದರೆ ಥರ್ಡ್ ಆರ್ಡರ್ ಅಂದರೆ 1 - 2 ಬರುತ್ತೆ. 1 - 2 ಅಂತಂದರೆ ಸೊ -× -+, ಸೊ ಲೀಟರ್ ಸ್ಕ್ವಯರ್ ಪರ್ ಮೋಲ್ ಲೀಟರ್ ಸ್ಕ್ವಯರ್ ಪರ್ ಸೆಕೆಂಡ್ ಅಂತ ಹೇಳ್ಬೋದು. ದಟ್ ಇಸ್ ಫಾರ್ ಸೆಕೆಂಡ್ ಆರ್ಡರ್. ಸೊ ಈ ರೀತಿ SI ಯೂನಿಟ್ಸ್ಗಳನ್ನ ಗೊತ್ತಿರಬೇಕು ರೇಟ್ ಕಾನ್ಸ್ಟೆಂಟ್ಗೆ. ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ ಕ್ಲೀನಾಗಿ. ಸೊ ಇದು ಗೊತ್ತಿದೆ ಅನ್ಕೋತೀನಿ ಕ್ಲೀನಾಗಿ ನಿಮಗೆ. ನೆಕ್ಸ್ಟ್ ಇದಾದಮೇಲೆ ಇರುವಂಥದ್ದು ಆರ್ಡರ್ಗೆ ಒಂದು ಆಪೋಸಿಟ್ ಇರುವಂಥದ್ದು ಮಾಲಿಕ್ಯುಲರಿಟಿ ಆಫ್ ರಿಯಾಕ್ಷನ್. ಮಾಲಿಕ್ಯುಲರಿಟಿ ಆಫ್ ರಿಯಾಕ್ಷನ್ ಅದು ಜಸ್ಟ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಎಷ್ಟು ಇನ್ವಾಲ್ವ್ ಆಗಿದೆ ಒಂದು ರಿಯಾಕ್ಷನಲ್ಲಿ. ಓಕೆ, ಸೈಮಲ್ಟೇನಿಯಸ್ಲಿ ಕೊಲೈಡ್ ಆಗೋಕ್ಕೆ ಒಂದು ಪ್ರಾಡಕ್ಟ್ನ ಫಾರ್ಮ್ ಮಾಡೋಕ್ಕೆ ಎಷ್ಟು ಮಾಲಿಕ್ಯೂಲ್ಸ್ ಇನ್ವಾಲ್ವ್ ಆಗಿದೆ. ಯೂನಿಮಾಲಿಕ್ಯುಲರ್, ಬೈಮಾಲಿಕ್ಯುಲರ್, ಟ್ರೈಮಾಲಿಕ್ಯುಲರ್ ಅಂತ ಹೇಳ್ತೀವಿ. ಮಾಲಿಕ್ಯುಲರಿಟಿ ಆರ್ಡರ್ ಆಫ್ ರಿಯಾಕ್ಷನ್ ಡಿಫರೆನ್ಸ್ ಏನು, ಆರ್ಡರ್ ಆಫ್ ರಿಯಾಕ್ಷನ್ ಅದು ಝೀರೋ ಆರ್ಡರು, ಫಸ್ಟ್ ಆರ್ಡರ್ ಅಥವಾ ಫ್ರಾಕ್ಷನಲ್ ಇರ್ಬೋದು. ಬಟ್ ಮಾಲಿಕ್ಯುಲರಿಟಿ ಇಸ್ ಆಲ್ವೇಸ್ ಹೋಲ್ ನಂಬರ್. ಝೀರೋ ಆರ್ಡರ್ ಆಫ್ ರಿಯಾಕ್ಷನ್ ಇಟ್ ಇಸ್ ಅಪ್ಲಿಕೇಬಲ್ ಟು ಎಲಿಮೆಂಟ್ರಿ ಆ್ಯಂಡ್ ಕಾಂಪ್ಲೆಕ್ಸ್ ರಿಯಾಕ್ಷನ್. ಎಲಿಮೆಂಟ್ರಿ ರಿಯಾಕ್ಷನ್ ಅಂದರೆ ಒಂದು ಸಿಂಗಲ್ ಸ್ಟೆಪ್ಪಲ್ಲಿ ನಡೆಯುವಂಥ ರಿಯಾಕ್ಷನ್. ಕಾಂಪ್ಲೆಕ್ಸ್ ರಿಯಾಕ್ಷನ್ ಅಂದರೆ 2 or more ಸ್ಟೆಪ್ಪಲ್ಲಿ ನಡೆಯುವಂಥ ರಿಯಾಕ್ಷನ್ ಕಾಂಪ್ಲೆಕ್ಸ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಹಾಗಿದ್ದಾಗ ಆರ್ಡರ್ ಆಫ್ ರಿಯಾಕ್ಷನ್ ಅನ್ನೋದು ಎಲಿಮೆಂಟ್ರಿ ಮತ್ತು ಕಾಂಪ್ಲೆಕ್ಸ್ ಎರಡಕ್ಕೂ ಅಪ್ಲೈ ಆಗುತ್ತೆ. ಬಟ್ ಮಾಲಿಕ್ಯುಲರಿಟಿ ಇಸ್ ಓನ್ಲಿ ಅಪ್ಲಿಕೇಬಲ್ ಟು ಎಲಿಮೆಂಟ್ರಿ ರಿಯಾಕ್ಷನ್ ಓನ್ಲಿ. ಎಲಿಮೆಂಟ್ರಿ ಅಂದರೆ ಒಂದು ಸಿಂಗಲ್ ಸ್ಟೆಪ್ಪಲ್ಲಿ ನಡೆಯುವಂಥ ರಿಯಾಕ್ಷನ್ ಅಷ್ಟೇ. ಸೊ ಹಾಗಿದ್ದಾಗ ಆರ್ಡರ್ ಆಫ್ ರಿಯಾಕ್ಷನ್, ಮಾಲಿಕ್ಯುಲರಿಟಿ, ಇದ್ರ ಬಗ್ಗೆ ಸ್ವಲ್ಪ ಡಿಫ್ರೆನ್ಸು ಥಿಯರಿಲಿ ನೀವು ಓದಿ ಕರೆಕ್ಟಾಗಿ ಗೊತ್ತಿದೆ ಅನ್ಕೋತೀನಿ. ಸೊ ಇಷ್ಟು ಸ್ವಲ್ಪ ಹಿಂಟ್ಗಳನ್ನ ಕೊಟ್ಟಿದ್ದೀನಿ, ಸಿನಾಪ್ಸಿಸ್ ಏನಂತಂದ್ಬಿಟ್ಟು. ಸೊ ಇದ್ರ ಮೇಲೆ ಈಗ ನಾವು ಕೆಲವೊಂದು ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಸೊ ಆರ್ಡರ್ ಆಫ್ ರಿಯಾಕ್ಷನ್ ಮೇಲಾಗಲಿ, ರೇಟ್ ಆಫ್ ರಿಯಾಕ್ಷನ್ ಮೇಲೆ, ರೇಟ್ ಕಾನ್ಸ್ಟೆಂಟ್ ಮೇಲಾಗಲಿ ಕೆಲವೊಂದು ಕ್ವಶನ್ಸ್ನಾಗ ಡಿಸ್ಕಸ್ ಮಾಡೋಣ. ಓಕೆ, ಸೊ ಯಾವ ಕ್ವಶನ್ಸು ಹೇಗೆ ರೈಸ್ ಆಗುತ್ತೆ ಅಂತ 1 by 1 ಈಗ ಡಿಸ್ಕಸ್ ಮಾಡೋಣ. ಸೊ ಈ 1 by 1 MCQsನ ಡಿಸ್ಕಸ್ ಮಾಡೋಣ. ಓಕೆ, ಹೇಳಿ ಸಿನಾಪ್ಸಿಸ್ ಎಲ್ಲ ನೆನಪಿದೆ ಅನ್ಕೋತೀನಿ ಕಂಪ್ಲೀಟು. ಸೊ ಈಗ ನಿಮ್ಗೆ ಹೇಳಿದ್ದು ಕೆಲವೊಂದು ನ್ಯೂಮರಿಕಲ್ಸ್ ಯಾವ್ದ್ರ ಮೇಲೆ ಅರೈಸ್ ಆಗುತ್ತೆ ಅಂತ ಹೇಳಿದ್ದೆ. ಸೊ ಅದೇ ಪ್ಯಾಟರ್ನ್ಸ್ ಮೇಲೆ ನಾನು ಈಗ ವರ್ಕೌಟ್ ಮಾಡ್ಕೊಂಡು ಹೋಗ್ತೀನಿ. ಓಕೆ, ಕರೆಕ್ಟಾಗಿ ಗಮನ ಇಟ್ಟು ನೋಡ್ಕೊಳ್ಳಿ. ಸೊ ಫಸ್ಟ್ ಕ್ವಶನ್ ನೋಡಿ ಈಗ. ಫಾರ್ ದ ಫಸ್ಟ್ ಆರ್ಡರ್ ಡಿಕಂಪೋಸಿಷನ್ ರಿಯಾಕ್ಷನ್ ಆಫ್ N2O5 ಇಟ್ ಇಸ್ ಅಬ್ಸರ್ವ್ಡ್ ದಟ್, ಓಕೆ, ದೇ ಹ್ಯಾವ್ ಗಿವನ್ 2 ರಿಯಾಕ್ಷನ್ಸ್. N2O5 ಕೊಟ್ಟಿದ್ದಾರೆ, ಅದು ಕಾನ್ಸಂಟ್ರೇಷನ್ ಆಫ್ N2O5 ಮತ್ತು ಅದು ಡಿಫರೆನ್ಷಿಯಲ್ ಫಾರ್ಮ್ ಆಫ್ N2O5, ಅದು ಡಿಫರೆನ್ಷಿಯಲ್ ಫಾರ್ಮ್ ಕೊಟ್ಟಿದ್ದಾರೆ. ದಟ್ ಮೀನ್ಸ್ ರೇಟ್ ಆಫ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಈಕ್ವೇಷನ್ 1 ಮತ್ತು ಈಕ್ವೇಷನ್ 2ಗೆ. ಓಕೆ, ರೇಟ್ ಆಫ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ಹಿಯರ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ. ಸೊ ದೇ ಹ್ಯಾವ್ ಗಿವನ್ ರಿಲೇಷನ್. ಸೊ ಈ ಥರ ಕ್ವಶನ್ಸು ಅರೈಸ್ ಆಗುತ್ತೆ ನಿಮ್ಮ ನೀಟ್ ಎಕ್ಸಾಮಲ್ಲಿ. ಈ ಥರ ರಿಲೇಷನ್ ಕೇಳೋದು ಅಥವಾ ಡಿಫರೆನ್ಷಿಯಲ್ ರೇಟ್ ಈಕ್ವೇಷನ್ನ ಬರೀರಿ ಅಂತ ಎಕ್ಸ್ಪ್ರೆಷನ್ಸ್ಗಳನ್ನ ಕೇಳ್ತಾರೆ. ಆ ಕ್ವಶನ್ಸ್ಗಳು ಟೈಪ್ ಆಫ್ ಕ್ವಶನ್ಸ್ ನಿಮಗೆ ಅರೈಸ್ ಆಗುತ್ತೆ. ಓಕೆ, ಹಾಗಿದ್ದಾಗ ಇಲ್ಲಿ ರಿಲೇಷನ್ ಬಿಟ್ವೀನ್ ಕೆ ಮತ್ತು ಕೆ ಡ್ಯಾಶ್ ಫಾರ್ಮ್ ಮಾಡಬೇಕು ಅಂದರೆ ನಮಗೆ ಕೆ ಮತ್ತು ಕೆ ಡ್ಯಾಶ್ ಬರುವಂಥ ಈಕ್ವೇಷನ್ನ ಫಾರ್ಮ್ ಮಾಡಬೇಕು. ಸೊ ಹಾಗಾಗಿ ಹೇಗೆ ನೋಡೋಣ. ಈಗ ಡಿಫರೆನ್ಷಿಯಲ್ ಆಫ್ N2O5 ವಿತ್ ರೆಸ್ಪೆಕ್ಟ್ ಟು ಟಿ, ಅದು ಕೆ N2O5 ಕೊಟ್ಟಿದ್ದಾರೆ. ಆ್ಯಂಡ್ ಕೆ ಡ್ಯಾಶ್ N2O5 ಕೊಟ್ಟಿದ್ದಾರೆ, ಅದು ಏನೊಂದು ವ್ಯಾಲ್ಯೂ ಗೊತ್ತಿದೆ. ಬಟ್ ಈಗ ನಾವು ಈ ಎರಡು ಈಕ್ವೇಷನ್ಗೂ ನಾವು ಡಿಫರೆನ್ಷಿಯಲ್ ಫಾರ್ಮ್ನ ಬರೆಯೋಣ. ಏನಂತ, ಸೊ ದಟ್ ಈಸ್ N2O5 ಹೇಳೋದಾದರೆ N2O5 ಇಂಟು dt. ಓಕೆ, ಇದಿದೆ, ದಟ್ ಈಸ್ ಮೈನಸ್ ಸೈನ್. ನೆಕ್ಸ್ಟು ಅದೇ ರೀತಿ ಇನ್ನೇನಿದೆ, ದಟ್ ಈಸ್ ರೇಟ್ ಎಕ್ಸ್ಪ್ರೆಷನ್ ಆಯಿತು. ಅದೇ ರೀತಿ ನೆಕ್ಸ್ಟ್ ಯಾವುದಿದೆ, N2O5 ಇದೆ ಇನ್ನೊಂದು, ದಟ್ ಈಸ್ 1/2 ಇಂಟು ಡಿ ಆಫ್ N2O5, ಓಕೆ, ಇಂಟು dt ಅಂತ ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ಹಾಗಿದ್ದಾಗ ಈ ಎರಡು ಡಿಫರೆನ್ಷಿಯಲ್ ಈಕ್ವೇಷನ್ ಯಾವುದಕ್ಕೆ ಈಕ್ವಲ್ ಇದೆ, ಯಾವ್ದು ವ್ಯಾಲ್ಯೂ ಇದೆ ನಮಗೆ. ಸೊ ಅಲ್ಲಿ ಕೊಟ್ಟಿರೋದು ಇಲ್ಲಿ ದಟ್ ಈಸ್ ಈಕ್ವಲ್ ಟು ಕೆ ಇಂಟು N2O5 ಇದನ್ನು ಕೊಟ್ಟಿದ್ದಾರೆ. ಆ್ಯಂಡ್ ದಟ್ ಈಸ್ ಈಕ್ವಲ್ ಟು ಕೆ ಇಂಟು N2O5. ಸೊ ದಟ್ ಈಸ್ ಕೆ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ಸೊ ಹಾಗಿದ್ದಾಗ ಈ N2O5 dt ಅಂತಂದರೆ K N2O5 ಅಂತ ನಾವು ಬರಿಬೋದಲ್ವಾ. ಹಾಗಿದ್ದಾಗ ಸೊ K N2O5 ದಟ್ ಈಸ್ ಈಕ್ವಲ್ಸ್ ಟು 1/2 ಇಂಟು ಕೆ ಡ್ಯಾಶ್ N2O5. ಹೇಗೆ ಬರುತ್ತೆ ಅಂತ ಗೊತ್ತಾಯ್ತಾ. ಸೊ ಡಿಫರೆನ್ಷಿಯಲ್ ಫಾರ್ಮ್ ಕೆ ಮತ್ತು ಕೆ ಡ್ಯಾಶ್ ಮತ್ತು ರಿಲೇಷನ್ ತೋರಿಸಿ ಅಂತ ಕೇಳಿದ್ದಾರೆ. ಹಾಗಿದ್ದಾಗ ಇವೆರಡು ಈಕ್ವಲ್ ಅಂತ ತಗೋಬೋದಾ. ಫಾರ್ ಎಕ್ಸಾಂಪಲ್ ಇದನ್ನು ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, 2K ಡ್ಯಾಶ್ ಆಗುತ್ತೆ. ಓಕೆ, ಸಾರಿ, -1/2 ಇದೆ. ಸೊ ಹಾಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ಅಷ್ಟೇ, ನಾನು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಸಬ್ಸ್ಟಿಟ್ಯೂಟ್ ಮಾಡೋದು ಏನು ಬರುತ್ತೆ, ಸೊ ಫೈನಲ್ ನಮಗೆ N2O5 ಕ್ಯಾನ್ಸಲ್ ಅಂದ್ಕೊಡಿ. ಸೊ ಹಾಗೇನು ಬರುತ್ತೆ, ಕೆ ಡ್ಯಾಶ್ ಇಸ್ ಈಕ್ವಲ್ ಟು 2K ಬರುತ್ತೆ. ಕರೆಕ್ಟ್ ಅಲ್ವಾ. ಕೆ ಡ್ಯಾಶ್ ಇಸ್ ಈಕ್ವಲ್ ಟು 2K. ಸೊ ಒಂದು ನಿಮಿಷ, ಸೊ ಸಾರಿ, ಇದನ್ನು ಶಿಫ್ಟ್ ಮಾಡಬೇಕು ಈ ಕಡೆಗೆ. -1/2 ಅಂತಂದರೆ 2K ಡ್ಯಾಶ್ ಆಗುತ್ತೆ.
ಓಕೆ 2k ಡ್ಯಾಶ್. ಸೊ ಶಿಫ್ಟ್ ಮಾಡಿ ಆಗ d ಇಂಟು O5 ಅಂದರೆ ಗೊತ್ತಾಗುತ್ತೆ 2k ಡ್ಯಾಶ್ ಅಂತ, ಆ್ಯಂಡ್ d ಇಂಟು O5 dt ಅಂದರೆ k ಇಂಟು O5 ಇವೆರಡು ಈಕ್ವಲ್ ಇದೆ ಗೊತ್ತಾಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಶಿಫ್ಟ್ ಮಾಡಿದ್ದೀನಿ ಈ ಕಡೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ -1/2 ಇತ್ತು, ಇದನ್ನ ಈ ಕಡೆ ಶಿಫ್ಟ್ ಮಾಡಿದ್ದೀನಿ 2 ಅಂತ ಬರುತ್ತೆ ಅಂದ್ಕೊಳ್ಳೋಣ. ಓಕೆ 2k ಡ್ಯಾಶ್ ಅಂತ ಬರುತ್ತೆ. ಸೊ ಹಾಗೆ ಎರಡು ಸೇಮ್ ಇದೆಯಾ, ಎರಡು ಈಕ್ವಲ್ ಇದೆ ಅಂದರೆ ಇವೆರಡು ಈಕ್ವಲ್ ಬರಿಬೋದಾ ನಾವು? ಬರಿಬೋದಲ್ವಾ? ಸೊ N2O5 ಎರಡು ಸೇಮ್ ಇದೆ, ಇವೆರಡು ಈಕ್ವಲ್ ಇದೆ ಅಂದರೆ ಇವೆರಡು ಈಕ್ವಲ್ ಫಾರ್ಮಲ್ಲಿ ಬರಿಬೋದು. ಹಾಗಿದ್ದಾಗ 2k ಡ್ಯಾಶ್ ಬಂದಿದೆ. ಸೊ ಫೈನಲಿ ನಮ್ಗೆ ಬರೋದು k = 2k ಡ್ಯಾಶ್ ಬರುತ್ತೆ. ಓಕೆ ಯಾವುದು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ರೀತಿ ಬರೀಬೇಕು ನೋಡಿ ಮಕ್ಕಳು. ಏನು ಮಾಡಿದೆ ಅಂದರೆ ಈ ಕಾನ್ಸಂಟ್ರೇಷನ್ ಏನು ವ್ಯಾಲ್ಯೂ ಕೊಟ್ಟಿದ್ದಾರೆ, ಸೊ ಇವೆರಡು ಈಕ್ವಲ್ ವ್ಯಾಲ್ಯೂ ಬರೋಂಗೆ ಮಾಡ್ಕೊಂಡಿದ್ದೀನಿ. ಬಟ್ ಇಲ್ಲಿ ಯಾಕೆ 1/2 ಅಂತ ಬರುತ್ತೆ? ಬಿಕಾಸ್ ಇಲ್ಲಿ 2 ಅಂತ ಸ್ಟೈಕೋಮೆಟ್ರಿಕ್ ಕೋಎಫಿಷಿಯಂಟ್ ಇದೆ, ಹಾಗೆ 1/2 ಬರೀಬೇಕು. ಆ 1/2 ಈ ಕಡೆ ಶಿಫ್ಟ್ ಮಾಡಿದಾಗ ನಮಗೆ ವ್ಯಾಲ್ಯೂ ಸಿಗುತ್ತೆ, ಇವೆರಡು ಈಕ್ವಲ್ ಅಂತ ಗೊತ್ತಾದರೆ ಆ ಎರಡು ವ್ಯಾಲ್ಯೂಸ್ನ ಈಕ್ವಲ್ ಫಾರ್ಮೆಟಲ್ಲಿ ಬರಿತೀವಿ. ನೆಕ್ಸ್ಟ್ ಈ ರಿಲೇಷನ್ ಬರೀಬೋದು. ಓಕೆ ಸಿಂಪಲ್ ಆಸ್ ಇಟ್ ಇಸ್. ಓಕೆ ನೆಕ್ಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ. So in height of hypothetical reaction A2 plus B2 gives 2AB follows the following mechanism. ಓಕೆ ಸೊ ದಿಸ್ ಕೈಂಡ್ ಆಫ್ ಕ್ವಶನ್, ಈ ಥರ ಒಂದು ಕ್ವಶನ್ ಕೂಡ ನಿಮ್ಮ ನೀಟ್ ಎಕ್ಸಾಮಲ್ಲಿ ಪ್ರೀವಿಯಸ್ ಇಯರಲ್ಲಿ ಬಂದಿತ್ತು. ಈ ಕೈಂಡ್ ಆಫ್ ಕ್ವಶನ್ ಕೂಡ ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ ಹೇಗೆ ಅಂತ. ಸೊ A2 gives A plus A ಫಾಸ್ಟ್ ರಿಯಾಕ್ಷನ್ ಅಂತ ಕೊಟ್ಟಿದ್ದಾರೆ, ಆ್ಯಂಡ್ A plus B2 gives AB plus B ಸ್ಲೋ ರಿಯಾಕ್ಷನ್, A plus B gives AB ಫಾಸ್ಟ್ ರಿಯಾಕ್ಷನ್. ಸೊ ಇಲ್ಲಿ ನೋಡಿ ಎಲ್ಲ ರಿಯಾಕ್ಷನ್ ನೋಡೋದು ನೀವು A is ಕಾಮನ್, ಎ ಅನ್ನೋದು ಎಲ್ಲ ಕಡೆ ಕಾಮನ್ ಇದೆ, ಕರೆಕ್ಟ್ ಅಲ್ವಾ? ಹಾಗಿದ್ದಾಗ ಒಂದು ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ ಅಂತ ಹೇಳ್ಬೋದು. ಅದು ಎ ಅನ್ನೋದೊಂದು ಎಲ್ಲ ರಿಯಾಕ್ಷನ್ ಇದೆ, ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ ಅಂತ ಹೇಳ್ಬೋದು. ರೇಟ್ ಆಫ್ ರಿಯಾಕ್ಷನ್ ಎಲ್ಲಿ ನಾವು ಡಿಸೈಡ್ ಮಾಡ್ಬೋದು? ರೇಟ್ ಆಫ್ ರಿಯಾಕ್ಷನ್ ಎಲ್ಲಿ ಡಿಸೈಡ್ ಮಾಡ್ಬೋದು ಅಂತಂದರೆ, ರೇಟ್ ಆಫ್ ರಿಯಾಕ್ಷನ್ ಕಂಡುಹಿಡಿಯೋದು ಎಲ್ಲಿ ಅಂತಂದರೆ ಕಾಂಪ್ಲೆಕ್ಸ್ ರಿಯಾಕ್ಷನ್ಸ್ಗಳಲ್ಲಿ ನಾವು ರೇಟ್ ಆಫ್ ರಿಯಾಕ್ಷನ್ ಫೈಂಡ್ ಔಟ್ ಮಾಡೋದು ಸ್ಲೋಯೆಸ್ಟ್ ಸ್ಟೆಪ್ಪಲ್ಲಿ. ಸ್ಲೋಯೆಸ್ಟ್ ಸ್ಟೆಪ್ ಇಸ್ ದ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್. ಹಾಗಾದರೆ ಸ್ಲೋಯೆಸ್ಟ್ ಸ್ಟೆಪ್ ಯಾವುದಲ್ಲಿ? ಇದು ಸ್ಲೋಯೆಸ್ಟ್ ಸ್ಟೆಪ್ಪು. ಹಾಗಾದರೆ ರೇಟ್ ಆಫ್ ರಿಯಾಕ್ಷನ್ ಏನು ಬರುತ್ತೆ? ರೇಟ್ ಆಫ್ ರಿಯಾಕ್ಷನ್ ಇಸ್ ಈಕ್ವಲ್ ಟು k ಇಂಟು A ಇಂಟು B2 ಬರುತ್ತೆ, ಕರೆಕ್ಟ್ ಅಲ್ವಾ? ಹಾಗಿದ್ದಾಗ ಇಲ್ಲಿ ಎ ಅನ್ನೋದು ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ ಆಗಿರೋದ್ರಿಂದ ಆ ಎ ಅನ್ನೋದು ಕಾನ್ಸಂಟ್ರೇಷನ್ ಫೈಂಡ್ ಔಟ್ ಮಾಡೋಣ. ಹೇಗೆ ಫೈಂಡ್ ಔಟ್ ಮಾಡ್ಕೋಬೋದು? ಯೂಸಿಂಗ್ ದ ಫಸ್ಟ್ ಈಕ್ವೇಷನ್. ಇದೇನಿದು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಟೈನ್ ಮಾಡೋದು ತೋರಿಸ್ತಾ ಇದೆ. ಹಾಗಿದ್ದಾಗ ನಾವೇನು ಬರಿಬೋದು ಇಲ್ಲಿ? KC ಈಕ್ವೇಷನ್ ಬರಿಬೋದು. KC ಈಕ್ವೇಷನ್ ಬರೋನಾಗುತ್ತೆ ಪ್ರಾಡಕ್ಟ್ ಡಿವೈಡೆಡ್ ಬೈ ರಿಯಾಕ್ಟೆಂಟ್, ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಡಿವೈಡ್ ಬೈ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಅಂದರೆ A² ಆಗುತ್ತಾ? A ಇಂಟು A, ಕಾನ್ಸಂಟ್ರೇಷನ್ ಆಫ್ A ಇಂಟು ಕಾನ್ಸಂಟ್ರೇಷನ್ ಆಫ್ A, A² ಆಗುತ್ತಾ ಡಿವೈಡ್ ಬೈ A2 ಅಂತ ಆಗುತ್ತೆ. ಸೊ ದೆನ್ ವಾಟ್ ಇಸ್ A? ಕಾನ್ಸಂಟ್ರೇಷನ್ ಆಫ್ A ಇಸ್ ಈಕ್ವಲ್ ಟು KC ಪವರ್ 1/2 ಆ್ಯಂಡ್ A2 ಟು ದ 1/2 ಅಂದರೆ 1/2. ಓಕೆ ಯಾಕೆ ಅಂತ ಗೊತ್ತಾಯ್ತಲ್ವ? ಸ್ಕ್ವೇರ್ನ ಶಿಫ್ಟ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಆಗುತ್ತೆ, ಸ್ಕ್ವೇರ್ ರೂಟ್ ಫಾರ್ಮ್ನ 1/2 ಅಂತ ಬರಿಬೋದು. ಸೊ ಹಾಗಿದ್ದಾಗ ಜಸ್ಟ್ ಸಬ್ಸ್ಟಿಟ್ಯೂಟ್ ದಿಸ್ ಕಾನ್ಸಂಟ್ರೇಷನ್ ಆಫ್ ಎ ಇನ್ ದಿಸ್ ರೇಟ್ ಈಕ್ವೇಷನ್. ಹಾಗಿದ್ದಾಗ ಏನಾಗುತ್ತೆ? ರೇಟ್ ಈಸ್ ಈಕ್ವಲ್ ಟು K ಇಂಟು KC ಹಾಫ್ ಇಂಟು ಎ ಈಕ್ವೇಷನ್ ಏನಿದೆ A2 ಹಾಫ್ ಇಂಟು B2. ಓಕೆ ನೆಕ್ಸ್ಟ್ ಟೈಮ್ ಬರುತ್ತೆ ಇದನ್ನು ನಾವು K ಡ್ಯಾಶ್ ಅಂತ ತಗೋಣ. ಸೊ ನೆಕ್ಸ್ಟು ಅವ್ರು ಕೇಳಿರೋದು ಓವರ್ ಆಲ್ ಆರ್ಡರ್ ಆಫ್ ರಿಯಾಕ್ಷನ್. ಸೊ ಇಲ್ಲಿ 1/2 ಮತ್ತು ಏನಿದೆ ಕಾನ್ಸಂಟ್ರೇಷನ್ ಆಫ್ A2 ಹಾಫ್ ಇಂಟು B2, ಕರೆಕ್ಟಾ? ಯಾಕೆ A2 B2 ರಿಯಾಕ್ಟ್ ಆಗಿರೋದು ನಮ್ಗೆ ರೇಟ್ ಆಫ್ ರಿಯಾಕ್ಷನ್ A2 ಮತ್ತು B2 ಬಂತಲ್ವ ರೇಟ್ ಆಫ್ ರಿಯಾಕ್ಷನಲ್ಲಿ. ಸೊ R ಇಸ್ ಈಕ್ವಲ್ ಟು K ಡ್ಯಾಶ್ ಇಂಟು A2 ಇಂಟು B2. ಸೊ 1/2 ಪ್ಲಸ್ 1/2 ಪ್ಲಸ್ 1 ದಟ್ ಈಸ್ 3/2. ಗೊತ್ತಾಯ್ತಲ್ಲ ಹೇಗೆ ಅಂತ ಮಕ್ಕಳ? ಸೊ ಕನ್ಫ್ಯೂಸ್ ಆಗುವಂಥದ್ದೇನಿಲ್ಲ. ಈ ಥರ ಕ್ವಶನ್ಸ್ನ ಕೊಟ್ಟಾಗ ಇಲ್ಲಿ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ ಯಾವುದಿದೆ? ಎ ಅನ್ನೋದಿದೆ. ಸೊ ಹಾಗಿದ್ದರೆ ನಾವೇನು ಕಾನ್ಸಂಟ್ರೇಷನ್ ಆಫ್ ಏನ ಫೈಂಡ್ ಔಟ್ ಮಾಡ್ಕೋಬೋದು. ಯಾಕೆಂತಂದರೆ ಇಲ್ಲಿ ರೇಟ್ ಆಫ್ ರಿಯಾಕ್ಷನ್ ಸ್ಲೋಯೆಸ್ಟ್ ಸ್ಟೆಪ್ಪು, ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ಪು. ಅದರಲ್ಲಿ ನಮಗೆ ಕಾನ್ಸಂಟ್ರೇಷನ್ ಆಫ್ ಎ ಅಂತ ಏನು ಗೊತ್ತಿಲ್ಲ, ಬಟ್ ನಮಗೆ ರಿಯಾಕ್ಷನ್ ಇರೋದು A2 ಅಂತ. ಆ A2 ಬರೋ ಹಾಗೆ ಮಾಡ್ಕೋಬೇಕು. ಹೇಗೆ ಮಾಡ್ಕೋತೀರಾ? ಫಸ್ಟ್ ರಿಯಾಕ್ಷನಲ್ಲಿ A2 ಅನ್ನೋದಿದೆ, ಎ ಅನ್ನೋದು ಕೂಡ ಇದೆ. ಅದರಿಂದ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ KC ಫೈಂಡ್ ಔಟ್ ಮಾಡಿ, ಕಾನ್ಸಂಟ್ರೇಷನ್ ಆಫ್ ಎ ಫೈಂಡ್ ಔಟ್ ಮಾಡಿ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ದೆನ್ ವಿ ಗೆಟ್ A2 ಸಿಗುತ್ತೆ ನಮಗೆ, ಯಾಕಂದರೆ A2 B2 ಅಂತ ಇದೆ. ಹಾಗಿದ್ದಾಗ ಈ ಸ್ಲೋಯೆಸ್ಟ್ ಸ್ಟೆಪ್ನ ಯೂಸ್ ಮಾಡಿಕೊಂಡು ನಾವು ರೇಟ್ನ ಡಿಟರ್ಮೈನ್ ಮಾಡ್ಬೋದು ಅನ್ನೋದು ಈ ಕ್ವಶನ್ ಇರುವಂಥದ್ದು. ಓಕೆ ಆರ್ಡರ್ ಇಸ್ 3/2. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗೊತ್ತಾಯಿತು ಅನ್ಕೋತೀನಿ, ಆಪ್ಷನ್ ಬಿ. ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ. So the rate law for reaction between the substance A and B is given by rate is equal to K into A power n and B power m, and doubling the concentration of A and halving the concentration of B, the ratio of new rate to the earlier rate of a reaction will be. ಇಲ್ಲಿ ಕೇಳಿರೋದು ನ್ಯೂ ರೇಟ್ ಮತ್ತು ಅರ್ಲಿಯರ್ ರೇಟ್ ರೇಷಿಯೋ ಏನು ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಏನು ಕೊಟ್ಟಿದ್ದಾರೆ? ಅರ್ಲಿಯರ್ ರೇಟ್ ಅಂದರೆ ಯಾವುದು? ಈ ರೇಟ್ R is equal to K into A power n ಇಂಟು B ಪವರ್ m. ಈ ಥರ ಕ್ವಶನ್ಸ್ನ ಕೇಳ್ತಾರೆ, ಬಟ್ ಈ ಥರ ಆಲ್ಫಾಬೆಟ್ N ಅಂತ ಕೇಳಲ್ಲ, ಬೇರೆ ರೀತಿ ಆರ್ಡರ್ನ ಫೈಂಡ್ ಔಟ್ ಮಾಡೋಕ್ಕೆ ಕೇಳ್ತಾರಿಲ್ಲ ಅಂದರೆ. ಓಕೆ ಸೊ ಹಾಗಿದ್ದಾಗ ಸೊ ದಿಸ್ ಇಸ್ R ಆ್ಯಂಡ್ R ಡ್ಯಾಶ್ ಅಂತ ತಗೋಣ. ಅಂದರೆ ನ್ಯೂ ರೇಟ್ ಏನಿದೆ ಏನಾಗಿದೆ? ಡಬಲ್ ಮಾಡಿದ್ದಾರೆ. ಯಾವುದನ್ನು? ಕಾನ್ಸಂಟ್ರೇಷನ್ ಆಫ್ ಎ ಡಬಲ್ ಮಾಡಿದ್ದಾರೆ, 2A ಪವರ್ n. ಇದು ಆರ್ಡರ್ NM ಅಂತ ಗೊತ್ತಿಲ್ಲ, ಹಾಗಾಗಿ NM ಅಂತಲೇ ಬರೀತಿದ್ದೀನಿ. ಆರ್ಡರ್ ಆಫ್ ರಿಯಾಕ್ಷನ್ ಗೊತ್ತಿಲ್ಲ ನಮಗೆ. ಆ್ಯಂಡ್ B ಏನಾಗಿದೆ? ಹಾಫ್ ಆಗಿದೆ. B ಕಾನ್ಸಂಟ್ರೇಷನ್ ಹಾಫ್ ಆಗಿದೆ, ಪವರ್ m. ಸೊ ಆಗಿದ್ದಾಗ ನ್ಯೂ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಡಿವೈಡ್ ಬೈ ಅರ್ಲಿಯೆಸ್ಟ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಂದರೆ ಓಲ್ಡ್ ಈಕ್ವಿಲಿಬ್ರಿಯಂ ರಿಯಾಕ್ಷನ್, ರೇಟ್ ಆಫ್ ರಿಯಾಕ್ಷನ್
ನ್ಯೂ ರೇಟ್ ಆಫ್ ರಿಯಾಕ್ಷನ್ ಡಿವೈಡ್ ಬೈ ಓಲ್ಡ್ ರೇಟ್ ಆಫ್ ರಿಯಾಕ್ಷನ್. ಸೊ ರೇಷಿಯೋ ಕೇಳಿದ್ರು ಅವರು. ಹಾಗಿದ್ದಾಗ ಸೇಮ್ ಬರುತ್ತೆ ನಮಗೆ k ಇಂಟು 2a ಪವರ್ n ಆ್ಯಂಡ್ ಹಾಫ್ ಇಂಟು b ಪವರ್ m ಡಿವೈಡ್ ಬೈ k ಇಂಟು a ಪವರ್ m ಡಿವೈಡ್ ಇಂಟು b ಪವರ್ m. ಹಾಗಿದ್ದಾಗ a ಪವರ್ n b ಪವರ್ m ಕ್ಯಾನ್ಸಲ್ ಆಗುತ್ತಾ? ಇನ್ನು ಉಳಿಯುತ್ತೆ k ಕ್ಯಾನ್ಸಲ್ ಆಗುತ್ತೆ, r ಡ್ಯಾಶ್ ಬೈ r ಇಸ್ ಈಕ್ವಲ್ ಟು 2 ಪವರ್ n ಉಳಿಯುತ್ತೆ ಆ್ಯಂಡ್ 1/2 ಪವರ್ m ಉಳಿಯುತ್ತೆ. ಕರೆಕ್ಟಾ? ಸೊ ಇದೆರಡನ್ನು ಈಕ್ವಲ್ ಮಾಡ್ಕೋಬೇಕಂದ್ರೆ ಏನು ಮಾಡ್ತೀರಾ, 2 ಪವರ್ n ಇದನ್ನು 2 ಪವರ್ ಮೈನಸ್ m ಅಂತ ಬರಿಬೋದಾ? 1/2 ಇರೋದು 2 ಆಗುತ್ತೆ ಅಂದರೆ ಇದೇನಾಗುತ್ತೆ ಮೈನಸ್ m ಅಂತ ಬರಿಬೋದಾ? ಕರೆಕ್ಟ್ ಅಲ್ವಾ? ಸೊ ಫಾರ್ ಎಕ್ಸಾಂಪಲ್ ಈಗ 1/2 m ಅಂದರೆ 1/2 ಪವರ್ m ಅಂತ ಇದೆ ಅಂದ್ಕೊಳ್ಳಿ. ಹಾಗಿದ್ದಾಗ ಇನ್ವರ್ಸ್ ಮಾಡಿದ್ರೆ ಏನಾಗುತ್ತೆ, 2 ಪವರ್ ಮೈನಸ್ m ಆಗುತ್ತೆ. ಸೊ a ಪವರ್ m ಪ್ಲಸ್ a ಪವರ್ n ಅಂದರೆ a ಪವರ್ m ಪ್ಲಸ್ n, ದಟ್ ಇಸ್ n ಪ್ಲಸ್ ಇಂಟು ಮೈನಸ್ ಮೈನಸ್, ದಟ್ ಇಸ್ n 2n ಮೈನಸ್ m ಬರುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೇಗೆ ಅಂತ ಗೊತ್ತಾಯ್ತಲ್ಲ ಮಕ್ಕಳ? ಕನ್ಫ್ಯೂಸ್ ಆಗಿಬಿಡಿ. ನ್ಯೂ ರೇಟ್ ಟು ದ ಓಲ್ಡ್ ರೇಟ್ ಆ ಥರ ಡಿವೈಡ್ ಮಾಡಿದಾಗ ನಮ್ಗೆ ಈ ಥರ ಬರೋದು. ಆ n m ಅಂದರೆ ಏನು ಅಂತ ಫೈಂಡ್ ಔಟ್ ಮಾಡಬೇಕು, ದಟ್ ಇಸ್ ಆರ್ಡರ್. ಆ ಥರ ಪ್ರಾಬ್ಲಮ್ಸ್ಗಳು ಇದೆ, ಅದನ್ನು ಫೈಂಡ್ ಔಟ್ ಮಾಡೋಣ. ಅರ್ಥ ಆಯಿತು ಅನ್ಕೋತೀನಿ. ಓಕೆ, ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಸೊ ದಿಸ್ ಇಸ್ ಬೇಸ್ಡ್ ಆನ್ ದ ಕಾನ್ಸಂಟ್ರೇಷನ್. ಓಕೆ, ದ ರೇಟ್ ಎಕ್ಸ್ಪ್ರೆಷನ್ ಫಾರ್ ದ ರಿಯಾಕ್ಷನ್ a ಪ್ಲಸ್ ಬಿ ಗಿವ್ಸ್ ಸಿ. ರೇಟ್ ಈಕ್ವೇಷನ್ ಕೊಟ್ಟಿದ್ದಾರೆ. ಆ್ಯಂಡ್ ವಾಟ್ ಚೇಂಜಸ್ ಇನ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ a ಆ್ಯಂಡ್ b ವಿಲ್ ಕಾಸ್ ದ ರೇಟ್ ಆಫ್ ರಿಯಾಕ್ಷನ್ ಟು ಇನ್ಕ್ರೀಸ್ ಬೈ ಫ್ಯಾಕ್ಟರ್ ಆಫ್ 8. ಈಗ ನೀವು ಎ ಮತ್ತು ಬಿ ಕಾನ್ಸಂಟ್ರೇಷನ್ನ ಎಷ್ಟು ಟೈಮ್ ಇನ್ಕ್ರೀಸ್ ಮಾಡಿದ್ರೆ ರೇಟ್ ಆಫ್ ರಿಯಾಕ್ಷನ್ 8 ಟೈಮ್ಸ್ ಅಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಕಾನ್ಸಂಟ್ರೇಷನ್ ಆಫ್ ಎ ಡಬಲ್ ಮಾಡಿದ್ರೆ ರೇಟ್ ಆಫ್ ರಿಯಾಕ್ಷನ್ ಡಬಲ್ ಆಗುತ್ತೆ. ಕಾನ್ಸಂಟ್ರೇಷನ್ ಆಫ್ ಎರಡೂ ಕೂಡ ಡಬಲ್ ಮಾಡಿದ್ರೆ ರೇಟ್ ಆಫ್ ರಿಯಾಕ್ಷನ್ ಡಬಲ್ ಆಗುತ್ತೆ ಅಂತ ಹೇಳ್ತೀವಿ. ಕರೆಕ್ಟಾ? 4 ಟೈಮ್ಸ್ ಅಷ್ಟಾಗುತ್ತೆ ಅಂತ. ಸೊ ಆಗಿದ್ದಾಗ ಯಾವ ರೀತಿ ಹಾಕ್ಬೋದು, ಅಲ್ಲಿ ಆರ್ಡರ್ ಕೊಟ್ಟಿದ್ದಾರೆ 2 ಮತ್ತು 1/2 ಅಂತ. ಸೊ ಇಲ್ಲಿ ವ್ಯಾಲ್ಯೂಸ್ ಏನು ಕೊಟ್ಟಿದ್ದಾರೆ, a is equal to 2, b is equal to 1, 2, 4. ಈ 3 ವ್ಯಾಲ್ಯೂಸ್ ಇದೆ, 1, 2, 4 ಅಂತ. ಅದನ್ನು ಅಪ್ಲೈ ಮಾಡಿ ಸಿಂಪಲ್ ಆಗಿ ನೋಡೋಣ. ಹೇಗೆ? ಫಾರ್ ಎಕ್ಸಾಂಪಲ್ ರೇಟ್ ಈಸ್ ಈಕ್ವಲ್ ಟು k ಇಂಟು a ಪವರ್ 2 ಆ್ಯಂಡ್ b ಪವರ್ 1/2. ಹಾಗಿದೆ ದಿಸ್ ಇಸ್ ನ್ಯೂ ರೇಟ್, ಸಾರಿ ಓಲ್ಡ್ ರೇಟ್ ಕೊಟ್ಟಿರೋಂಥ ಈಕ್ವೇಷನ್. ರೇ ಆರ್ ಡ್ಯಾಶ್ ಇಸ್ ಈಕ್ವಲ್ ಟು, ಈಗ ಎ ಕಾನ್ಸಂಟ್ರೇಷನ್ ಆಫ್ ಎ ನೀವು ಯಾವ್ದು ಬೇಕಾದ್ರೂ ತೊಗೊಳ್ಳಿ, ಚೂಸ್ ಮಾಡಿ ಯಾವ್ದಾರು. ನೀವು ಇದನ್ನು ಬರದೇ ಮಾಡಬೇಕು ಅಂತಿಲ್ಲ, ಡೈರೆಕ್ಟಾಗಿ ನೀವು ಪ್ರಾಕ್ಟೀಸ್ ಆಯಿತು ಅಂದರೆ ಡೈರೆಕ್ಟಾಗಿ ಆರಾಮಾಗಿ ನೋಡಿರ್ಬೋದು ಇಂತಿಂಥ ವ್ಯಾಲ್ಯೂಸ್ ಅಂತ. ಹೇಗೆ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಈಗ a is equal to 2 ತೊಗೊಳ್ಳೋಣ, b is equal to 4 ತೊಗೊಳ್ಳೋಣ. ಓಕೆ, ಸೊ ಹಾಗಿದ್ದಾಗ ಅವ್ರು ಕೊಟ್ಟರೆ 8 ಫ್ಯಾಕ್ಟರ್ಸ್ಟು ಇನ್ಕ್ರೀಸ್ ಆಗಬೇಕು ಅಂತ. ಹೇಗೆ ಅಂತ ಹೇಳ್ತೀನಿ ನೋಡಿ. ಸೊ ಈಗ ಎ ಕಾನ್ಸಂಟ್ರೇಷನ್ 2 ತೊಗೊಂಡ್ರೆ ಏನಾಗುತ್ತೆ, 2 ಇಂಟು ಎ ಹೋಲ್ ಸ್ಕ್ವೇರ್ ಬರುತ್ತೆ. ಬಿ ಕಾನ್ಸಂಟ್ರೇಷನ್ 4 ತೊಗೊಂಡ್ರೆ 4 ಇಂಟು ಬಿ 1/2 ಬರುತ್ತೆ. ಸೊ ಹಾಗಿದ್ದಾಗ ಆರ್ ಡ್ಯಾಶ್ ಬೈ ಆರ್ ಏನಾಗುತ್ತೆ, ಕೆ ಬೈ ಕೆ ಡ್ಯಾಶ್, ಸಾರಿ ಕೆ ಬೈ ಕೆ, ಇದು ಕ್ಯಾನ್ಸಲ್ ಔಟ್ ಆಗುತ್ತಾ, ಡೈರೆಕ್ಟಾಗಿ ಬರಲಿಲ್ಲ ನಾನು. ಹಾಗಿದ್ದಾಗ ಎ ಸ್ಕ್ವಯರ್, ಇದು 2 ಹೊರಗಡೆ ಬಂದರೆ 4 ಆಗುತ್ತೆ. ಆ್ಯಂಡ್ ಇದು 4/1/2 ಅಂತಂದರೆ 4 ಪವರ್ 1/2 ಅಂತ ಇದೆ, ಇಂಟು ಬಿ ಪವರ್ 1/2 ಡಿವೈಡ್ ಬೈ ಎ ಪವರ್ 2 ಆ್ಯಂಡ್ ಬಿ ಪವರ್ 1/2. ಸೊ ಇದು ಕ್ಯಾನ್ಸಲ್ ಔಟ್ ಆಗುತ್ತಾ. ನೆಕ್ಸ್ಟ್ ಉಳಿಯೋದನ್ನು 4 ಇಂಟು ಇದನ್ನು ಹಿಂಗೆ ಕ್ಯಾನ್ಸಲ್ ಮಾಡ್ಬೋದು, 2 ಸ್ಕ್ವೇರ್ ಅಂತ ಬರೋದು ಏನಾಗುತ್ತೆ, ಸೊ 2 ಕ್ಯಾನ್ಸಲ್ ಆಗುತ್ತೆ. ಸೊ 8 ಬರುತ್ತೆ. ಹಾಗಿದ್ದಾಗ ಏನಾಯಿತು, ಆರ್ ಡ್ಯಾಶ್ ಇಸ್ ಈಕ್ವಲ್ ಟು 8r. ಹರ್ ನ್ಯೂ ರೇಟ್ ಇಸ್ 8 ಟೈಮ್ಸ್ ಗ್ರೇಟರ್ ದೆನ್ ಎ ಓಲ್ಡ್ ರೇಟ್. ಅಂದರೆ 8 ಫ್ಯಾಕ್ಟರ್ಸು ಇನ್ಕ್ರೀಸ್ ಆಗಿದೆ. ಯಾವಾಗ? ಕಾನ್ಸಂಟ್ರೇಷನ್ ಆಫ್ ಎ 2 ಇದ್ದಾಗ, ಕಾನ್ಸಂಟ್ರೇಷನ್ ಆಫ್ ಬಿ 4 ಇದ್ದಾಗ. ಸೊ ನಾನು ಡೈರೆಕ್ಟಾಗಿ 2, 4 ಅಂತ ಅಪ್ಲೈ ಮಾಡಿದ್ದೀನಿ. ಸೊ ಹೇಗೆ ಗೊತ್ತಾಯಿತು, ನನಗೆ ಡೈರೆಕ್ಟಾಗಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಈ ಕ್ವೆಶನ್ಗೆ 2, 4 ಅಪ್ಲೈ ಮಾಡಿದ್ರೆ ಅಪ್ಲೈ ಮಾಡ್ಬೋದು ಅಂತ. ಸೊ ನೀವು ಬರೀಲೇ ಮಾಡಬೇಕು ಅಂತ ಅಲ್ಲ, ಜಸ್ಟ್ ನೋಡಿದ ತಕ್ಷಣ 2, 4 ಅಪ್ಲೈ ಮಾಡಿದ್ರೆ ಏನು ಕ್ಯಾನ್ಸಲ್ ಔಟ್ ಆಗುತ್ತೆ, 8 ಬರೋಕ್ಕೆ ಹೇಗೆ ಮಾಡ್ಕೋಬೇಕು ಅಂದರೆ ಈ ಆರ್ ಡ್ಯಾಶ್ ಬೈ ಆರ್ ಅನ್ನೋದು ಸೊ ನಮ್ಗೆ 8 ಬರೋ ಹಾಗೆ ಮಾಡ್ಕೋಬೇಕು. ಹೇಗೆ ಬರುತ್ತೆ ಅದನ್ನು ಚೆಕ್ ಮಾಡಿ. 2, 4 ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ, ನೆಕ್ಸ್ಟ್ 1, 2 ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ, 4, 2 ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ, ಬರುತ್ತಾ ಚೆಕ್ ಮಾಡಿ. ಫಾರ್ ಎಕ್ಸಾಂಪಲ್ ಈಗ ಹೇಗೆ ನೀವು 4 ಹಾಕ್ಬಿಟ್ರೆ 4 4s 16 ಆಗ್ಬಿಡುತ್ತೆ. ಸೊ ಇಲ್ಲಿ ಬರಬೇಕಾದ್ರೆ ನಮ್ಗೆ 8 ನಮಗೆ, ಸೊ 4 4s 16 ಆಗುತ್ತೆ, ಆ ಚಾನ್ಸ್ ಇರಲ್ಲ. ಹಾಗಿದ್ದಾಗ ಕಡಿಮೆ ವ್ಯಾಲ್ಯೂ ಹಾಕೋದು ನೋಡಿ. ಸೊ 2 ಮತ್ತು 4 ಹಾಕಿದಾಗ ಅಲ್ಲಿ 1/2 ಇದೆ, ಹಾಗಾಗಿ ಸ್ಕ್ವೇರ್ ರೂಟ್ ಬರೋ ಥರ ಮಾಡ್ಕೋಬೇಕು. ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗೋ ಥರ, ಸ್ಕ್ವೇರ್ ರೂಟ್ ಹೊರಗಡೆ ಬರೋ ಥರ ನಂಬರ್ ಯಾವುದಿದೆ 4 ಇದೆ, 4ನ ತೊಗೊಂಡ್ರೆ ಮುಗೀತು. 2 ತೊಗೊಂಡ್ರೆ ಸ್ಕ್ವೇರ್ ರೂಟಲ್ಲಿ ಏನಾಗುತ್ತೆ, 2 ಅನ್ನೋದು 1.4 ಬರುತ್ತೆ. 1.4 ಅಂಥದ್ದು ಯಾವುದೂ ಇಲ್ಲ ಇಲ್ಲಿ. ಓಕೆ, 8 ಫ್ಯಾಕ್ಟರ್ ಅಂತ ಕೊಟ್ಟಿದ್ದಾರೆ, ಹೋಲ್ ನಂಬರಲ್ಲಿದೆ. ಹಾಗಿದ್ದಾಗ ಆ 1/2ಗೆ ನಿಮಗೆ 4 ಅನ್ನೋದು ಬೆಟರ್ ನಂಬರ್, 2 ಅನ್ನೋ ಹೋಲ್ ನಂಬರ್ ಆಚೆ ಬರೋಕ್ಕೆ. ಓಕೆ, ಹಾಗಿದ್ದಾಗ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವುದು 2 ಮತ್ತು 4 ಇರೋದು ಯಾವುದು, ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಲ್ಲ ಮಕ್ಕಳು ಹೇಗೆ ಅಂತ. ನೆಕ್ಸ್ಟ್ ಕ್ವಶನ್ ನೋಡಿ. ಫಾರ್ ದ ರಿಯಾಕ್ಷನ್ 4 KClO3 gives 3 KCl4 plus KCl. ಸೊ ಇಲ್ಲಿ ಕೂಡ ರಿಲೇಷನ್ ಕೇಳಿದ್ದಾರೆ. ದ ಕರೆಕ್ಟ್ ರಿಲೇಷನ್ ಬಿಟ್ವೀನ್ K1, K2, K3. ಈ ಥರ ಇಂಪಾರ್ಟೆಂಟ್ ಕ್ವಶನ್ ನಿಮ್ಗೆ ರೈಸ್ ಆಗುತ್ತೆ. K1, K2, K3 ಮಧ್ಯೆ ರಿಲೇಷನ್ಶಿಪ್ನ ಕೇಳಿದ್ದಾರೆ. ಹಾಗಿದ್ದಾಗ K1 KClO3, ಈಗ KClO3 ಅನ್ನೋದು ಎಲ್ಲ ಕಡೆ ಕಾಮನ್ ಇದೆ, K1, K2, K3. ಆ್ಯಂಡ್ ಈಗ ನೀವು ಮಾಡಬೇಕಾಗಿರೋದಿಷ್ಟೇ, 4 KClO3 ಬರುತ್ತಾ, ಇದೇನಿದೆ ಮೈನಸ್ ಡಿ ಆಫ್ KClO3 ಡಿವೈಡ್ ಬೈ dt. ಇದೇನು ಬರುತ್ತೆ, -1/4 ಬರುತ್ತಾ. ಎಸ್, -1/4 ಬರುತ್ತೆ. ಆ್ಯಂಡ್ ಇನ್ನೊಂದು ಬರೋದ್ರೆ
3 1/3 into derivative of KClO4 divided by dt. This is equal to 1 into d of KCl into divided by dt. ಕರೆಕ್ಟ್ ಅಲ್ಲ ಮಕ್ಕಳ? ಈ ರೀತಿ ಬರೆದಿದ್ದೀನಿ. ಸೊ ಹಾಗಾದ್ರೆ ಈಗ ವಾಟ್ ಇಸ್ ಡಿ KClO3 by dt? ಎಷ್ಟು ಬರುತ್ತೆ? ಡಿ KClO3 by dt ಏನಿದೆಯಪ್ಪ? K1 ಇಂಟು KClO3 ಪವರ್ 4 ಇದೆ, ಕರೆಕ್ಟಾ? ಇಂಟು ಇಲ್ಲಿ 1/4 ಹಾಗೆ ಬರೆಯೋಣ. ಡಿ KClO3 by dt ಅಂದ್ರೆ ಏನು? ಮೈನಸ್ ಆಫ್ ಡಿ KClO3 by dt ಅಂದರೆ K1 ಇಂಟು KClO3 ಪವರ್ 4 ಅಂತ. ಆ್ಯಂಡ್ 1/3 ಇಂಟು ಇದೇನು ಡಿ KClO4 by dt ಅಂದರೆ ದಟ್ ಈಸ್ ಆಲ್ಸೋ K2 ಇಂಟು KClO3 ಪವರ್ 4. ಓಕೆ, ಆ್ಯಂಡ್ ದಟ್ ಈಸ್ ಈಕ್ವಲ್ ಟು ಡಿ KCl by dt ಅಂದರೆ ಏನಿದೆ? K3 ಇಂಟು KClO3 ಪವರ್ 4. ಸೊ KClO3 ಎಲ್ಲ ಕೂಡ ಕಾಮನ್ ಅಲ್ವಾ? ಸೊ ಕಾಮನ್ ಇದೆ. ಸೊ ನೆಕ್ಸ್ಟ್ ಏನು ಮಾಡಿ, ಈಗ 4 ಮತ್ತು 3ನ ಈ ಕಡೆ ಶಿಫ್ಟ್ ಮಾಡಿ. ಎರಡು ನಂಬರನ್ನು ಹಾಗೇನಾಗುತ್ತೆ? 4 3s ಇದು 12K3 ಆಗುತ್ತೆ. ಆ್ಯಂಡ್ ಇಯರ್ K2 ಅಂತಂದರೆ ಇಲ್ಲಿ 4 ಶಿಫ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ 3ನ ಕಡೆ ಶಿಫ್ಟ್ ಮಾಡಿದ್ರೆ 3K1 ಆಗುತ್ತೆ, ಕರೆಕ್ಟಾ? ಸೊ 3K1 4K2 12K3. ಹೇಗೆ 3 4 ಅನ್ನೋದನ್ನು ಎರಡನ್ನೂ ಕೂಡ ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ? ಸೊ 4 ಇಂಟು 3 12 ಬರುತ್ತೆ. ಇಲ್ಲಿ ಯಾವುದಿದೆ? 1 ಇದೆ. 1 ಮತ್ತು 3ನ ಈ ಕಡೆ ಶಿಫ್ಟ್ ಮಾಡಿದ್ರೆ 3ನೇ ಬರುತ್ತೆ. 4 ಇಂಟು 1 ಈ ಕಡೆ ಶಿಫ್ಟ್ ಮಾಡಿದ್ರೆ 4 ಬರುತ್ತೆ, ಅಷ್ಟೇ, ಸಿಂಪಲ್. ಸೊ 3K1 ಇಸ್ ಈಕ್ವಲ್ ಟು 4K2 ಇಸ್ ಈಕ್ವಲ್ ಟು 12K3. ಸೊ ಯಾವ್ದು ಆಪ್ಷನ್ ಆಗುತ್ತೆ ಹಾಗಾದರೆ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಗೊತ್ತಾಗಲ್ಲ ಮಕ್ಕಳು ಹೇಗೆ ಅಂತ? ಸೊ ಕರೆಕ್ಟಾಗಿ ಗಮನ ಇಟ್ಟು ನೋಡ್ಕೋಬೇಕು, ಪ್ರಾಬ್ಲಮ್ಸ್ನ ಕರೆಕ್ಟಾಗಿ ಮಾಡಬೇಕು. ಸೊ ಯಾಕಂದರೆ ಸ್ವಲ್ಪ ಮಿಸ್ಟೇಕ್ಸ್ ಮಾಡ್ತಾರೆ ನೀವು ಇಂಥ ಪ್ರಾಬ್ಲಮ್ಸ್ಗಳಲ್ಲಿ. ಸೊ ಎಕ್ಸ್ಪ್ರೆಷನ್ಸ್ಗಳನ್ನ ಕೇಳುವಂಥ ಕ್ವಶನ್ಸ್ ಇದೆ ನಿಮಗೆ ಎಕ್ಸಾಮಲ್ಲಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಹಾಗಾದರೆ. ಸೊ ಇದು ಕೂಡ ಡಿಫರೆನ್ಷಿಯಲ್ ರೇಟ್ ಇಕ್ವೇಷನ್ ಫಾರ್ಮಲ್ಲಿ ಇರುವಂಥದ್ದು. ಓಕೆ, ಡಿಫರೆನ್ಷಿಯಲ್ ರೇಟ್ ಇಕ್ವೇಷನ್ ಫಾರ್ಮಲ್ಲಿ ಕ್ವಶನ್ ನಿಮ್ಗೆ ಅರೈಸ್ ಆಗುತ್ತೆ ಅಂತ ಹೇಳಿದ್ದೆ. ಸೊ ನೋಡಿ, ಇಲ್ಲಿಗೆ ನಿಮ್ಗೆ ಕೇಳಿರೋದು Br ಮೈನಸ್ ಮತ್ತು Br2 ಮಧ್ಯೆ ರೇಟ್ ಆಫ್ ಅಪಿಯರೆನ್ಸ್ ಆಫ್ ಬ್ರೋಮಿನ್ ಅನ್ನೋ ಪ್ರಾಡಕ್ಟು ಅಪಿಯರ್ ಆಗ್ತಾ ಇದೆ. ದಟ್ ರೇಟ್ ಇಸ್ ರಿಲೇಟೆಡ್ ಟು ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಬ್ರೋಮೈಡ್ಸ್. ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತಾ ಇರುತ್ತೆ, ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ದಟ್ ಮೀನ್ಸ್ ಪ್ರಾಡಕ್ಟ್ ಅಪಿಯರ್ ಆಗ್ತಾ ಇದ್ರೆ ರಿಯಾಕ್ಟೆಂಟು ಡಿಸಪಿಯರ್ ಆಗ್ತಾ ಇರುತ್ತೆ. ಹಾಗಿದ್ದಾಗ ಅದನ್ನು ರಿಲೇಟ್ ಮಾಡೋಕ್ಕೆ ಹೇಳಿದರೆ Br2 ಅಂದ್ರೆ ಏನು? 3 ಇದೆ. ಸೊ ಹಾಗಾದರೆ 1/3 ಇರಬೇಕು. Br2 ಪಕ್ಕ 1/3 ಇರಬೇಕು, ಪಾಸಿಟಿವ್ಸ್ ಏನಿರಬೇಕು. ಆ್ಯಂಡ್ ನೆಕ್ಸ್ಟು 5 ಪಕ್ಕ ಮೈನಸ್ ಏನಿರಬೇಕು? 1/5 ಇರಬೇಕು. ಬಟ್ ಆ ಥರ ಇದೆಯಲ್ಲಿ 1/5 1/3 ಅಂತಿಲ್ಲ, ಬಟ್ 5/3 ಅಂತಿದೆ, 3/5 ಅಂತಿದೆ. ಹಾಗಿದ್ದಾಗ ಏನಾಗುತ್ತೆ? Br2 ಪಕ್ಕ 1/3 ಇರಬೇಕು. ಆ 1/3 ಅನ್ನೋ ಕಡೆ ಶಿಫ್ಟ್ ಆದರೆ ಏನಾಗುತ್ತೆ? 3 ಆಗುತ್ತೆ. ಸೊ ಹಾಗಾದರೆ 3/5 ಆನ್ಸರ್ ಬರಬೇಕು. 3/5 ಇರೋದು ಆಪ್ಷನ್ ಡಿ. ಮೈನಸ್ ಸೈನ್ ಇರಬೇಕು Br ಮೈನಸ್ ಪಕ್ಕ. ಸೊ ಮೈನಸ್ ಸೈನ್ ಕೂಡ ಆಪ್ಷನ್ ಡಿಯಲ್ಲಿದೆ. 3/5 1/3 Br2 ಪಕ್ಕ ಇರುತ್ತೆ. ಆ 3ನ ಆ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ? 3 ಆ ಕಡೆ ನ್ಯೂಮರೇಟರ್ ಹೋಗುತ್ತೆ. ಸೊ 1/5 Br ಮೈನಸ್ ಪಕ್ಕ ಇರುತ್ತೆ, ನೆಗೆಟಿವ್ ಸೈನ್ ಕೂಡ ಇರಬೇಕು. ಸೊ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಎಕ್ಸ್ಪ್ರೆಷನ್ ಬರೋದು ಕರೆಕ್ಟಾಗಿ ಗೊತ್ತಿರಲಿಲ್ಲ ನಿಮಗೆ. ಓಕೆ, ಸೊ ನೋಟ್ ಮಾಡ್ಕೊಳ್ಳಿದ್ದಾನೆ ಕಂಪ್ಲೀಟು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ಈ ರೀತಿ ಕ್ವಶನ್ಸ್ಗಳು ಅರೈಸ್ ಆಗುತ್ತೆ ಜಾಸ್ತಿ ನಿಮಗೆ. The following mechanism has been proposed for the reaction NO with Br2 to form NOBr. If the second step is the rate determining step, the order of the reaction with respect to NO. So, with respect to NO ನಮಗೆ ಆರ್ಡರ್ ಆಫ್ ರಿಯಾಕ್ಷನ್ ಕೇಳಿದ್ದಾರೆ. NO plus Br2 gives NOBr2 ಅಂತ ಕೊಟ್ಟಿದ್ದಾರೆ. ಆರ್ಡರ್ ಆಫ್ ರಿಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು NO ಕೇಳಿದ್ದಾರೆ. ನೈಟ್ರಿಕ್ ಆಕ್ಸೈಡ್ದು ಆರ್ಡರ್ನ ಫೈಂಡ್ ಔಟ್ ಮಾಡಬೇಕು. ಸೊ ಹೇಗೆ ಫೈಂಡ್ ಮಾಡೋದು? ಸೇಮ್ ಈಕ್ವಿಲಿಬ್ರಿಯಂ ಕಾನ್ಸೆಪ್ಟ್ ಅಪ್ಲೈ ಮಾಡಿದೆ ನಾನು. ಹಾಗಾದರೆ ಈಕ್ವಿಲಿಬ್ರಿಯಂ ಕಾನ್ಸೆಪ್ಟ್ ಪ್ರಕಾರ ಇಲ್ಲಿದೇನಿದು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಪ್ಲೈ ಮಾಡ್ಬೋದು. ಇದು ಅಪ್ಲೈ ಮಾಡಿದ್ರೆ ಏನು ಗೊತ್ತಾಗುತ್ತೆ? ಈ ಸೆಕೆಂಡ್ ಸ್ಟೆಪ್ ಏನಿದು ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಅಂದರೆ ಸ್ಲೋಯೆಸ್ಟ್ ಸ್ಟೆಪ್ ಅಂತ ಗೊತ್ತಾಗುತ್ತೆ. ಅದಕ್ಕೆ ರೇಟ್ ಈಕ್ವೇಷನ್ ಬರೋದು ಏನಾಗುತ್ತೆ? ರೇಟ್ ಈಸ್ ಈಕ್ವಲ್ ಟು K ಇಂಟು NOBr2 ಇಂಟು NO. ಓಕೆ, ಇಲ್ಲಿ NOದು ಕಾನ್ಸ್ಟೆಂಟ್ ಅಂದರೆ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು NO ಫೈಂಡ್ ಔಟ್ ಮಾಡಬೇಕು. ಹಾಗಿದ್ದಾಗ NO ಇಸ್ ದ ಇಂಟರ್ಮೀಡಿಯೇಟ್ ಇನ್ 2 ಸ್ಟೆಪ್ಸ್. ಎರಡೂ ಕಡೆ ಇಂಟರ್ಮೀಡಿಯೇಟ್ ಇದೆ. ಹಾಗೆ NOನೇ ಫೈಂಡ್ ಔಟ್ ಮಾಡಬೇಕು. ಬಟ್ ಇನ್ನೊಂದು ನೋಡಿ, NOBr2 ಇಸ್ ಇಂಟರ್ಮೀಡಿಯೇಟ್ ಇನ್ 2 ಸ್ಟೆಪ್ಸ್. ಎರಡು ಸ್ಟೆಪ್ಪಲ್ಲಿ NOBr2 ಕೂಡ ಇಂಟರ್ಮೀಡಿಯೇಟ್ ಇದೆ. ಹಾಗಿದ್ದಾಗ KC ಈಕ್ವೇಷನ್ನ ಫೈಂಡ್ ಔಟ್ ಮಾಡಿ ನಾವೇನು ಮಾಡೋಣ? ಈ ಈಕ್ವೇಷನ್ಗೆ KCನ ಅಪ್ಲೈ ಮಾಡೋಣ. KC ಈಸ್ ಈಕ್ವಲ್ ಟು ಏನಾಗುತ್ತೆ? NOBr2 ಪ್ರಾಡಕ್ಟ್ ಡಿವೈಡ್ ಬೈ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ಹಾಗಿದ್ದಾಗ ಇಲ್ಲೇನಾಗುತ್ತೆ? ನಮ್ಗೆ NO ಆರ್ಡರ್ ಬೇಕು. ಹಾಗಿದ್ದಾಗ NOBr2ನ ಏನಿದೆ ಅಪ್ಲೈ ಮಾಡೋಣ. NOBr2 ಬರುತ್ತೆ, NOBr2 ಕಾನ್ಸಂಟ್ರೇಷನ್ ಬರೋದು ನಮಗೆ KC ಇಂಟು NO ಇಂಟು Br. ಓಕೆ, ಸೊ ಹಾಗಿದ್ದಾಗ ಏನಾಗುತ್ತೆ? ಸೊ ರೇಟ್ ಆಫ್ ರಿಯಾಕ್ಷನ್ K ಇಸ್ ಈಕ್ವಲ್ ಟು NOBr2 ಕಾನ್ಸಂಟ್ರೇಷನ್ ಏನು? KC ಇಂಟು NO ಇಂಟು Br ಇಂಟು NO. ಸೊ ಹಾಗಾದ್ರೆ ಏನಾಗುತ್ತೆ? ಸೊ ಇದನ್ನು K ಡ್ಯಾಶ್ ಅಂತ ತಗೊಳ್ಳೋಣ. ಸೊ NO ಹೋಲ್ ಸ್ಕ್ವೇರ್ ಆ್ಯಂಡ್ Br. ಸೊ ಎಷ್ಟು ಬರುತ್ತಪ್ಪ ಆರ್ಡರ್? ಹಾಗಾದರೆ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು NO2 ಇಸ್ 2 ಅಂತ ಸಿಗುತ್ತೆ ನಮಗೆ. ಯಾಕಂದರೆ NO ಮತ್ತು Br ಅಪ್ಲೈ ಆಗಿರೋದು. ಸೊ ಅಂದರೆ ಇದರಲ್ಲಿ ರಿಯಾಕ್ಷನ್ ಇರುವಂಥದ್ದು. ಓಕೆ, ಸೊ Br2 ನಾಟ್ Br, ಇಟ್ ಇಸ್ Br2. ಓಕೆ, ಸೊ NO ಪ್ಲಸ್ Br2 ರಿಯಾಕ್ಟ್ ಆಗುತ್ತೆ ನಮಗೆ NOBr2 ಫಾರ್ಮ್ ಆಗೋದು. NO ಪ್ಲಸ್ Br2 ರಿಯಾಕ್ಟ್ ಆಗುತ್ತೆ NOBr2 ಫಾರ್ಮ್ ಆಗೋದು. ಸೊ ಹಾಗಿದ್ದಾಗ ನಮಗೆ ರೇಟ್ ಆಫ್ ರಿಯಾಕ್ಷನ್ ಇರಬೇಕು, NO ಮತ್ತು Br2 ಇರಬೇಕು.
ಇದು NOBr ಟು NO ಅಂತಲ್ಲ, NO ಮತ್ತು Br2 ಇರಬೇಕು. ಹಾಗೆ ಬರೋ ಮಾಡ್ಕೋಬೇಕು ಅಂದರೆ ನಾವೇನು ಮಾಡಬೇಕು, NOBr2 ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಅಲ್ಲಿ Br2 ಮತ್ತು NO ಬರೋ ಹಾಗೆ. ಓಕೆ, ಯಾಕಂದರೆ ನಮಗೆ ಮೇನ್ ರಿಯಾಕ್ಷನಲ್ಲಿ NO ಪ್ಲಸ್ Br2 ಗಿವ್ಸ್ NOBr ಅಂತ ಬರೋದು, ಕರೆಕ್ಟ್ ಅಲ್ವಾ? ಹಾಗಿದ್ದಾಗ NO ಇಸ್ ಸೆಕೆಂಡ್ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಯಾವುದು, ರೇಟ್ ಆಫ್ NO. ಓಕೆ, ವಿತ್ ರೆಸ್ಪೆಕ್ಟ್ ಟು NO ಆರ್ಡರ್ ಆಫ್ ರಿಯಾಕ್ಷನ್ ಇಸ್ 2. ನೋಟ್ ಮಾಡ್ಕೊಂಡು ಮಕ್ಕಳ ಕರೆಕ್ಟಾಗಿ. ಸೊ ನೆಕ್ಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ ಈಗ. ಸೊ ನೋಡಿ, ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಕ್ವಶನ್ನೇ, ತುಂಬ ಕನ್ಫ್ಯೂಷನ್ ಆಗುತ್ತೆ. ಇಲ್ಲಿ ನಿಮಗೆ ತುಂಬ ಹಿಂಟ್ ಸಿಗುತ್ತೆ, ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ಆರ್ಡರ್ ಹೇಗೆ ಫೈಂಡ್ ಮಾಡೋದು, ರೇಟ್ ಕಾನ್ಸ್ಟೆಂಟ್ ಹೇಗೆ ಫೈಂಡ್ ಮಾಡೋದು, ಸೊ ಯಾವ ರೀತಿ ಅಂತ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ಕರೆಕ್ಟಾಗಿ ಗಮನ ಇಟ್ಟು ನೋಡ್ಕೊಳ್ಳಿ. ಸೊ ಇನ್ ದ ಫಾಲೋಯಿಂಗ್ ಡಾಟಾ ಪರ್ಟೈನ್ಸ್ ಟು ರಿಯಾಕ್ಷನ್ ಬಿಟ್ವೀನ್ ಎ ಆ್ಯಂಡ್ ಬಿ. ಸೊ ಎ ಮತ್ತು ಬಿದು ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ, 3 ಡಿಫ್ರೆಂಟ್ ಸೆಟ್ ಆಫ್ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಅನ್ಕೊಳ್ಳೋಣ, 3 ಡಿಫ್ರೆಂಟ್ ಟ್ರಯಲ್ಸ್ ಮಾಡಿದ್ದಾರೆ ಅನ್ಕೊಳ್ಳೋಣ. ಸೊ 1, 2, 3 ಅಂದ್ಬಿಟ್ಟು. ಸೊ ಕಾನ್ಸಂಟ್ರೇಷನ್ ಆಫ್ ಎ ಬಿ ಕೊಟ್ಟಿದ್ದಾರೆ, ರೇಟ್ ಆಫ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ಡ್ರಾನ್ ಫ್ರಮ್ ದ ಎಂಬೋ ಡಾಟಾ. ರೇಟ್ ಕಾನ್ಸ್ಟೆಂಟ್ ಕೆ ವ್ಯಾಲ್ಯೂ 1 × 10⁻⁴ ಅನ್ನೋದು, ಆ್ಯಂಡ್ ರೇಟ್ ಲಾ ಆಫ್ ದ ರಿಯಾಕ್ಷನ್ ಇಸ್ ದಟ್ ಒನ್, ಆ್ಯಂಡ್ ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸಸ್ 4 times ಆ್ಯಂಡ್ ಡಬಲಿಂಗ್ ದ ಕಾನ್ಸಂಟ್ರೇಷನ್ ಆಫ್ ಬೋತ್ ದ ರಿಯಾಕ್ಟೆಂಟ್. ಎರಡೂ ರಿಯಾಕ್ಟೆಂಟು ಕಾನ್ಸಂಟ್ರೇಷನ್ನ ಡಬಲ್ ಮಾಡಿದಾಗ ರೇಟ್ ಆಫ್ ರಿಯಾಕ್ಷನ್ ಡಬಲ್ ಆಗುತ್ತೆ. ಅದನ್ನು ಡೈರೆಕ್ಟಾಗಿ ಹೇಳ್ತೀನಿ ಹೇಗೆ ಅಂತ ನೋಡಿ. ಫಾರ್ ಎಕ್ಸಾಂಪಲ್, ರೇಟ್ ಆಫ್ ಕಾನ್ಸಂಟ್ರೇಷನ್ ಆಫ್ ಎನ ಡಬಲ್ ಮಾಡಿದ್ರೆ ರೇಟ್ ಆಫ್ ರಿಯಾಕ್ಷನ್ ಏನಾಯಿತು, 2 ಇದ್ದಿದ್ದು 4 ಆಯಿತು, ಡಬಲ್ ಆಯಿತು. ಬೈ ಕೀಪಿಂಗ್ ಕಾನ್ಸಂಟ್ರೇಷನ್ ಆಫ್ ಬಿ ಕಾನ್ಸ್ಟೆಂಟ್, ಕಾನ್ಸಂಟ್ರೇಷನ್ ಆಫ್ ಬಿನ ಕಾನ್ಸ್ಟೆಂಟ್ ಇಟ್ಟು ಬರೀ ಎ ಕಾನ್ಸಂಟ್ರೇಷನ್ ಮಾತ್ರ ಡಬಲ್ ಮಾಡಿದ್ರೆ ರೇಟ್ ಆಫ್ ರಿಯಾಕ್ಷನ್ ಏನಾಯಿತು, ಡಬಲ್ ಆಗಿದೆ, 2 ಇದ್ದಿದ್ದು 4 ಆಗಿದೆ. ಅದೇ ರೀತಿ 1 ಮತ್ತು 2 ನೆಕ್ಸ್ಟ್ ನೋಡಿ, ಸೆಕೆಂಡ್ ಮತ್ತು 3 ಕಂಪೇರ್ ಮಾಡಿ. ಕಾನ್ಸಂಟ್ರೇಷನ್ ಆಫ್ ಎನ ಕಾನ್ಸ್ಟೆಂಟ್ ಇಟ್ಟು ರೇಟ್ ಆಫ್ ಕಾನ್ಸಂಟ್ರೇಷನ್ ಆಫ್ ಬಿನ ಡಬಲ್ ಮಾಡಿದ್ರೆ ರೇಟ್ ಆಫ್ ರಿಯಾಕ್ಷನ್ ಆಯಿತು, 4 ಇದ್ದಿದ್ದು 8 ಆಯಿತು, ಏನಾಯಿತು, ಡಬಲ್ ಆಯಿತು. ಕಾನ್ಸಂಟ್ರೇಷನ್ ಆಫ್ ಬಿ 2 ಇದ್ದಿದ್ದು 4 ಆಯಿತು, ರೇಟ್ ಆಫ್ ರಿಯಾಕ್ಷನ್ 4 ಇದ್ದಿದ್ದು 8 ಆಯಿತು. ಹಾಗಾದರೆ ನೀವು ಅಲೋನ್ ಒಂದು ಕಾನ್ಸಂಟ್ರೇಷನ್ ಕಾನ್ಸ್ಟೆಂಟ್ ಇನ್ನೊಂದು ಕಾನ್ಸಂಟ್ರೇಷನ್ ಡಬಲ್ ಮಾಡಿದ್ರೆ ರೇಟ್ ಆಫ್ ರಿಯಾಕ್ಷನ್ ಡಬಲ್ ಆಗಿದೆ. ಈ ಕೇಳಿರೋದೇನವರು ಒಂದು ಥರ್ಡ್ ಪಾಯಿಂಟ್ ಏನಿದೆ, ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸಸ್ 4 times ಆ್ಯಂಡ್ ಡಬಲಿಂಗ್ ದ ಕಾನ್ಸಂಟ್ರೇಷನ್ ಆಫ್ ಬೋತ್ ದ ರಿಯಾಕ್ಟೆಂಟ್ಸ್. ಸೊ ಅದು ಹೇಗೆ ಅಂತ ಫೈಂಡ್ ಔಟ್ ಮಾಡೋಣ. ಸೊ ನೋಡಿ, ಕಾನ್ಸಂಟ್ರೇಷನ್ 1 ಇದ್ದಿದ್ದು 2 ಆಗಿ 2 ಇದ್ದಿದ್ದು 4 ಆಗಿದ್ರೆ ಆ ಕಾನ್ಸಂಟ್ರೇಷನ್ 4 times ಇನ್ಕ್ರೀಸ್ ಆಗಿದೆಯಾ ಹೇಗೆ ಅಂತ ಚೆಕ್ ಮಾಡೋಣ ನೆಕ್ಸ್ಟ್ ಅದನ್ನು. ಸೊ ಹಾಗಾದ್ರೆ ಫಸ್ಟ್ ನೋಡಿ, ಈಗ ಹೇಗೆ ಚೆಕ್ ಮಾಡೋದು ಅದನ್ನು. ಫಾರ್ ಎಕ್ಸಾಂಪಲ್, ಈಗ ಆರ್ ಇಸ್ ಈಕ್ವಲ್ ಟು ಏನಿದೆ, ಫಸ್ಟ್ ರಿಯಾಕ್ಷನ್ ಫಸ್ಟ್ ಎಕ್ಸ್ಪೆರಿಮೆಂಟ್ ಏನಿದೆ, ಆರ್ ಇಸ್ ಈಕ್ವಲ್ ಟು ಎ ಪವರ್ ಕೆ ಇಂಟು ಎ ಪವರ್ ಎಕ್ಸ್ ಇಂಟು ಬಿ ಪವರ್ ವೈ. ಎಕ್ಸ್ ವೈ ಏನು ಆರ್ಡರ್ ಅಂತ ಗೊತ್ತಿಲ್ಲ ನಮ್ಗೆ, ಹಾಗಾಗಿ ಎ ಪವರ್ ಎಕ್ಸ್ ಬಿ ಪವರ್ ವೈ ಅಂತ ಬರ್ತೀನಿ. ಸೊ ಅದ್ರಲ್ಲಿ ಆರ್ ವ್ಯಾಲ್ಯೂ ಎಷ್ಟು, ಆರ್ ವ್ಯಾಲ್ಯೂ ಬಂದು 2 × 10⁻⁴ ಆ್ಯಂಡ್ ಕೆ ಇಂಟು ಎ ವ್ಯಾಲ್ಯೂ ಎಷ್ಟು 1 × 10⁻² ಆ್ಯಂಡ್ ಪವರ್ ಎಕ್ಸ್ ಆ್ಯಂಡ್ 2 × 10⁻² ಪವರ್ ವೈ. ಓಕೆ, ಈ ರೀತಿ ಬರ್ತೀನಿ, ಕರೆಕ್ಟ್ ಅಲ್ವಾ? ಸೊ ಆಗಿದ್ದಾಗ ಸೊ ಇಲ್ಲಿಗ ಫಾರ್ ಎಕ್ಸಾಂಪಲ್ ನೆಕ್ಸ್ಟು ಎಕ್ಸ್ಪೆರಿಮೆಂಟ್ ನಂಬರ್ 3 ತಗೋತೀನಿ, ಯಾಕೆಂತ ಹೇಳ್ತೀನಿ. ಸೊ ರೇಟ್ ಆಫ್ ರಿಯಾಕ್ಷನ್ ಎಷ್ಟಿದೆ, 8 × 10⁻⁴ ಆ್ಯಂಡ್ 8 × -4 ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ಎ ಇಸ್ 2 × 10⁻² ಪವರ್ ಎಕ್ಸ್ ಆ್ಯಂಡ್ ಬಿ ಇಸ್ ಕಾನ್ಸಂಟ್ರೇಷನ್ ಆಫ್ ಬಿ ಇಸ್ 4 × 10⁻². ಓಕೆ, ನಿಮಗಿಲ್ಲಿ ಎಕ್ಸ್ ಮತ್ತು ವೈ ಏನಂತ ಗೊತ್ತಾಗಬೇಕು ಅಂದರೆ ಆರ್ಡರ್ ಗೊತ್ತಾಗಬೇಕು, ಕರೆಕ್ಟ್ ಅಲ್ವಾ? ಆರ್ಡರ್ ಗೊತ್ತಿದ್ರೆ ಮಾತ್ರ ಎಕ್ಸ್ಪ್ರೆಷನ್ ಅಪ್ಲೈ ಮಾಡೋದು. ಆರ್ಡರ್ ಹೇಗೆ ಫೈಂಡ್ ಮಾಡ್ತೀರಾ, ಆರ್ಡರ್ ಹೇಗೆ ಫೈಂಡ್ ಮಾಡೋದು ಅಂದರೆ ನಮಗೆ ಈಗ ಒಂದು ರೇಟ್ ಲಾ ಅಂತ ಕೊಟ್ಟಿದ್ದಾರೆ, ಕೆ ಇಂಟು ಎ ಪವರ್ ಬಿ ಅಂತ ಕೊಟ್ಟಿದ್ದಾರೆ, ಎ ಪವರ್ 1 ಬಿ ಪವರ್ 1 ಅಂತ ಇದೆ. ಹಾಗಾದರೆ ಆರ್ಡರ್ ಏನು ವಿತ್ ರೆಸ್ಪೆಕ್ಟ್ ಟು ಎ ವಿತ್ ರೆಸ್ಪೆಕ್ಟ್ ಟು ಬಿ 1 ಅಂತ ಗೊತ್ತಾಗುತ್ತೆ. ಅದನ್ನು ಹೆಂಗೆ ಫೈಂಡ್ ಮಾಡಿದ್ದಾರೆ ಅದು ಗೊತ್ತಾಗಬೇಕಲ್ಲ ನಿಮಗೆ. ಈ ಸೆಕೆಂಡ್ ಪಾಯಿಂಟ್ ಹೆಂಗೆ ಬಂತು, ರೇಟ್ ಎ ಬಿ ಅಂತ ಹೆಂಗೆ ಬಂತು ನಿಮ್ಗೆ, ಹಾಗಾದರೆ ಅದನ್ನು ಚೆಕ್ ಮಾಡಬೇಕಾದ್ರೆ ಈ ಈಕ್ವೇಷನ್ ಯೂಸ್ ಮಾಡಿಕೊಂಡು. ಫಾರ್ ಎಕ್ಸಾಂಪಲ್, ಈಗ ಎಕ್ಸ್ ಮತ್ತು ವೈ ಬೇಕು, ಎಕ್ಸ್ ಮತ್ತು ವೈ ತೊಗೊಂಡಾಗ ಸೊ 1, 2, 3 ಬರೆದಿದ್ರೆ ಸೆಕೆಂಡ್ ಎಕ್ಸ್ಪೆರಿಮೆಂಟ್ಗೂ ಬರೀರಿ. ರೇಟ್ ಏನಿದೆ 4 × 10⁻⁴ ಇದೆ, ಕರೆಕ್ಟಾ ಮಕ್ಕಳ? ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ಎ ಇಸ್ 2 × 10⁻² ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ಬಿ ಇಸ್ 2 × 10⁻². ಪವರ್ ವೈ ಪವರ್ ಎಕ್ಸ್. ನೀವು ಆರ್ಡರ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಯಾವ್ದಾರ ಒಂದು ಆರ್ಡರು ಕ್ಯಾನ್ಸಲ್ ಆಗೋಗಿ, ಒಂದು ಟರ್ಮು ಕ್ಯಾನ್ಸಲ್ ಆಗೋಗಿ 2 ಎಕ್ಸ್ಪೆರಿಮೆಂಟ್ನ ಚೂಸ್ ಮಾಡಿ. ಫಾರ್ ಎಕ್ಸಾಂಪಲ್ 1, 2, 3 ಅಂತಿದೆ, ಇಲ್ಲ ಫಾರ್ ಎಕ್ಸಾಂಪಲ್ 2 ಮತ್ತು 2, ಎಕ್ಸ್ ಮತ್ತು ವೈ ಎರಡು ಕಾಮನ್ ಇದೆಯಾ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಇವೆರಡು ಕ್ಯಾನ್ಸಲ್ ಆದರೆ ಎಕ್ಸ್ ಏನು ಅಂತ ಗೊತ್ತಾಗುತ್ತೆ, ಎಕ್ಸ್ ಹೇಗೆ ಫೈಂಡ್ ಮಾಡೋದು ಗೊತ್ತಾಗುತ್ತೆ. ಹೇಗೆ ಫೈಂಡ್ ಮಾಡೋಣ, ಫಾರ್ ಎಕ್ಸಾಂಪಲ್ ಈಗ ಎಕ್ಸ್ಪೆರಿಮೆಂಟ್ ನಂಬರ್ 2 ಮತ್ತು ಎಕ್ಸ್ಪೆರಿಮೆಂಟ್ ನಂಬರ್ 1 ಇದೆ, 2/1 ಮಾಡೋಣ ಮಕ್ಕಳ. ಲಾರ್ಜರ್ ನಂಬರ್ ಡಿವೈಡ್ ಬೈ ಸ್ಮಾಲರ್ ನಂಬರ್, ಹಾಗಿದ್ದಾಗ ಏನಾಗುತ್ತೆ 4 × 10⁻⁴ ಡಿವೈಡ್ ಬೈ 2 × 10⁻⁴ ಈಸ್ ಈಕ್ವಲ್ ಟು ಇದೇನು ಬೆಲೆ ಇದೆ, ಕೆ ಕ್ಯಾನ್ಸಲ್ ಔಟ್ ಆಗುತ್ತೆ, ಇನ್ನೇನು ಉಳಿಯುತ್ತೆ 1 × 10⁻² ಪವರ್ ಎಕ್ಸ್ 2 × 10⁻² ಪವರ್ ಎಕ್ಸ್ ಡಿವೈಡ್ ಬೈ 1 × 10⁻² ಪವರ್ ವೈ. ಈಕ್ವೇಷನ್ 2/1 ಮಾಡ್ತಾ ಇದ್ದೀನಿ. ಆ್ಯಂಡ್ 2 × 10⁻² ಪವರ್ ವೈ ಡಿವೈಡ್ ಬೈ 2 × 10⁻² ಪವರ್ ವೈ. ಸೊ ಕ್ಯಾನ್ಸಲ್ ಔಟ್ ಆಗುತ್ತಾ ಇದು. ಸೊ ಎಕ್ಸ್ಪೆರಿಮೆಂಟ್ ನಂಬರ್ 2 ಡಿವೈಡ್ ಬೈ ಎಕ್ಸ್ಪೆರಿಮೆಂಟ್ ನಂಬರ್ 1 ಹಾಗೆ ಮಾಡಿದಾಗ ಇದು ಬರುತ್ತೆ.
ಸೊ ದಿಸ್ ಇಸ್ ಎಕ್ಸ್, ಸಾರಿ ಎಕ್ಸ್. ಸೊ ಹಾಗಿದ್ದಾಗ ಏನಾಯಿತು, 2 2s ಇದು 4 ಕ್ಯಾನ್ಸಲ್ ಆಗುತ್ತೆ. 2 is equal to, ಸೊ 2 × 10⁻² ಕ್ಯಾನ್ಸಲ್ ಆಗುತ್ತೆ. ಸೊ 2 ಪವರ್ ಎಕ್ಸ್ ಬರುತ್ತಾ. 2 ಪವರ್ ಎಕ್ಸ್ ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ a ಪವರ್ m = a ಪವರ್ n ಅಂದರೆ a = a ಪವರ್ m = a ಪವರ್ n ಅಂದರೆ m = n ಅಂತ ಆಗುತ್ತಾ, m = n. ಹಾಗಾದರೆ ಇಲ್ಲಿ x = ಏನಿದೆ ಇಲ್ಲಿ 1 ಇದೆ. 2 ಪವರ್ 1 ಅಂದರೆ 2ನೇ ಬರುತ್ತೆ. ಸೊ x = 1 ಅಂತ ಆಗುತ್ತೆ. ಸೊ ಹಾಗಾದರೆ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು a is 1. ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ, ಆರ್ಡರ್ ವಿತ್ ರೆಸ್ಪೆಕ್ಟ್ ಟು a is 1. ಯಾಕಂದರೆ ಕಾನ್ಸಂಟ್ರೇಷನ್ ಆಫ್ ಏನು ತೊಗೊಂಡು ವಿತ್ ರೆಸ್ಪೆಕ್ಟ್ ಟು ಅನ್ನೋದು ಆರ್ಡರ್ ಏನಿದೆ ಎಕ್ಸ್ ಅಂತ ತೊಗೊಂಡಿದ್ದೀನಿ. ಆ ಎಕ್ಸ್ ವ್ಯಾಲ್ಯೂ ಸಿಕ್ತು 1 ಅನ್ಸೋದು ಸಿಕ್ತು. ಹಾಗಾದರೆ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು a is 1. 1 ಅನ್ನೋದು ಫಸ್ಟ್ ಆರ್ಡರ್ ಅಂತ ಗೊತ್ತಾಗುತ್ತೆ. ಓಕೆ, 1 ಅನ್ನೋದು ಫಸ್ಟ್ ಆರ್ಡರ್. ಇದನ್ನು ನೋಟ್ ಮಾಡ್ಕೊಳ್ಳಿ ಮಕ್ಕಳು. ನೆಕ್ಸ್ಟ್ ಈಗ ಬಿ ಆರ್ಡರ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಎಕ್ಸ್ ಅನ್ನೋದು ಫಸ್ಟ್ ಆರ್ಡರ್ ಅಂದರೆ ಎಗೆ ಫಸ್ಟ್ ಆರ್ಡರ್ ಅಂತ ಗೊತ್ತಾಯ್ತು. ಈಗ ಎ ಅನ್ನೋದು ಫಸ್ಟ್ ಆರ್ಡರ್. ಈಗ ನಾವು ಬಿ ಫೈಂಡ್ ಮಾಡಬೇಕು. ಈಗ ಏನು ಮಾಡೋಣ, ಎ ಕ್ಯಾನ್ಸಲ್ ಔಟ್ ಆಗಿ ಒಂದು ಈಕ್ವೇಷನ್ ಬರೋಣ. ಓಕೆ, ಎಕ್ಸ್ ಅನ್ನೋದು ಕ್ಯಾನ್ಸಲ್ ಔಟ್ ಆಗೋದು. ಫಾರ್ ಎಕ್ಸಾಂಪಲ್ ಏನು ಸೇಮ್ ಇದೆ, 3 ಮತ್ತು 2 ಎರಡು ಸೇಮ್ ಇದೆ. ಇದು ಅದನ್ನು ಈಕ್ವೇಷನ್ ತೊಗೊಳ್ಳೋಣ. ಹಾಗಾದರೆ 3/2 ಮಾಡೋಣ. 3/2 ಮಾಡೋಣ ಆಗುತ್ತೆ. ರೇಟ್ ಆಫ್ ರಿಯಾಕ್ಷನ್ 8 × 10⁻⁴ ಡಿವೈಡ್ ಬೈ 4 × 10⁻⁴. ಆ್ಯಂಡ್ ಕಾನ್ಸಂಟ್ರೇಷನ್ ಏನಿದೆ ಕೆ ಕ್ಯಾನ್ಸಲ್ ಔಟ್ ಆಗುತ್ತೆ, ಬರೆಯೋದೇ ಬೇಡಬೇಕಾದ್ರೆ. ಕಾನ್ಸಂಟ್ರೇಷನ್ ಆಫ್ ಎ ಇಸ್ 2 × 10⁻², ಕಾನ್ಸಂಟ್ರೇಷನ್ ಆಫ್ ಬಿ ಇಸ್ 4 × 10⁻². ಇದು ಎಕ್ಸ್ಪೆರಿಮೆಂಟ್ ನಂಬರ್ 3 ಡಿವೈಡ್ ಬೈ ಎಕ್ಸ್ಪೆರಿಮೆಂಟ್ 2 × 10⁻² ಪವರ್ ಎಕ್ಸ್ ಪವರ್ ವೈ ಆ್ಯಂಡ್ 2 × 10⁻² ಪವರ್ ವೈ. ಸೊ ಇದು ಕ್ಯಾನ್ಸಲ್ ಮಾಡ್ಬೋದಾ, ಇಲ್ಲ ಎಕ್ಸ್ ವ್ಯಾಲ್ಯೂ ಗೊತ್ತಿದೆ 1 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಬೇಕಾದ್ರೆ, ನೋ ಪ್ರಾಬ್ಲಮ್. ಬಟ್ ಇಲ್ಲಿ ಸೇಮ್ ಇದೆ, ಕ್ಯಾನ್ಸಲ್ ಔಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಟೈಮ್ ಬರುತ್ತೆ 2 2s ಆ್ಯಂಡ್ ಹಿಯರ್ 4 2s. ಸೊ 2 = 2 ಪವರ್ ವೈ. ಇಲ್ಲೂ ಕೂಡ ಏನಾಗುತ್ತೆ, ವೈ ವ್ಯಾಲ್ಯೂ 1 ಬರುತ್ತೆ. ಸೊ ವೈ = 1. ಸೊ ಈ ಥರ ಸೇಮ್ ಬರೋ ಥರ ಮಾಡ್ಕೋಬೇಕು. ಅಕಸ್ಮಾತ್ 4 ಇತ್ತು ಅಂದ್ರೆ ಏನು ಮಾಡ್ತೀರಾ, 2² ಅಂತ ಮಾಡ್ಕೋತೀರಾ. ಹಾಗೆ ವೈ ವ್ಯಾಲ್ಯೂ ಏನಾಗುತ್ತೆ 2 ಆಗುತ್ತೆ. ಸೊ ಇಲ್ಲರೂ 2 ಅಂತ ಡೈರೆಕ್ಟ್ ಆಗಿ ಅಂದರೆ 2 ಪವರ್ 1 ಇದೆ ಅಂತ ವೈ ವ್ಯಾಲ್ಯೂ 1. ಹಾಗಾದರೆ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಬಿ ಇಸ್ 1. ಹಾಗೆ ಏನು ಗೊತ್ತಾಗುತ್ತೆ ಮಕ್ಕಳ ನಿಮಗೆ ಇಲ್ಲಿ, ರೇಟ್ = k × a × b. ದಿಸ್ ಇಸ್ ರೈಟ್. ಓಕೆ, ಎ ಇಸ್ ಫಸ್ಟ್ ಆರ್ಡರ್ ಆ್ಯಂಡ್ ಬಿ ಇಸ್ ಆಲ್ಸೋ ಫಸ್ಟ್ ಆರ್ಡರ್ ಅಂತ ಗೊತ್ತಾಗುತ್ತೆ ಈಸಿಯಾಗಿ. ಓಕೆ, ಅದು ಅರ್ಥ ಆಯಿತು. ನೆಕ್ಸ್ಟ್ ಏನು ಫೈಂಡ್ ಮಾಡಬೇಕು ಅಂತ ಹೇಳಿದೆ ನಾನು, ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸಸ್ 4 times ಆ್ಯಂಡ್ ಡಬಲಿಂಗ್ ದ ಕಾನ್ಸಂಟ್ರೇಷನ್ ಆಫ್ ಬೋತ್ ರಿಯಾಕ್ಟೆಂಟ್. ಕಾನ್ಸಂಟ್ರೇಷನ್ ಆಫ್ ಬೋತ್ ರಿಯಾಕ್ಟೆಂಟ್ ಇನ್ಕ್ರೀಸ್ ಮಾಡಿದ್ರೆ ಸೊ ರೇಟು ಇನ್ಕ್ರೀಸ್ ಆಗುತ್ತಾ, 4 times ಅಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಹೇಗೆ, ಫಾರ್ ಎಕ್ಸಾಂಪಲ್ ಈಗ 1 ಇದ್ದಿದ್ದು 2 ಆಗಿದೆ, 2 ಇದ್ದಿದ್ದು 4 ಆಗಿದೆ. ಕಾನ್ಸಂಟ್ರೇಷನ್ ಎ ಮತ್ತು ಬಿ ಎರಡು ಇನ್ಕ್ರೀಸ್ ಆಗಿದೆ. ಈಗ ಎರಡು ಇಕ್ವೇಷನ್ ತೊಗೊಳ್ಳೋಣ. ಎರಡು ಯಾವುದು, 3 ಮತ್ತು 1. ಸೊ ಹಾಗಾದರೆ 3/1. ಫಸ್ಟು ಇನ್ಷಿಯಲ್ ರೇಟ್ ಆಫ್ ರಿಯಾಕ್ಷನ್ ಅಂದರೆ ಇದು. ಓಕೆ, ಇನ್ಷಿಯಲ್ ರೇಟ್ ಆ ಓಲ್ಡ್ ರೇಟ್ ಅಂತ ನೋಡಿ, ಇದು ನ್ಯೂ ರೇಟ್ ಆಫ್ ರಿಯಾಕ್ಷನ್. ಓಕೆ, ಹಾಗಾದ್ರೆ ತೊಗೊಳ್ಳೋಣ. ಏನಾಗುತ್ತೆ, 2 ಇಂಟು ಅದನ್ನು ನಾನು ಏನು ಮಾಡ್ತೀನಿ, ಬೇಕಾದ್ರೆ ಬರೀ ತೊಗೋಬೋದು 2 × 10⁻². ಇಲ್ಲ ಅಂದರೆ ಏನು ಮಾಡ್ಬೋದು ಅಂತಂದರೆ ಜಸ್ಟ್ ಸಿಂಪಲ್ಲಾಗಿ ನೀವು ಇದನ್ನು r'/r ಅಂತ ತೊಗೊಳ್ಳಿ. ಸೊ ಆ ವ್ಯಾಲ್ಯೂ ಬಿಡಿಬೇಕಾದ್ರೆ. ಸೊ ನೆಕ್ಸ್ಟ್ ಏನು ಬರುತ್ತೆ, r' ಅಂದರೆ ವ್ಯಾಲ್ಯೂ ಎಷ್ಟು ಬರುತ್ತೆ ಟೋಟಲು, ದಟ್ ಇಸ್ 2 × 10⁻². ಇದು 1 ಬರುತ್ತೆ, ಎಕ್ಸ್ ವ್ಯಾಲ್ಯೂ 1 ಅಂತ ಗೊತ್ತಾಗಿದೆ. ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ಬಿ ಇಸ್ 4 × 10⁻², 1 ಡಿವೈಡೆಡ್ ಬೈ ದಿಸ್ ಇಸ್ 1 × 10⁻², 1 ಆ್ಯಂಡ್ ದಿಸ್ ಇಸ್ 2 × 10⁻² ಪವರ್ 1. ಸೊ ಇದೆಲ್ಲ ಕ್ಯಾನ್ಸಲ್ ಔಟ್ ಆಗುತ್ತೆ. 2 2s ಆ್ಯಂಡ್ 2 2s 4. ಸೊ ಹಾಗಾದರೆ r' = 4 × r. ಏನಾಯಿತು, 4 times ಅಷ್ಟು ಇನ್ಕ್ರೀಸ್ ಆಯಿತು. 1 ಇನ್ಷಿಯಲ್ ರೇಟ್ಗಿಂತ ಕಾನ್ಸಂಟ್ರೇಷನ್ ಡಬಲ್ ಇನ್ಕ್ರೀಸ್ ಆದರೆ 2 ಇದ್ದಿದ್ದು 4 ಆಯಿತು, 1 2 ಆದರೆ ಸೊ ರೇಟ್ ಆಫ್ ರಿಯಾಕ್ಷನ್ ಆಗುತ್ತೆ 4 times ಅಷ್ಟು ಇನ್ಷಿಯಲ್ ರೇಟ್ಗಿಂತ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾದರೆ ಆಪ್ಷನ್ 3 ಅನ್ನೋದೇನಿದೆ ಅದು ಕೂಡ ರೈಟ್. ಓಕೆ, ಸೆಕೆಂಡ್ ಒನ್ ರೇಟ್ ಗೊತ್ತಾಯಿತು, ಥರ್ಡ್ ಒನ್ ಕೂಡ ರೈಟ್ ಇದೆ. ಆದರೆ ಫಸ್ಟ್ ಒನ್ ಏನಿದೆ, ರೇಟ್ ಕಾನ್ಸ್ಟೆಂಟ್ ಆಫ್ ಅ ರಿಯಾಕ್ಷನ್ ಇಸ್ 1 × 10⁻⁴. ಫಾರ್ ಎಕ್ಸಾಂಪಲ್ ಈಗ ರೇಟ್ ಕಾನ್ಸ್ಟೆಂಟ್ ಫೈಂಡ್ ಮಾಡಬೇಕು. ಯಾವುದೋ ಒಂದು ರಿಯಾಕ್ಷನ್ ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ ಎಕ್ಸ್ಪೆರಿಮೆಂಟ್ ನಂಬರ್ 1 ತೊಗೊಳ್ಳೋಣ. ರೇಟ್ ಕಾನ್ಸ್ಟೆಂಟ್ ಅಂದರೆ ಕೆ ವ್ಯಾಲ್ಯೂ ಬೇಕು ಅಂದರೆ r/a × b ಬರುತ್ತೆ. r ಅಂದರೆ ವ್ಯಾಲ್ಯೂ ಎಷ್ಟು ಫಸ್ಟ್ ಎಕ್ಸ್ಪೆರಿಮೆಂಟಲ್ಲಿ 2 ಬರುತ್ತೆ, 2 × 10⁻⁴. ಎ ವ್ಯಾಲ್ಯೂ ಏನು 1 × 10⁻², ಬಿ ವ್ಯಾಲ್ಯೂ 2 × 10⁻². ಏನಾಗುತ್ತಪ್ಪ, 10⁻² ಅಂದರೆ -4 ಆಗುತ್ತೆ. ಸೊ ಕಂಪ್ಲೀಟ್ ಕ್ಯಾನ್ಸಲ್ ಔಟ್ ಆಗುತ್ತೆ. 2 2 ಕ್ಯಾನ್ಸಲ್ ಔಟ್ ಆಗುತ್ತೆ. ಬರೋದು ವ್ಯಾಲ್ಯೂ ನಿಮಗೆ 1. ಬಟ್ ಅಲ್ಲಿ ಕೊಟ್ಟಿರೋದೇನು ರೇಟ್ ಕಾನ್ಸ್ಟೆಂಟು 1 × 10⁻⁴ ಕೊಟ್ಟಿದ್ದಾರೆ. ದಟ್ ಇಸ್ ರಾಂಗ್. ನೀವು ಯಾವುದೇ ಎಕ್ಸ್ಪ್ರೆಷನ್ ತೊಗೊಳ್ಳಿ, ಈ ಎಕ್ಸ್ಪೆರಿಮೆಂಟ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಮಾಡಿ, ಇದಕ್ಕೆ ಮಾಡ್ತೀರಾ ಮಾಡಿ, ರೇಟ್ ಕಾನ್ಸ್ಟೆಂಟ್ನ ಕೇನ ಫೈಂಡ್ ಔಟ್ ಮಾಡಿ, ಎಲ್ಲದಕ್ಕೂ ಬರೋದು ವ್ಯಾಲ್ಯೂ 1 ಬರುತ್ತೆ. ಬಟ್ ನಿಮಗೆ ಅಲ್ಲಿ 1 × 10⁻⁴ ಕೊಟ್ಟಿದ್ದಾರೆ. ಕರೆಕ್ಟಾ? ಸೊ ಇನ್ನೆಲ್ಲದಕ್ಕೂ ಚೆಕ್ ಮಾಡಿ, ರೇಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ 1 ಬರುತ್ತೆ. ಬಟ್ ಅವ್ರು ಕೊಟ್ಟಿರೋದು 1 × 10⁻⁴. ಹಾಗಾದರೆ 2 and 3 ಆರ್ ಕರೆಕ್ಟ್. ಬಟ್ 1 is wrong. Rate constant is 1, not 1 × 10⁻⁴. ಆದರೆ 2 and 3 are the correct answers. So option C is the right answer. ನೋಟ್ ಮಾಡ್ಕೊಂಡು ಮಕ್ಕಳು, ತುಂಬ ಲಾಂಗ್ ಕ್ವಶನ್ ಅಂತ ಹೇಳಿದೆ ನಾನು, ತುಂಬ ಡೆಪ್ತಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇಲ್ಲಿ. ಯಾಕಂದರೆ ಮುಂದೆ ಪ್ರಾಬ್ಲಮ್ಸ್ಗಳು ಗೊತ್ತಾದರೂ ಹೇಗೆ ಮಾಡಬೇಕು, ಆರ್ಡ್ರನ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ಇಲ್ಲೇ ಕ್ಲೀನಾಗಿ ಹೇಳ್ಕೊಟ್ಟಿದ್ದೀನಿ. ಆರ್ಡ್ರನ್ನ ಹೇಗೆ ಫೈಂಡ್ ಮಾಡಬೇಕು, ಎರಡು ಎಕ್ಸ್ಪೆರಿಮೆಂಟ್ನ ಚೂಸ್ ಮಾಡಿ, ಲಾರ್ಜರ್ ಡಿವೈಡ್ ಬೈ ಸ್ಮಾಲರ್ ನಂಬರ್ ಮಾಡಿ, ಎಕ್ಸ್ ಮತ್ತು ವೈನ ಯಾವ್ದಾದ್ರು ಕಾಮನ್ ಇರೋದು ಕ್ಯಾನ್ಸಲ್ ಔಟ್ ಮಾಡಿ. ಸೊ ಒಂದು ಆರ್ಡರ್ ಸಿಗುತ್ತೆ, ಆರ್ಡರ್ ಸಬ್ಸ್ಟಿಟ್ಯೂಟ್ ಮಾಡಿ ಇನ್ನೊಂದನ್ನ ಫೈಂಡ್ ಔಟ್ ಮಾಡ್ಬೋದು ಬೇಕಾದ್ರೆ. ಓಕೆ, ಅರ್ಥ ಆಯಿತು ಅನ್ಕೋತೀನಿ. ಸೊ ಇದೇ ಬೇಸಿಸ್ ಮೇಲೆ ನೆಕ್ಸ್ಟ್ ಕ್ವಶನ್ ನೋಡಿ.
ಇದೇ ಥರ ಒಂದು ಆರ್ಡರ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ ಈಗ ಇಲ್ಲಿ. ನೆಕ್ಸ್ಟ್ ಒನ್, in a reaction between A and B, initial rate of reaction R0 once measured for different initial concentration of A and B is given below. A ಮತ್ತು B ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ. ದ ಆರ್ಡರ್ ಆಫ್ ದ ರಿಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎ ಕೇಳಿದ್ದಾರೆ. ಎ ಫೈಂಡ್ ಔಟ್ ಮಾಡಬೇಕು ಈಗ, ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಎ. ಹಾಗಾದ್ರೆ ನಾನು ಹೇಳಿದೆ ಇಲ್ಲಿ ಯಾವ್ದಾದ್ರು ಕಾಮನ್ ಇದ್ರೆ ತಗೊಳ್ಳಿ, ಕ್ಯಾನ್ಸಲ್ ಔಟ್ ಆಗಿ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಇಲ್ಲಿ ಯಾವ್ದು ಕಾಮನ್ ಇದೆ? ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಎಕ್ಸ್ಪೆರಿಮೆಂಟ್ ನಂಬರ್ 1, 2 ಆ್ಯಂಡ್ 3. ಎಕ್ಸ್ಪೆರಿಮೆಂಟ್ ನಂಬರ್ 1 ಮತ್ತು 2 ಅಲ್ಲಿ ಕಾನ್ಸಂಟ್ರೇಷನ್ ಆಫ್ ಎ ಸೇಮ್ ಇದೆಯಾ? ಸೇಮ್ ಇದೆ ಅಂದರೆ ಕ್ಯಾನ್ಸಲ್ ಔಟ್ ಆಗುತ್ತಾ? ಆಗ ನಮಗೆ ಇನ್ನೊಂದು ಆರ್ಡರ್ ಸಿಗುತ್ತೆ. ಹೇಗೆ? ಫಾರ್ ಎಕ್ಸಾಂಪಲ್ 1 ಏನಿದೆ, ಎಕ್ಸ್ಪೆರಿಮೆಂಟ್ ನಂಬರ್ 1 ಅಂತ ನೋಡ್ರೆ ಅಲ್ಲಿ ರೇಟ್ ಆಫ್ ರಿಯಾಕ್ಷನ್ ಇರೋದು 5.07 ಇಂಟು 10⁻⁻⁵. ಇಲ್ಲಿ ಕಾನ್ಸಂಟ್ರೇಷನ್ ಕೆ ಇಂಟು ಕಾನ್ಸಂಟ್ರೇಷನ್ ಆಫ್ ಎ 0.20 ಪವರ್ ಎಕ್ಸ್ ಆ್ಯಂಡ್ ದಿಸ್ ಇಸ್ ಕಾನ್ಸಂಟ್ರೇಷನ್ ಆಫ್ ಬಿ ಇಸ್ 0.30 ಪವರ್ ವೈ. ದಿಸ್ ಎಕ್ಸ್ಪೆರಿಮೆಂಟ್ ನಂಬರ್ 1. ಎಕ್ಸ್ಪೆರಿಮೆಂಟ್ 2 ಏನಿದೆ, ರೇಟ್ ಆಫ್ ರಿಯಾಕ್ಷನ್ 5.07 ಇಂಟು 10⁻⁵ ಆ್ಯಂಡ್ ಕೆ ಇಂಟು 0.20 ಪವರ್ ಎಕ್ಸ್ ಆ್ಯಂಡ್ 0.10 ಪವರ್ ವೈ. ಆ್ಯಂಡ್ ಎಕ್ಸ್ಪೆರಿಮೆಂಟ್ ನಂಬರ್ 3 ಏನಿದೆ, ರೇಟ್ ಆಫ್ ರಿಯಾಕ್ಷನ್ 1.43 ಇಂಟು 10⁻⁴ ಆ್ಯಂಡ್ ಇಸ್ ಈಕ್ವಲ್ ಟು ಕೆ ಇಂಟು 0.40 ಪವರ್ ಎಕ್ಸ್ ಆ್ಯಂಡ್ 0.05 ಪವರ್ ವೈ. ಇಲ್ಲಿ ಸೇಮ್ ಇರೋದು ಯಾವುದಿದೆ? 0.20 ಇದು ಎರಡು ಎಕ್ಸ್ಪೆರಿಮೆಂಟಲ್ಲಿ ಸೇಮ್ ಇದೆ. ಹಾಗಿದ್ದಾಗ ಇದು ಕ್ಯಾನ್ಸಲ್ ಔಟ್ ಆದರೆ ವೈ ಏನು ಅಂತ ಗೊತ್ತಾಗುತ್ತೆ ನಮಗೆ. ಹಾಗಾದರೆ ಏನು ಮಾಡೋಣ, ಎಕ್ಸ್ಪೆರಿಮೆಂಟ್ ನಂಬರ್ 2 ಡಿವೈಡ್ ಬೈ ಎಕ್ಸ್ಪೆರಿಮೆಂಟ್ ನಂಬರ್ 1 ಮಾಡಿ. ಆಗೇನಾಗುತ್ತೆ, 5.07 ಡಿವೈಡ್ ಬೈ 5 ಇದು ಕ್ಯಾನ್ಸಲ್ ಆದರೆ ಏನಾಗುತ್ತೆ, 1 ಬರುತ್ತೆ. ಈಸ್ ಈಕ್ವಲ್ ಟು ಕೆ ಇಂಟು 0.20 ಪವರ್ ಎಕ್ಸ್ ಇಂಟು 0.10 ಪವರ್ ವೈ ಡಿವೈಡ್ ಬೈ ಕೆ ಇಂಟು 0.20 ಪವರ್ ಎಕ್ಸ್ ಆ್ಯಂಡ್ 0.10 ಪವರ್ ವೈ. ಸೊ ಕ್ಯಾನ್ಸಲ್ ಔಟ್ ಆಗುತ್ತೆ ಕಂಪ್ಲೀಟು. ಹಾಗಾದ್ರೆ ಏನು ಬರುತ್ತೆ, 1 ಇಸ್ ಈಕ್ವಲ್ ಟು 3 ಪವರ್ ವೈ ಬರುತ್ತೆ. ಕರೆಕ್ಟ್ ಅಲ್ಲ ಮಕ್ಕಳ? 3 ಪವರ್ ವೈ ಬರುತ್ತೆ. ಸೊ 3 ಪವರ್ ವೈ ಅಂದರೆ ಇಲ್ಲಿ ಎರಡು ಸೇಮ್ ಇಲ್ಲ, ಎ ಪವರ್ ಎಮ್ ಎ ಪವರ್ ಎನ್ ಫಾರ್ಮಲ್ ಇಲ್ಲ. ಈ ರೀತಿದಾಗ ಹೇಗೆ ಮಾಡಬೇಕಾಗಾದ್ರೆ, ಈ ಟೈಪಲ್ಲಿ ಇದ್ದಾಗ ಲಾಗ್ನ ಅಪ್ಲೈ ಮಾಡಿ. ಎರಡು ಕಡೆ ಲಾಗ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, log 1 ಇಸ್ ಈಕ್ವಲ್ ಟು ವೈ ಇಂಟು log 3. ಕರೆಕ್ಟಾ? ವೈ ಇಂಟು log 3 ಬರುತ್ತೆ. ಸೊ ಹಾಗಾದರೆ log 3, log 1 ಅಂದರೆ ಏನು? 0. log 1 ಅಂದರೆ 0 ಆದರೆ log 3 ಕಡೆ ಬಂದರೆ ಏನಾಗುತ್ತೆ, ಅದು ಕೂಡ 0 ಆಗುತ್ತೆ. ಸೊ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ವೈ, ದಟ್ ವೈ ಇಸ್ ಈಕ್ವಲ್ ಟು 0 ಆಗುತ್ತೆ. ಹಾಗಾದ್ರೆ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಬಿ ಇಸ್ 0 ಅಂತ ಆಗುತ್ತೆ. ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಬಿ. ಬಟ್ ಅವ್ರು ಕೇಳಿರೋದು ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಎ ಕೇಳಿದ್ದಾರೆ. ನಾನು ಯಾಕೆ ಈ ಥರ ಫೈಂಡ್ ಔಟ್ ಮಾಡಿದೆ ಅಂದರೆ, ಸೊ ನಮಗೆ ಬಿ ಕಾನ್ಸಂಟ್ರೇಷನ್ ಎಲ್ಲೂ ಕೂಡ ಸೇಮ್ ಇಲ್ಲ, ಯಾವುದೂ 3 ಎಕ್ಸ್ಪೆರಿಮೆಂಟಲ್ಲೂ ಸೇಮ್ ಇಲ್ಲ. ಹಾಗಿದ್ದ ನಾವು ಏನು ಮಾಡೋಣ, ಬಿ ಆರ್ಡರ್ ಏನಿದೆ ಅದನ್ನು ಫೈಂಡ್ ಔಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಹಾಗಾಗಿ ನಾನು ಫಸ್ಟ್ ಬಿ ಆರ್ಡರ್ನ ಫೈಂಡ್ ಔಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಎ ಆರ್ಡರ್ನ ಫೈಂಡ್ ಔಟ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ಕೋತೀನಿ. ಯಾಕಂದರೆ ಬಿ ಆರ್ಡರ್ 2 ಎಕ್ಸ್ಪೆರಿಮೆಂಟಲ್ಲಿ ಯಾವುದಾದ್ರು ಎರಡರಲ್ಲೂ ಸೇಮ್ ಇದ್ದಿದ್ರೆ ನಾನು ಈಸಿಯಾಗಿ ಕ್ಯಾನ್ಸಲ್ ಔಟ್ ಮಾಡಿ ಡೈರೆಕ್ಟಾಗಿ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕಿತ್ತು. ಬಟ್ ಬಿ ಕಾನ್ಸಂಟ್ರೇಷನ್ ಯಾವುದೂ ಕೂಡ ಎಕ್ಸ್ಪೆರಿಮೆಂಟಲ್ಲಿ ಸೇಮ್ ಇಲ್ಲ. ಹಾಗಿದ್ದಾಗ ಅದರದ್ದೇ ಆರ್ಡರ್ ಫೈಂಡ್ ಔಟ್ ಮಾಡಿಕೊಂಡು ನೆಕ್ಸ್ಟ್ ಎ ಆರ್ಡರ್ನ ಫೈಂಡ್ ಔಟ್ ಮಾಡ್ತೀನಿ. ಸೊ ಇದು ಗೊತ್ತಾಯಿತು ಅನ್ಕೋತೀನಿ. ಈಗ ನೆಕ್ಸ್ಟ್ ನಾವು ಈ ವ್ಯಾಲ್ಯೂ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಫೈಂಡ್ ಔಟ್ ಮಾಡೋಣ. ಫಾರ್ ಎಕ್ಸಾಂಪಲ್ ಎರಡು ರಿಯಾಕ್ಷನ್ ಚೂಸ್ ಮಾಡೋಣ. ಎಕ್ಸ್ಪೆರಿಮೆಂಟ್ ನಂಬರ್ 3/1. ಓಕೆ, 3/1 ಚೂಸ್ ಮಾಡೋಣ. ಏನಾಗುತ್ತೆ, 1.43 ಇಂಟು 10⁻⁴ ಡಿವೈಡ್ ಬೈ 5.07 ಇಂಟು 10⁻⁵ ಈಸ್ ಈಕ್ವಲ್ ಟು ಕೆ ಇಂಟು 0.40 ಪವರ್ ಎಕ್ಸ್ ಇಂಟು 0.05 ಪವರ್ ವೈ. ಸೊ ಕೆ ಇಂಟು 0.20 ಪವರ್ ಎಕ್ಸ್ ಆ್ಯಂಡ್ 0.10 ಪವರ್ ವೈ. ಸೊ ಅವ್ರ ವೈ ವ್ಯಾಲ್ಯೂ ಏನಪ್ಪ, ವೈ ವ್ಯಾಲ್ಯೂ 0 ಅಂತ ಗೊತ್ತಿದೆ. ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಬಿ ಇಸ್ 0. ಸೊ 0 ಅಂತ ಬಂದರೆ ಏನಾಗುತ್ತೆ, ಎ ಪವರ್ 0 ಅಂದರೆ 1 ಆಗುತ್ತೆ. ಸೊ ವ್ಯಾಲ್ಯೂ ಬಿಕಮ್ಸ್ 1. ಇದು ಕಂಪ್ಲೀಟ್ ಏನಾಗುತ್ತೆ, 1 ಆಗುತ್ತೆ. ಸೊ ಇಲ್ಲಿ ನೆಕ್ಸ್ಟು 1.43 ಅನ್ನೋದು ಏನಾಗುತ್ತಪ್ಪ, 1.43 ದಟ್ ಇಸ್ 143 ಡಿವೈಡೆಡ್ ಬೈ 14.3 ಡಿವೈಡೆಡ್ ಬೈ 5.07ನ ಮಾಡಿ. ಓಕೆ, ಎಷ್ಟು ಬರುತ್ತೆ, 2.82 ಬರುತ್ತೆ. ಹೇಗೆ, 10⁻⁻⁴ ಇರೋದನ್ನ -5 ಮಾಡಿ. 14.3 ಇಂಟು 10⁻⁻5 ಮಾಡಿ, ಕ್ಯಾನ್ಸಲ್ ಔಟ್ ಆಗುತ್ತೆ. ಸೊ 14.3 ಡಿವೈಡ್ ಬೈ 5.07 2.82 ಬರುತ್ತೆ. ಇಲ್ಲಿ ಕೆ ಕ್ಯಾನ್ಸಲ್ ಆಗುತ್ತೆ. 0.40 0.20 ಅಂದರೆ 2 ಪವರ್ ಎಕ್ಸ್ ಬರುತ್ತೆ. ಓಕೆ, 2 ಪವರ್ ಎಕ್ಸ್ ಬರುತ್ತೆ. ಸೊ ಇಲ್ಲಿ ನೀವು ಫೈಂಡ್ ಔಟ್ ಮಾಡೋಕ್ಕಾಗತ್ತಾ 2 ಪವರ್ ಎಕ್ಸ್ನ? ಆಗಲ್ಲ. ಆಗೇನು ಮಾಡಿ, ಸೊ ಲಾಗ್ ಅಪ್ಲೈ ಮಾಡಿ. log 2.8 ಇಸ್ ಈಕ್ವಲ್ ಟು ಎಕ್ಸ್ ಇಂಟು log 2. ಓಕೆ, ಹಾಗಾದರೆ ಎಕ್ಸ್ ಇಸ್ ಈಕ್ವಲ್ ಟು log 2.82 ಡಿವೈಡ್ ಬೈ log 2. log 2.82 ವ್ಯಾಲ್ಯೂ ಬಂದು, ಸೊ log 2.82 ಇಟ್ ಈಸ್ 0.450 ಡಿವೈಡ್ ಬೈ log 2 ವ್ಯಾಲ್ಯೂ 0.3010. ಸೊ ಫೈಂಡ್ ಔಟ್ ಮಾಡಿ, ಕ್ಯಾಲ್ಕುಲೇಟ್ ಮಾಡಿ. 0.3010. ಸೊ ಅಪ್ರಾಕ್ಸಿಮೇಟ್ಲಿ ಬರೋದು 1.49. ಅಪ್ರಾಕ್ಸಿಮೇಟ್ಲಿ ಇಟ್ ಇಸ್ ಈಕ್ವಲ್ ಟು 1.5. ಸೊ ದಿಸ್ ಇಸ್ ದ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು
ಎ. ನಾನು ಹೇಳಿದೆ ತುಂಬ ಕನ್ಫ್ಯೂಸಿಂಗ್ ಪ್ರಾಬ್ಲಮ್ಸ್ಗಳಿವೆಲ್ಲ. ಸೊ ಹಾಗಾಗಿ ಈ ಥರ ಬಂದಾಗ ಆರ್ಡರ್ನ ಹೇಗೆ ಫೈಂಡ್ ಮಾಡೋದು. ಸೊ ಕಾಮನ್ ನಂಬರ್ಸ್ 2 2 3 3 4 4 ಅಂತ ಇದ್ದಾಗ ಆರಾಮಾಗಿ ಫೈಂಡ್ ಮಾಡ್ಬೋದು ಆರ್ಡರ್ನ. ಬಟ್ ಈ ಥರ ಬಂದಾಗ ಲಾಗ್ನ ಅಪ್ಲೈ ಮಾಡಿದ್ರೆ ನಿಮ್ಗೆ ಆರಾಮಾಗಿ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಎ ಸಿಗುತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 1.5 ಗೊತ್ತಾಯ್ತಲ್ಲ ಮಕ್ಕಳು ಹೇಗೆ ಅಂತ. ಸೊ 1.5 ಇಸ್ ದ ರೈಟ್ ಆನ್ಸರ್. ಸೊ ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ ಯಾವ ರೀತಿ ಬರುತ್ತೆ ಅಂತ. ಕ್ಯಾಲ್ಕುಲೇಷನ್ಸ್ ಎಲ್ಲ ಮಿಸ್ಟೇಕ್ಸ್ ಇದ್ದರೆ ಕರೆಕ್ಟ್ ಮಾಡ್ಕೊಳ್ಳಿ. ಓಕೆ. ಸೊ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಎ ಇಸ್ 1.5 ಆ್ಯಂಡ್ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಬಿ ಇಸ್ 0. ಓಕೆ, ಬಿ ಅಂದರೆ 0 ಆರ್ಡರ್ ಅಂತ ಬರುತ್ತೆ ಹಾಗಾದರೆ. ಸೊ ಇಷ್ಟು ಗೊತ್ತಾಯ್ತು ಅನ್ಕೋತೀನಿ ಕಂಪ್ಲೀಟ್ ಇದು. ಸೊ ಹೇಳಿದೆ ನಾನು ಈ ಥರ ಕ್ವಶನ್ಸ್ಗಳು ನಿಮ್ಗೆ ಅರೈಸ್ ಆಗ್ಬೋದು ಆರ್ಡರ್ ಫೈಂಡ್ ಮಾಡೋಕ್ಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಅದೇ ರೀತಿ. So in the reaction NO plus Cl2 gives NOCl, it has been found that doubling the concentration of both the reactants increases the rate by factor of 8, but doubling the chlorine concentration alone only which chlorine alone only doubles the rate, which of the following states is incorrect. Statement is incorrect ಅಂತ ಕೊಟ್ಟಿದ್ದಾರೆ. ಹಾಗಿದ್ದಾಗ ಇಲ್ಲಿ ಫಸ್ಟ್ ನಾವು ಅದೊಂದು ರಿಯಾಕ್ಷನ್ಗೆ ಈಕ್ವೇಷನ್ ಬರೆದುಕೊಳ್ಳೋಣ. R is equal to K into NO ಪವರ್ ಎಕ್ಸ್ ಆ್ಯಂಡ್ Cl2 ಪವರ್ ವೈ. ಅಲ್ಲಿ 2 ಇದೆ ಅಂದ ತಕ್ಷಣ 2 ಬರೆಯೋಕ್ಕಾಗಲ್ಲ, ಯಾಕಂದರೆ ಎಕ್ಸ್ಪೆರಿಮೆಂಟ್ ಡಿಟರ್ಮೈನ್ ರೇಟ್ ಈಕ್ವೇಷನ್ ಅಲ್ಲ ಅದು, ನಾವು ಡೈರೆಕ್ಟಾಗಿ ಬರೆಯೋಕ್ಕಾಗಲ್ಲ ಹಾಗೆ. ಸೊ ಹಾಗಾಗಿ ಎಕ್ಸ್ ಅಂತ ವೈ ಅಂತ ತೊಗೊಂಡಿದ್ದೀನಿ. ಸೊ ಹಾಗಿದ್ದಾಗ ಇನ್ನೇನು ಕೊಟ್ಟಿದ್ದಾರೆ, ಕಾನ್ಸಂಟ್ರೇಷನ್ ಆಫ್ ಬೋತ್ ರಿಯಾಕ್ಟೆಂಟ್ಸ್ನ ಡಬಲ್ ಮಾಡಿದ್ರೆ, ದಟ್ ಮೀನ್ಸ್ ಈಗ ಇದು ಈಕ್ವೇಷನ್ 1 ಅಂತ ತೊಗೊಳ್ಳೋಣ, ಈಕ್ವೇಷನ್ 2 ಅಂತ ತೊಗೋತೀನಿ. ಕಾನ್ಸಂಟ್ರೇಷನ್ ಎರಡೂ ಕೂಡ ಡಬಲ್ ಮಾಡಿದ್ರೆ ಏನಾಗುತ್ತೆ, ಸೊ 2NO ಪವರ್ ಎಕ್ಸ್ ಆ್ಯಂಡ್ 2Cl2 ಪವರ್ ವೈ ಏನಾಗುತ್ತೆ ಕೊಟ್ಟಿದ್ದಾರೆ, ಫ್ಯಾಕ್ಟರ್ ಆಫ್ 8 ಇನ್ಕ್ರೀಸಸ್ ಬೈ ಫ್ಯಾಕ್ಟರ್ ಆಫ್ 8 ಅಂದರೆ 8 ಟೈಮ್ಸ್ ಆಫ್ ಆರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಯಾವುದು ಈಕ್ವೇಷನ್ನು, ಅಕಸ್ಮಾತ್ ಕ್ಲೋರಿನ್ ಕಾನ್ಸಂಟ್ರೇಷನ್ ಮಾತ್ರ ಡಬಲ್ ಮಾಡಿದ್ರೆ ಏನಾಗುತ್ತೆ, ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸಸ್ ಬೈ ಡಬಲ್ ರೇಟ್, ದಟ್ ಮೀನ್ಸ್ 2R. 2R is equal to K into NO ಪವರ್ ಎಕ್ಸ್ ಆ್ಯಂಡ್ 2Cl2 ಪವರ್ ವೈ. ಸೊ ಈ ರೀತಿ ಇದೆ, ಕರೆಕ್ಟ್ ಅಲ್ಲ ಮಕ್ಕಳ. ಸೊ ಈಗ ಅವ್ರು ಕೇಳಿರೋದೇನು, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್. ಹಾಗಿದ್ದಾಗ ಯಾವುದು ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. ಇನ್ಕರೆಕ್ಟ್ ಅಂದರೆ ರಿಯಾಕ್ಷನ್ ಇಸ್ ಫಸ್ಟ್ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು Cl2, ಸೆಕೆಂಡ್ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು NO. ಹಾಗಾದರೆ ನಾವು ಎಕ್ಸ್ ಮತ್ತು ವೈನ ಫೈಂಡ್ ಔಟ್ ಮಾಡಲೇಬೇಕಾಗುತ್ತೆ. ಓಕೆ, ಹೆಂಗೆ ಫೈಂಡ್ ಔಟ್ ಮಾಡೋದು, ಫಾರ್ ಎಕ್ಸಾಂಪಲ್ ಈಗ ಈಕ್ವೇಷನ್ 2 ಯಾರು ತೊಗೊಳ್ಳೋಣ, ಯಾರು ಕಾಮನ್ ಇರೋದು ಕ್ಯಾನ್ಸಲ್ ಆಗಿ ಮಾಡ್ಕೋಬೇಕು. ಸೊ ಫಾರ್ ಎಕ್ಸಾಂಪಲ್ ಈಗ ಯಾವುದು ಈ ಈಕ್ವೇಷನ್ ತೊಗೊಂಡು ಎರಡು ಕಾಮನ್ ಇರೋದು ಕ್ಯಾನ್ಸಲ್ ಆಗಿ ಮಾಡ್ಕೊಳ್ಳೋಣ, NO ಕಾಮನ್ ಇರೋದು ಕ್ಯಾನ್ಸಲ್ ಆಗುತ್ತೆ. ಸೊ ದಟ್ ಮೀನ್ಸ್ ಈಕ್ವೇಷನ್ 3/1 ಮಾಡ್ಕೊಳ್ಳೋಣ, ಏನಾಗುತ್ತೆ, ದಟ್ ಇಸ್ R/2R ಅಂದರೆ ಏನಾಗುತ್ತೆ 2ನೇ ಬರುತ್ತೆ. ಆ್ಯಂಡ್ NOx ಕೆ ಕ್ಯಾನ್ಸಲ್ ಔಟ್ ಆಗುತ್ತೆ, ಉಳಿಯೋದು Cl2y ಕ್ಯಾನ್ಸಲ್ ಆಗುತ್ತೆ, ಸೊ 2 ಉಳಿಯುತ್ತೆ. ಸೊ ಇಟ್ ಇಸ್ 2 ಪವರ್ y ಬರುತ್ತೆ ಮಕ್ಕಳ. ಸೊ ಅಂದರೆ ಏನಾಗುತ್ತೆ, y is equal to 1 ಆಗುತ್ತೆ. ಸೊ ಕ್ಲೋರಿನ್ ಏನಾಗುತ್ತೆ ಅಂದರೆ ಫಸ್ಟ್ ಆರ್ಡರ್ ಅಂತ ಆಗುತ್ತೆ. ಇಲ್ಲಿ ಕ್ಲೋರಿನ್ ಆಗುತ್ತೆ ಮಕ್ಕಳ ಫಸ್ಟ್ ಆರ್ಡರ್. ಡೈರೆಕ್ಟಾಗಿ ಬರ್ತೀನಿ ಯಾಕೆ ಅಂತ ನಾನು, ಸೊ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, ಕ್ಯಾನ್ಸಲ್ ಔಟ್ ಆಗುತ್ತೆ ಎಲ್ಲ ಕೂಡ, NO ಕ್ಯಾನ್ಸಲ್ ಆಗುತ್ತೆ, Cl2y ಕ್ಯಾನ್ಸಲ್ ಆಗುತ್ತೆ, ಉಳಿಯೋದನ್ನ 2 ಅಂತ. ಓಕೆ, ಇಲ್ಲಿ 2 ಮತ್ತು 1 ಉಳಿಯುತ್ತೆ, 2/1 ಅಂದರೆ 2ನೇ ಬರುತ್ತೆ. ಸೊ y is equal to 1, ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಕ್ಲೋರಿನ್ ಇಸ್ 1, ಫಸ್ಟ್ ಆರ್ಡರ್ ಅಂತ ಗೊತ್ತಾಯಿತು. ನೆಕ್ಸ್ಟ್ ಈಗ NO ಫೈಂಡ್ ಔಟ್ ಮಾಡಬೇಕು. ಫೈಂಡ್ ಔಟ್ ಮಾಡಬೇಕು ಅಂದರೆ ಈಗ ಇವೆರಡು ರಿಯಾಕ್ಷನ್ ಫೈಂಡ್ ಔಟ್ ಮಾಡಿ, ಇವೆರಡು ಕ್ಯಾನ್ಸಲ್ ಔಟ್ ಆಗುತ್ತೆ. ಹಾಗಿದ್ದಾಗ ಏನು ಮಾಡೋಣ, 2/1 ಅಂತ ತಗೊಳ್ಳೋಣ, 2/3. ಓಕೆ, 2/3 ಮಾಡಿದ್ರೆ 8/2R ಅಂದರೆ 4 ಬರುತ್ತೆ. ಆ್ಯಂಡ್ ಕೆ ಕ್ಯಾನ್ಸಲ್ ಆಗುತ್ತೆ, NO ಕ್ಯಾನ್ಸಲ್ ಆಗುತ್ತೆ, ಸೊ 2x ಉಳಿಯುತ್ತೆ. 2Cl2y ಕ್ಯಾನ್ಸಲ್ ಔಟ್ ಆಗುತ್ತೆ, ಸೊ 2x ಉಳಿಯುತ್ತೆ. ಹಾಗಿದ್ದಾಗ ಇದನ್ನು 2² is equal to 2x ಅಂತ ಬರಿಬೋದು. ಸೊ ಹಾಗಿದ್ದಾಗ x is equal to what, x is equal to 2. ಹಾಗಿದ್ದಾಗ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು NO is 2. ಹಾಗಿದ್ದಾಗ ಓವರ್ ಆಲ್ x plus y is equal to 3 ಅಂತ. ಓವರ್ ಆಲ್ ಆರ್ಡರ್ 3, ಕ್ಲೋರಿನ್ ಆರ್ಡರು ಫಸ್ಟ್ ಆರ್ಡರು, NO ಆರ್ಡರು ಸೆಕೆಂಡ್ ಆರ್ಡರು. ಸೊ ಯಾವ್ದು ಆಪ್ಷನ್ ಆಗುತ್ತೆ, ಆಪ್ಷನ್ ಎ ಫಸ್ಟ್ ಆರ್ಡರ್ ಸರಿ, ಆಪ್ಷನ್ ಬಿ ಸೆಕೆಂಡ್ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು NO ಅದು ಸರಿ, ಆಪ್ಷನ್ ಡಿ ದ ಓವರ್ ಆಲ್ ಆರ್ಡರ್ ಆಫ್ ರಿಯಾಕ್ಷನ್ ಇಸ್ 3 ಅದು ಸರಿ. ಬಟ್ ಓವರ್ ಆಲ್ ಆರ್ಡರ್ ಆಫ್ ರಿಯಾಕ್ಷನ್ಸ್ 2 ಅಂತ ಕೊಟ್ಟಿದ್ದಾರೆ, ದಟ್ ಇಸ್ ರಾಂಗ್, ದಟ್ ಇಸ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಯಾಕಂದರೆ 3 ಬರಬೇಕಿತ್ತು, ಅಲ್ಲಿ 2 ಕೊಟ್ಟಿದ್ದಾರೆ, ಸೊ ದಟ್ ಇಸ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಹೀಗೆ ಅಂತ ಗೊತ್ತಾಯ್ತಲ್ವ, ಡೈರೆಕ್ಟಾಗಿ ಸ್ವಲ್ಪ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, ಸೊ ಬೇಗ ಅರ್ಥ ಮಾಡ್ಕೋಬೇಕು ನೀವು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. In the reaction of A moles of A plus B moles of B gives C moles of C gives products. If concentration of A is doubled, keeping concentration of B and C constant, the rate of reaction becomes double. If concentration of B is halved, keeping concentration of A and C constant, the rate of reaction remains unaffected. If the concentration of C made 1.5 times, the rate of reaction becomes 2.25 times. The order of the reaction, ಈಗ ಆರ್ಡರ್ ಆಫ್ ರಿಯಾಕ್ಷನ್ ಹೋಲ್ ರಿಯಾಕ್ಷನ್ ಕೇಳಿದ್ದಾರೆ. ಹಾಗಿದ್ದಾಗ ಅಲ್ಲಿ ಏನು ಕೊಟ್ಟಿದ್ದಾರೆ, ರೇಟ್ ಇಸ್ ಈಕ್ವಲ್ ಟು A moles of A, B moles of B, C moles of C, so into K. ಓಕೆ, ಈ ರೀತಿ ಇದೆ. ಸೊ ಫಸ್ಟ್ ಆಪ್ಷನ್ ಏನು, ದ ಕಾನ್ಸಂಟ್ರೇಷನ್ ಆಫ್ A is doubled, keeping concentration of B and C are constant, the rate of reaction becomes double.
ಈಗ ಕಾನ್ಸಂಟ್ರೇಷನ್ ಬಿ ಮತ್ತು ಸಿನ ಕಾನ್ಸ್ಟೆಂಟ್ ಇಟ್ಕೊಳ್ಳೋಣ. ಲೆಟ್ ಇಟ್ ಬಿ 1 ಅಂತ ಇಟ್ಕೊಳ್ಳೋಣ. ಆಗೇನಾಗುತ್ತೆ ರೇಟ್ ಆಫ್ ಆರ್ ಡ್ಯಾಶ್ ಇಸ್ ಈಕ್ವಲ್ ಟು ಕೆ ಇಂಟು 2a ಪವರ್ ಎ. ಕಾನ್ಸಂಟ್ರೇಷನ್ ಆಫ್ ಎ ಮಾತ್ರ ಡಬಲ್ ಮಾಡಿದ್ದಾರೆ, ಇವೆರಡನ್ನೂ ಕಾನ್ಸ್ಟೆಂಟ್ ಇಟ್ಟಿದ್ದಾರೆ. ಬಿ ಮತ್ತು ಸಿ ಅಂತಲೇ ಬರುತ್ತೆ. ಬಿ ಪವರ್ ಬಿ ಆ್ಯಂಡ್ ಸಿ ಪವರ್ ಸಿ ಅಂತಲೇ ಬರುತ್ತೆ. ಇವೆರಡು ಕ್ಯಾನ್ಸಲ್ ಆಗುತ್ತಾ? ಹಾಗಾದ್ರೆ ಆರ್ ಡ್ಯಾಶ್ ಬೈ ಆರ್ ಅಂತ ಮಾಡಿದ್ರೆ ಏನಾಗುತ್ತೆ? ಸೊ 2a ಬೈ ಎ ಅಂತಂದರೆ ಎ ಪವರ್ ಎ ಕ್ಯಾನ್ಸಲ್ ಆಗುತ್ತೆ, 2 ಪವರ್ ಎ ಆಗುತ್ತೆ. ಸೊ ಓಕೆ 2 ಬರುತ್ತೆ, 2 ಪವರ್ ಎ ಅಂತ ಬರುತ್ತೆ. ಹಾಗಿದ್ದಾಗ ಸೊ ಅಲ್ಲಿ ಕೊಟ್ಟಿರೋದು ರೇಟ್ ಆಫ್ ರಿಯಾಕ್ಷನ್ ಬಿಕಮ್ಸ್ ಡಬಲ್. ಅಂದರೆ ಆರ್ ಡ್ಯಾಶ್ ಬೈ ಆರ್ ಅಂದರೆ 2 ಅಂತ ಕೊಟ್ಟಿದ್ದಾರೆ, 2 ಪವರ್ ಎ ಅಂದರೆ ಏನಾಗುತ್ತೆ? ಫಸ್ಟ್ ಆರ್ಡರ್ ಅಂತ ಆಗುತ್ತೆ. ಕರೆಕ್ಟಾಗಿ ಮಗಳು ಗೊತ್ತಾಯ್ತು ಹೇಗೆ ಅಂತ? ಎ ಅನ್ನೋದು ಫಸ್ಟ್ ಆರ್ಡರ್. ಸೊ ಕಾನ್ಸಂಟ್ರೇಷನ್ ವಿ ಮಾತ್ರ ಡಬಲ್ ಮಾಡಿದ್ರೆ ಸೊ ರೇಟ್ ಬಿಕಮ್ಸ್ ಡಬಲ್ ಅಂತ ಕೊಟ್ಟಿದ್ದಾರೆ. ಆರ್ ಬೈ ಆರ್ ಡ್ಯಾಶ್ ಅನ್ನೋದು ಡಬಲ್ ಆಗಿದೆ. ಸೊ 2 ಪವರ್ ಎ ಅಂದರೆ ಎ ಇಸ್ ಈಕ್ವಲ್ ಟು 1 ಬರುತ್ತೆ. ದಟ್ ಇಸ್ ಫಸ್ಟ್ ಆರ್ಡರ್. ಓಕೆ, ಫಸ್ಟ್ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಎ. ನೆಕ್ಸ್ಟು ಕಾನ್ಸಂಟ್ರೇಷನ್. ಇಫ್ ಕಾನ್ಸಂಟ್ರೇಷನ್ ಬಿ ಇಸ್ ಹಾಲ್ಡ್, ಕೀಪಿಂಗ್ ಕಾನ್ಸಂಟ್ರೇಷನ್ ವಿ ಆ್ಯಂಡ್ ಸಿ ಇನ್ ಕಾನ್ಸ್ಟೆಂಟ್, ದ ರೇಟ್ ಆಫ್ ರಿಯಾಕ್ಷನ್ ರಿಮೈನ್ಸ್ ಅನ್ಎಫೆಕ್ಟೆಡ್. ಎ ಸಿ ಮತ್ತು ಕಾನ್ಸ್ಟೆಂಟ್ ಇಟ್ಕೊಂಡು ಬಿನ ಅರ್ಧ ಮಾಡಿದ್ದಾರೆ. ಹಾಗಿದ್ದ ಕಾನ್ಸಂಟ್ರೇಷನ್ ಅನ್ಎಫೆಕ್ಟೆಡ್. ರೇಟ್ ಆಫ್ ರಿಯಾಕ್ಷನ್ ಅನ್ಎಫೆಕ್ಟೆಡ್ ಅಂದರೆ ರೇಟ್ ಆಫ್ ರಿಯಾಕ್ಷನ್ ಡಸ್ ನಾಟ್ ಡಿಪೆಂಡ್ ಆನ್ ಕಾನ್ಸಂಟ್ರೇಷನ್ ಆಫ್ ಬಿ. ಹಾಗಾದ್ರೆ ಬಿ ಅನ್ನೋದು 0 ಆರ್ಡರ್. ಸೊ ಎ ಅನ್ನೋದೇನಾಯಿತು? ಫಸ್ಟ್ ಆರ್ಡರ್. ಬಿ ಅನ್ನೋದೇನಾಯ್ತು ಹಾಗಾದರೆ 0 ಆರ್ಡರ್. ಓಕೆ, 0 ಆರ್ಡರ್ ಅಂತ ಆಯಿತು. ನೆಕ್ಸ್ಟು ಸಿ ಕೊಟ್ಟಿದ್ದಾರೆ. ಇಫ್ ಸಿ ಕಾನ್ಸಂಟ್ರೇಷನ್ ಆಫ್ ಸಿ ಇಸ್ ಮೇಡ್ 1.5 ಟೈಮ್ಸ್, ದ ರಿಯಾಕ್ಷನ್ ರೇಟ್ ಬಿಕಮ್ಸ್ 2.25 ಟೈಮ್ಸ್. ಸೊ ಹಾಗಾದ್ರೆ ಇಲ್ಲೇ ಕೊಟ್ಟಿರೋದು ಆರ್ ಡ್ಯಾಶ್ ಬೈ ಆರ್ ಅನ್ನೋದು ಕಾನ್ಸಂಟ್ರೇಷನ್ ಆಫ್ ಸಿ ಅನ್ನೋದು ಪವರ್ ಈಗ ಸಿ ಅಂತ ತಗೊಳ್ಳೋಣ. ಓಕೆ, ಎಷ್ಟು ಇನ್ಕ್ರೀಸ್ ಆಗಿದೆ? ಆರ್ ಬೈ ಡ್ಯಾಶ್ ಆರ್ ಅನ್ನೋದು 2.25 ಟೈಮ್ಸ್ ಅಷ್ಟು ಇನ್ಕ್ರೀಸ್ ಆಗಿದೆ. ಸಿ ಕಾನ್ಸಂಟ್ರೇಷನ್ ಏನು 1.5 ಟೈಮ್ಸ್ ಅಷ್ಟು ಇನ್ಕ್ರೀಸ್ ಮಾಡಿದ್ರೆ ಇದು 2.25 ಟೈಮ್ಸ್ ಅಷ್ಟು ಇನ್ಕ್ರೀಸ್ ಆಗುತ್ತೆ. ಹಾಗೆ ಹೆಂಗೆ ಬರಿಬೋದು ನಾವೀಗ? ಈಗ 1.5 ಇದನ್ನು 1.5 ಅಂತ ಮಾಡ್ಬೋದಾ? 1.5 ಹೋಲ್ ಸ್ಕ್ವೇರ್ ಅಂತ ಮಾಡ್ಬೋದು. ಇದು 1.5 ಪವರ್ ಸಿ ಅಂತ ಬರುತ್ತೆ. ಆದರೆ ಸಿ ಏನು ಬರುತ್ತೆ? ಸಿ ಈಸ್ ಈಕ್ವಲ್ ಟು 2 ಬರುತ್ತೆ. ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಯಾವುದು? ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಸಿ ಈಸ್ 2. 1.5 ಅನ್ನು ಹೋಲ್ ಸ್ಕ್ವೇರ್ ಮಾಡಿದ್ರೆ 2.25 ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಹಾಗಿದ್ದಾಗ ಆರ್ಡರ್ ಆಫ್ ಸಿ ಈಸ್ ಅಂದರೆ ವಿತ್ ರೆಸ್ಪೆಕ್ಟ್ ಟು ಸಿ ಈಸ್ 2. ಓವರ್ ಆಲ್ ಆರ್ಡರ್ ಏನು ಬರುತ್ತೆ ಹಾಗಾದರೆ? ಆಪ್ಷನ್ 3 ಅಂದರೆ ಸಿ ಈಸ್ ದ ರೈಟ್ ಆನ್ಸರ್. ಯಾವುದು? ಸಿ. ದಟ್ ಮೀನ್ಸ್ 1 + 0 + 2 ಅಂದರೆ ಏನು ಬರುತ್ತೆ? 3 ಬರುತ್ತೆ. 1 + 0 + 2 ದಟ್ ಈಸ್ 3 ಇಸ್ ದ ರೈಟ್ ಆನ್ಸರ್. ಆರ್ಡರ್ ಎಷ್ಟು ಬರುತ್ತೆ? 3 ಬರುತ್ತೆ. ಓವರ್ ಆಲ್ ಆರ್ಡರ್ ಆಫ್ ರಿಯಾಕ್ಷನ್ ಇಸ್ 3. ಅರ್ಥ ಆಯ್ತು ಅನ್ಕೋತೀರಿ ಮಕ್ಕಳು ಹೇಗೆ ಅಂತ? ನಿಮಗೆ ಕನ್ಫ್ಯೂಸ್ ಆಗಿಬಿಡಿ. ಓಕೆ, ನೆಕ್ಸ್ಟ್ ಕ್ವಶನ್. ಫಾರ್ ಅ gaseous reactant, the rate is often expressed in terms of dp by dt instead of dc by dt or dn by dt. ವಾಟ್ ಇಸ್ ರಿಲೇಷನ್ ಅಮಾಂಗ್ ದೀಸ್ 3 ಎಕ್ಸ್ಪ್ರೆಷನ್? ಇಲ್ಲಿ ರಿಲೇಷನ್ ಏನು ಅಂತ ಕೊಟ್ಟಿದ್ದಾರೆ. ಸೊ ತುಂಬ ಸಿಂಪಲ್. ಇಲ್ಲಿ ಕಾನ್ಸಂಟ್ರೇಷನ್ ಇಸ್ ಈಕ್ವಲ್ ಟು ಏನು ಗೊತ್ತಿದೆ ನಮಗೆ? n/v ಅಂತ ಗೊತ್ತಿದೆ. ಆ್ಯಂಡ್ ಆಲ್ಸೋ ಪಿ ವಿ ಇಸ್ ಈಕ್ವಲ್ ಟು nRT ಅಂತಂದರೆ ಏನು ಬರುತ್ತೆ? n/v ಅಂತ ಬರೆದ್ರೆ ಏನಾಗುತ್ತಪ್ಪ? n/v ಅಂತ ಬರೆದ್ರೆ p/RT ಅಂತ ಆಗುತ್ತೆ. ಹಾಗಿದ್ದಾಗ ಇಲ್ಲಿ ಬಂದಿದೆ ನಿಮ್ಗೆ ಈಕ್ವೇಷನು. ಸಿ ಅಂದ್ರೇನು? ಡಿ ಸಿ ಬೈ ಡಿ ಟಿ ಆ್ಯಂಡ್ 1/v ಇಂಟು ಡಿ ಎನ್ ಬೈ ಡಿ ಟಿ ಆ್ಯಂಡ್ ದಟ್ ಈಸ್ ಈಕ್ವಲ್ ಟು 1/RT ಇಂಟು ಡಿ ಪಿ ಬೈ ಡಿ ಟಿ. ಬಂದಿದೆಯಲ್ವ ಈ ಎಕ್ಸ್ಪ್ರೆಷನ್ ಈ ಥರ? ಸೊ ಕಾನ್ಸಂಟ್ರೇಷನ್ n/v ಅಂದರೆ ಇಂದ ಬರೀಬೋದು p/RT ಅಂತ ಬರೀಬೋದು. ದಟ್ ಇಸ್ ಈಕ್ವಲ್ ಟು p/RT. ಹಾಗಾದರೆ ಸಿ ಇಸ್ ಈಕ್ವಲ್ ಟು n/v ಇಸ್ ಈಕ್ವಲ್ ಟು p/RT. ಅದನ್ನು ಡಿಫ್ರೆನ್ಷಿಯಲ್ ಫಾರ್ಮ್ ಬರೆದ್ರೆ ಈ ರೀತಿ ಬರುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಲ್ಲ ಮಕ್ಕಳು ಹೇಗೆ ಅಂತ? ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕಾನ್ಸಂಟ್ರೇಷನ್ ಮತ್ತು ವಾಲ್ಯೂಮ್ ಮತ್ತು ಪ್ರೆಷರ್ ಮತ್ತು ರಿಲೇಷನ್ಶಿಪ್ನ ಕೊಟ್ಟಿದ್ದಾರೆ. ಓಕೆ, ಸೊ ದಿಸ್ ಈಸ್ ಕಂಪ್ಲೀಟ್ಲಿ ಅಬೌಟ್ ದ MCQs ಡಿಸ್ಕಷನ್ ಬೇಸ್ಡ್ ಆನ್ ದಿಸ್ ಕಾನ್ಸೆಪ್ಟ್. ಇನ್ನೂ MCQs ಸ್ವಲ್ಪ ಇದೆ, ಅದು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಇಷ್ಟು ಮಾಡಿದ್ದು ನಾನೀಗ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಆರ್ಡರ್ ಆಫ್ ರಿಯಾಕ್ಷನ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ನಾನು ತುಂಬ ಫಾಸ್ಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಿದ್ದೀನಿ. ಯಾಕಂದರೆ ಮಿನಿಮಮ್ ಟೈಮಲ್ಲಿ ಸೊ ನಾವು ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್ನ ಕವರ್ ಮಾಡಬೇಕು ಅಂದರೆ ತುಂಬ ಫಾಸ್ಟಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ನಾನು. ಬಟ್ ನೀವು ಬೇಗ ಕ್ಯಾಚ್ ಮಾಡಿ ಅಷ್ಟೇ. ಓಕೆ, ಡೌಟ್ಸ್ಗಳಿದ್ರೆ ಸೊ ಕ್ಲಿಯರ್ ಮಾಡೋಣ ಅದನ್ನು ಇನ್ನೊಂದು ವೀಡಿಯೋ ಕ್ಲಾಸಸ್ಗಳಲ್ಲಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಫರ್ದರ್ MCQ ಕ್ವಶನ್ನ ಡಿಸ್ಕಸ್ ಮಾಡ್ತೀನಿ. ಸಿಂಪಲ್ ಆಗಿರುತ್ತೆ ಅಷ್ಟೇ. ಓಕೆ, ಸೊ ಇದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಥ್ಯಾಂಕ್ ಯು.